Welcome for the fresh beginning and brand new episode of Creators Frame, your go to space for fresh insights and real conversations. I am Jayan and this is Dikshit with me. Today in the hot seat, we are having the founder of 80 Mark and Sugar Salt Media, Mr. Jaitit Kulkarni sir. Hi sir. Thank you. Hi. So sir will be explaining about digital marketing and AI, as well as he'll also concentrate on job market and how the business runs on digital marketing and the impact of AI too. So sir, ನೀವು ಏನು ಹೇಳ್ತೀರಾ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತೆ ಎ ಐ ಬೇಸ್ ಮೇಲೆ ಇವತ್ತು ಹೇಗೆ ಇಂಪ್ಲಿಮೆಂಟ್ ಆಗ್ತಿದೆ ಎ ಐ ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ವೈ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಟು ದ ಬಿಸ್ನೆಸ್? ಸೊ ಫಸ್ಟ್ ಆಫ್ ಆಲ್ ಎಲ್ಲ ಬಿಸ್ನೆಸ್ ಓನರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಸಂಬಡಿ ಹೂಸ್ ಆಲ್ರೆಡಿ ಅ ವರ್ಕಿಂಗ್ ಪ್ರೊಫೆಷ್ನಲ್, ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಒಂದು ಮೀಡಿಯಮ್ ಟು ರೀಚ್ ಪೀಪಲ್. ಸೊ ಈಗ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ನ ನಾನು ಮಾರ್ಕೆಟಿಗೆ ರೀಚ್ ಆಗಬೇಕು ಅಂತ. ಇಟ್ ಈಸ್ ನಾಟ್ ಅಬೌಟ್ ಟುಡೇ. ಏಜಸ್ಸಿಂದ 10, 20, 30 ಇಯರ್ಸಿಂದನೂ 100 ಇಯರ್ಸಿಂದನೂ ಯಾವುದೋ ಒಂದು ಪ್ರಾಡಕ್ಟ್ ಇರುತ್ತೆ, ಆ ಪ್ರಾಡಕ್ಟ್ನ ಮಾರ್ಕೆಟಿಂಗ್ ತೊಗೊಂಡು ಹೋಗೋಕ್ಕೆ ಒಂದು ಮೀಡಿಯಮ್ ಬೇಕಿತ್ತು. ಮುಂಚೆ ಏನು ಮಾಡ್ತಿದ್ರು ಜನ ಅಂತಂದರೆ, ಗಲ್ಲಿಗೆ ಹೋಗಿ ಮನೆಗೆ ಹೋಗಿ ಡೋರ್ ತಟ್ಟಿ ಡಂಗುರ ಸಾರೋದು ಅಂತಂದು ಹೇಳ್ತಾರೆ ಕನ್ನಡದಲ್ಲಿ, ಗೊತ್ತಿರ್ಬೋದು ನಿಮಗೆ. ಆ ಡಂಗುರ ಸಾರ್ತಿದ್ರು, ಅಂದರೆ ತಮಟೆ ಹೊಡೆದು ಇವತ್ತಿದು ಬರ್ತಿದೆ, ನಮ್ಮೂರಿಗೆ ಇದು ಬರ್ತಿದೆ, ಥಿಯೇಟ್ರ್ ಬರ್ತಿದೆ ಅಂತ. ಅವಾಗ ಮೀಡಿಯಮ್ ವಾಸ್ ಡೈರೆಕ್ಟ್ ಕಮ್ಯುನಿಕೇಷನ್ ಟು ಪೀಪಲ್. ಸೊ ಡೈರೆಕ್ಟ್ ಕಮ್ಯುನಿಕೇಷನ್ ಪ್ರಾಬ್ಲಮ್ ಏನಾಗ್ತಿತ್ತು ಅಂತಂದರೆ ಡಿಲೇ, ತುಂಬ ಲೇಟ್ ಆಗುತ್ತೆ. ಎಲ್ಲ ಮನೆಗೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾ ಕೂಡೋಕ್ಕೆ ಅಷ್ಟೊತ್ತಿಗೆ ಪ್ರಾಡಕ್ಟೇ ಮೂವ್ ಆಗಿಬಿಟ್ಟಿರುತ್ತೆ. ಸೊ ಈ ಮೀಡಿಯಮ್ಸ್ ಅಂತ ಶುರುವಾಗಿದ್ದೆ ನ್ಯೂಸ್ ಪೇಪರು, ಟಿ ವಿ, ರೇಡಿಯೋ ಬಂದಮೇಲೆ, ನ್ಯೂಸ್ ಪೇಪರಲ್ಲಿ ನಾನು ಪ್ರಮೋಟ್ ಮಾಡಿಬಿಟ್ರೆ ನ್ಯೂಸ್ ಪೇಪರಿಂದ ಲಕ್ಷಾಂತರ ಜನಕ್ಕೆ ರೀಚ್ ಆಗುತ್ತೆ, ನಾನು ಮನೆಗೆ ಹೋಗೋದು ಬೇಕಾಗಲ್ಲ, ಸೊ ನ್ಯೂಸ್ ಪೇಪರಿಗೆ ಒಂದು ಸ್ವಲ್ಪ ದುಡ್ಡು ಕೊಡೋಣ. ನ್ಯೂಸ್ ಪೇಪರ್, ಟಿ ವಿ ಮತ್ತು ರೇಡಿಯೋ ಏನಾಗುತ್ತೆ ಅಂದರೆ ಇದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಸ್ ಅಲ್ಲ, ಪ್ರೈವೇಟ್ ಪ್ಲ್ಯಾಟ್ಫಾರ್ಮ್ಸ್. ಅಂದರೆ ಯಾರು ಬೇಕವರು ಅಕೌಂಟ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಸೊ ಅಥವಾ ಯಾರು ಬೇಕವ್ರು ಪ್ರಮೋಷನ್ ಮಾಡೋಕ್ಕೂ ಆಗಲ್ಲ. ಈಗ ವಿಜಯವಾಣಿ, ಸ್ಟಾರ್ ಆಫ್ ಮೈಸೂರು, ಈ ಥರದ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ನಾನು ಪ್ರಮೋಷನ್ಸ್ ಮಾಡಬೇಕು ಅಂದರೆ ಸಖತ್ ದುಡ್ಡು ಖರ್ಚಾಗುತ್ತೆ. ಬಟ್ ಅದೇ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಏನಾಯಿತು ಅಂತಂದರೆ, ಅಥವಾ ಗೂಗಲ್ ಏನಾಯಿತು ಅಂದರೆ, ಇಟ್ ಬಿಕೇಮ್ ಅ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್. ಯಾರಾದರೂ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು, ಎನಿಬಡಿ ಕ್ಯಾನ್ ಅಪ್ಲೋಡ್ ಅಬೌಟ್ ದೇರ್ ಬಿಸ್ನೆಸ್. ರೈಟ್ ನೌ ಜಸ್ಟ್ ಇಮ್ಯಾಜಿನ್ ಯೂಟ್ಯೂಬ್ ಇಫ್ ವಾಸ್ ಅ ಪೇಯ್ಡ್ ಅಕೌಂಟ್, ಅವ್ರು ಯೂಟ್ಯೂಬ್ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಇಲ್ಲದೇ ಇದ್ದಿದ್ರೆ ಕಷ್ಟ ಆಗ್ತಿತ್ತು. ಯೂಟ್ಯೂಬ್ ನಮಗೆ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಇರೋ ಕಾರಣ ನಾವೆಲ್ಲ ಈ ಥರ ಪಾಡ್ಕಾಸ್ಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಹೆಲ್ಪ್ ಆಗ್ತಿದೆ. ಈ ಪಾಡ್ಕಾಸ್ಟ್ ಅಥವಾ ಕಂಟೆಂಟ್ ಮುಖಾಂತರ ಜನರಿಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಇದು ಮಾರ್ಕೆಟಿಗೆ ಬೇಕಾ ಅಂತಂದರೆ, ಈಗಿನ ಮೂಮೆಂಟಲ್ಲಿ ಇದು ಡಿಮ್ಯಾಂಡ್ ಅಲ್ಲ, ನೀಡ್, ಎಸೆನ್ಷಿಯಲ್. ಲೈಕ್ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಕರೀತಾರೆ. ಸೊ ಇಟ್ಸ್ ನಾಟ್ ಅಬೌಟ್ ಯು ಲೈಕ್ ಇಟ್ ಆರ್ ನಾಟ್, ಇಟ್ಸ್ ನಾಟ್ ಅಬೌಟ್ ಯು ಇದ್ರದ್ದು ಅವಶ್ಯಕತೆನ ಇದೇನಾ ಇಲ್ಲ ಅಂತಲ್ಲ. ಇಟ್ ಈಸ್ ದ ಮೋಸ್ಟ್ ಅರ್ಜೆಂಟ್ ಥಿಂಗ್ ಫಾರ್ ಎನಿ ಬಿಸ್ನೆಸ್ ಟುಡೇ. ಯಾಕೆ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ದ ಕೋರ್, ಆರ್ ಮಾರ್ಕೆಟಿಂಗ್ ಇಸ್ ಅ ಕೋರ್ ಥಿಂಗ್, ಎನಿ ಬಿಸ್ನೆಸ್ ಕೆನ್ ನಾಟ್ ಟೆಲ್ ನೋ ಫಾರ್ ಇಟ್ ಅಂತಂದರೆ, ನಿಮ್ಮ ಹತ್ರ ಒಳ್ಳೆ ಪ್ರಾಡಕ್ಟ್ ಇರ್ಬೋದು, ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಇರ್ಬೋದು, ಆ ಪ್ರಾಡಕ್ಟ್ ಇದೆ ಅಂತ ನಿಮಗೆ ಗೊತ್ತಿದ್ರೆ ಬಿಸ್ನೆಸ್ ಅಲ್ಲ, ಅದು ಹಾಬಿ. ಬೇರೆಯವ್ರಿಗೆ ಗೊತ್ತಾಗಿ ಅವ್ರು ಬೈ ಮಾಡ್ತಾರಲ್ಲ, ದಟ್ ಇಸ್ ಬಿಸ್ನೆಸ್. ಸೊ ಯಾವಾಗ ಅದು ಆಗಬೇಕು ಅಂತಂದರೆ, ಮಾರ್ಕೆಟಿಂಗ್ ಇಸ್ ಸಮಥಿಂಗ್ ದಟ್ ಇಸ್ ದ ಕೋರ್ ಎಸೆನ್ಷಿಯಲ್ ಆಫ್ ಎನಿ ಪಾರ್ಟ್ ಆಫ್ ಬಿಸ್ನೆಸ್. ಆ್ಯಂಡ್ ಹೆನ್ಸ್ ಇಟ್ಸ್ ನಾಟ್ ಅಬೌಟ್ ನಿಮಗೆ ಇಷ್ಟನೋ ಇಲ್ಲೋ ಅಂತಲ್ಲ. ಪೀಪಲ್ ಆ್ಯಂಡ್ ಎವ್ರಿಬಡಿ ಶುಡ್ ಥಿಂಕ್ ಅಬೌಟ್ ಪ್ರಮೋಟಿಂಗ್ ಅವರ್ ಸೆಲ್ಫ್ ಆರ್ ಪ್ರಮೋಟಿಂಗ್ ಅವರ್ ಬಿಸ್ನೆಸ್. And it is revolutionary, and it is changing, and it is growing very fast. And in next questions I'll be talking more about AI. Okay, sir. Digital marketing, apart being a course or a certification, I firmly believe it is the 21st century business's backbone. I want you to explain about the channels of digital marketing, sir. ಸುಮಾರಿದೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ. ಆಸ್ ಐ ಟೋಲ್ಡ್, ದೇರ್ ಆರ್ 3 ಪೀಸ್. ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಇದೆ, ಒಂದು ಪೀಪಲ್, ಜನ. ಈಗಿದ್ದು ಐಫೋನು, ಈ ಪ್ರಾಡಕ್ಟ್, ಇದೊಂದು ಪ್ರಾಡಕ್ಟ್ ಅಪ್ಪ, ಇದನ್ನು ಬೈ ಮಾಡೋರಿಗೆ ಏನಂತ ಕರಿತೀವಿ? ಪೀಪಲ್. ಸೊ ಯು ಹ್ಯಾವ್ ಅ ಪ್ರಾಡಕ್ಟ್ ಆ್ಯಂಡ್ ಯು ನೋ ಹೂ ಮೈಟ್ ಬೈ ಅ ಪ್ರಾಡಕ್ಟ್. ನಮ್ಮ ಕೆಲಸ ಏನು ಅಂದರೆ ಈ ಪ್ರಾಡಕ್ಟ್ನ ಯಾರಿಗೆ ತಲುಪಿಸ್ಬೇಕು ಅಂತ, ಅದಕ್ಕೆ ಚಾನಲ್ ಚೂಸ್ ಮಾಡ್ತೀವಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಗೂಗಲ್, ಯೂಟ್ಯೂಬ್, ಇಮೇಲ್, ವಾಟ್ಸಪ್. Even you can promote it through OTT platforms like Hotstar, Amazon Prime, Netflix, ಸುಮಾರು ಪ್ಲ್ಯಾಟ್ಫಾರ್ಮ್ಸ್ ಇದೆ. ನಾವು ಯಾವ ಪ್ಲ್ಯಾಟ್ಫಾರ್ಮ್ ನಮಗೆ ಯಾವ ಚೂಸ್ ಮಾಡಬೇಕು ಅಂತ, ಚಾನಲ್ಸ್ ಚೂಸ್ ಮಾಡಬೇಕು ಅಂತಂದರೆ, ದೇರ್ ಆರ್ 4 ಮೇಜರ್ ಚಾನಲ್ಸ್ ಎನಿ ಬಿಸ್ನೆಸ್ ಶುಡ್ ಥಿಂಕ್ ಅಬೌಟ್. ಒಂದು, ದೇ ಶುಡ್ ನೋ ಅಬೌಟ್ SEO.
ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಇನ್ನೇನು ಹಂಗಂದ್ರೆ ಗೂಗಲ್ಗೆ ಹೋಗಿ ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಸರ್ಚ್ ಮಾಡಿದ್ರೆ ಯಾರು ಮೇಲ್ಗಡೆ ಹೆಂಗೆ ಮೇಲ್ಗಡೆ ತೊಗೊಂಡು ಬರಬೇಕು, ಕೆಫೆ ಅಂತ ಸರ್ಚ್ ಮಾಡಿದ್ರೆ ಯಾವ ಕೆಫೆ ಗೂಗಲಲ್ಲಿ ಮೇಲ್ಗಡೆ ಬರುತ್ತೆ. SEO is something that is majority of them will be using and it will be there. So Google ಆಗಿರ್ಬೋದು ಅಥವಾ ಮುಂದೆ ಫ್ಯೂಚರಲ್ಲಿ ಬರೋ SEO ಆಗಿರ್ಬೋದು, GEO. So this is one thing that is important. Second, email and phone numbers will never die. ಏನೇ ಹೋದ್ರು, ಟಿಕ್ಟಾಕ್ ಹೋಯ್ತು, ಫ್ಯೂಚರಲ್ಲಿ ಇನ್ಸ್ಟಾಗ್ರಾಮ್ ಅಥವಾ ಆ ಥರದ್ದು ಹೋದ್ರೇನು ಇಂಡಿಯಾದಿಂದ, ಇಮೇಲ್ ಇಸ್ ಸಮಥಿಂಗ್ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ರೈಟ್ ನಾವು ಇಮೇಲ್ ಮಾರ್ಕೆಟಿಂಗ್ ಆ್ಯಂಡ್ ವಾಟ್ಸಪ್ ಮಾರ್ಕೆಟಿಂಗ್ ಇಸ್ ಅನ್ ಅನದರ್ ಚಾನಲ್ ಟು ರೀಚ್ ಕಸ್ಟಮರ್ಸ್. ಬಿಕಾಸ್ ಏನಾಗ್ತಿದೆ, ಎಲ್ಲರೂ ವಾಟ್ಸಪ್ಪಲ್ಲೇ ಕನ್ವರ್ಸೇಷನ್ ಮಾಡಿ, ಈಗ ಬೆಂಗಳೂರಲ್ಲಿ ಮೆಟ್ರೋ ಬುಕ್ ಮಾಡೋಕ್ಕೂ ವಾಟ್ಸಪ್ ಯೂಸ್ ಮಾಡ್ಬೋದು. ಆ್ಯಂಡ್ ಥಿಯೇಟರ್ಸಲ್ಲಿ ಎಷ್ಟೊಂದು ಕಡೆ ಇವಾಗ ನಾವು ಒಂದು ಥಿಯೇಟ್ರಿಗೆ ಆ ಥರ ವರ್ಕ್ ಮಾಡ್ತಾ ಇದೀವಿ, ವೇರ್ ಬಿಲ್ಡಿಂಗ್ ಅನ್ AI ಸಿಸ್ಟಮ್ ಆರ್ ವಾಟ್ಸಪ್ ಚಾಟ್ ಬಾಟ್ ಸಿಸ್ಟಮ್ ಮೆಥಡಲ್ಲಿ ಯು ಕ್ಯಾನ್ ಬುಕ್ ವಾಟ್ ಎವರ್ ಯು ವಾಂಟ್, ದ ಫುಡ್ ಆರ್ಡರಿಂಗ್ ಅದೆಲ್ಲ. ಸೊ ದಿಸ್ ಇಸ್ ಅನ್ ಅನದರ್ ಮೆಥಡ್. ಒನ್ ಇಸ್ SEO, ಸೆಕೆಂಡ್ ಇಸ್ ಇಮೇಲ್ ಆ್ಯಂಡ್ ವಾಟ್ಸಪ್ ಮಾರ್ಕೆಟಿಂಗ್, ಮೂರನೇದು ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್, ಎಕ್ಸ್ ಮತ್ತು ಕೋರಾ, ಪಿಂಟ್ರೆಸ್ಟ್, ಸ್ನ್ಯಾಪ್ಚಾಟ್, ಈ ಪ್ಲಾಟ್ಫಾರ್ಮ್ಸ್. ನಾಲ್ಕನೇದು ಬಂದು ಗೂಗಲ್ ಅಡ್ವರ್ಟೈಸ್ಮೆಂಟ್. ಅಂದರೆ ಯೂಟ್ಯೂಬಲ್ಲಿ ಆ್ಯಡ್ ನೋಡ್ತೀರಾ, ಈಗ ಬೇರೆ ಬೇರೆ ವೆಬ್ಸೈಟ್ಸಲ್ಲಿ ಅಥವಾ ಲೂಡೋ 8 ಪೂಲ್ ಗೇಮ್ ಆಡಬೇಕಾದ್ರೆ ಬ್ಯಾಕ್ ಬರಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಇದನ್ನ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೊ ಸ್ಟಾರ್ಟಿಂಗ್ ವಿತ್ SEO, ಆಮೇಲೆ ವಾಟ್ಸಪ್ ಆ್ಯಂಡ್ ಇಮೇಲ್ ಮಾರ್ಕೆಟಿಂಗ್, ಮತ್ತು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಮತ್ತು SEM. ದ ಚಾನಲ್ಸ್ ಆರ್ ಮೋರ್ ತುಂಬ ಡೀಪಾಗಿ ಹೋದ್ರೆ ಅದ್ರ ಒಳಗಡೆ ಮತ್ತೆ ಚಾನಲ್ಸ್ ಬರುತ್ತೆ, ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತೆ, ಇನ್ನೊಂದಂತೆ. ಬಟ್ ದ ಕೋರ್ ವಿಲ್ ಆಲ್ವೇಸ್ ಬಿ ರಿಮೈನಿಂಗ್ ದೀಸ್ 4 ಆಸ್ ಅ ಮೇನ್ ಕೋರ್. ಮೇನ್ ಆಬ್ಜೆಕ್ಟಿವ್ ಏನಪ್ಪ ಅಂದರೆ ನನ್ನ ಪ್ರಾಡಕ್ಟನ್ನು ಪ್ರಾಡಕ್ಟ್, ಪೀಪಲ್ ಆ್ಯಂಡ್ ಪ್ಲ್ಯಾಟ್ಫಾರ್ಮ್. ದಟ್ ಪ್ಲ್ಯಾಟ್ಫಾರ್ಮ್ ವಿಲ್ ಚೇಂಜ್ ಡಿಪೆಂಡಿಂಗ್ ಅಪಾನ್ ಯುವರ್ ಪ್ರಾಡಕ್ಟ್ ದಟ್ ಯು ಸೆಲ್. ಮೇಕಪ್ ಕಿಟ್ ಸೆಲ್ ಮಾಡ್ತಿದ್ದೀರಾ, ಯು ಹ್ಯಾವ್ ಟು ಪ್ರಮೋಟ್ ಇಟ್ ಆನ್ ಸ್ನ್ಯಾಪ್ಚಾಟ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್. ಅಸ್ಯೂಮ್ ದಟ್ ಯು ಆರ್ ಸೆಲ್ಲಿಂಗ್ ಹೆಲ್ತ್ ಇನ್ಶೂರೆನ್ಸ್, ಯಾರು ಯೂಸ್ ಮಾಡ್ಬೋದು, ಯಾರು ತಗೋಬೋದು, 40+, 50+. ಅಸ್ಯೂಮ್ ದಟ್ ಯು ಆರ್ ಸೆಲ್ಲಿಂಗ್ ಡೈಪರ್, ಬಟ್ ಚಿಕ್ಕ ಮಗುಗೆ ಡೈಪರ್ ಸೆಲ್ ಮಾಡ್ತಿದ್ದೀರಾ ಅಂತಂದ್ರೆ ಯು ಹ್ಯಾವ್ ಟು ಟಾರ್ಗೆಟ್ ಪೇರೆಂಟ್ಸ್ ಹೂ ಆರ್ ಇನ್ ಏಜ್ ಗ್ರೂಪ್ ಆಫ್ ಯಾರಿಗೆ ಮಗು ಇದೆ, ಆ ಮಗು 0 to 5 ಇರೋಂಥ ಏಜ್ ಗ್ರೂಪಲ್ಲಿರೋರು ನಾನು ಟಾರ್ಗೆಟ್ ಮಾಡಬೇಕು. ಬಟ್ ಓಲ್ಡರ್ ಇರೋರಿಗೂ ಡೈಪರ್ ಸಿಗುತ್ತೆ, ಬಟ್ ಅವ್ರಿಗೆ ನಾನು ಅವ್ರನ್ನ ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಆ ಏಜ್ ಗ್ರೂಪಲ್ಲಿ ಇರೋಂಥ ಪೇರೆಂಟ್ಸಿಗೆ ಟಾರ್ಗೆಟ್ ಮಾಡಬೇಕು, ಅಥವಾ ಅಬೌವ್ 50+ ಇರೋಂಥವ್ರಿಗೆ ಟಾರ್ಗೆಟ್ ಮಾಡಬೇಕು. ಸೊ the core always will be what product you have, who might buy your product, and what platform you choose. Yeah. ಸರ್, AI ಅಟೆನ್ಷನ್ನ ಗ್ರ್ಯಾಪ್ ಮಾಡ್ಬೋದು, ಬಟ್ ಎಂಗೇಜ್ಮೆಂಟ್ ಮತ್ತು ರಿಟೆನ್ಷನ್ ನಿಜವಾದ ಗೇಮ್ ಇರೋದು. ಸೊ ಹೇಗೆ AI ನಮಗೆ ಫ್ಯೂಚರಲ್ಲಿ ಹೆಲ್ಪ್ ಮಾಡ್ಬೋದು, ಕಾಂಟೆಂಟ್ ಕ್ರಿಯೇಷನ್ಗಾಗಲಿ ಮತ್ತು ಸೋಷಿಯಲ್ ಮೀಡಿಯಾ ಬ್ರ್ಯಾಂಡ್ ಬಿಲ್ಡಿಂಗ್ಗಾಗಲಿ? Good question. See, the currency of marketing is always attention. One ತಲೆಯಲ್ಲಿ ಇಟ್ಕೊಳ್ಳಿ, people will not buy what is just available. People will always buy what is visible. ನಾವು ಯಾವಾಗಲೂ ಕಣ್ಣಿಗೆ ಕಾಣಿಸಿದ್ದನ್ನ ಫಸ್ಟ್ ಬೈ ಮಾಡ್ತೀವಿ ಹೊರತು ಯಾವುದು ಬರೀ ಅವೈಲಬಲ್ ಇರೋದೋ ಅದನ್ನು ಬೈ ಮಾಡಲ್ಲ. ಅದಿಲ್ವಾ ಅಂತ ಕೇಳ್ತೀವಿ. ಆ್ಯಂಡ್ ನಮಗೆ ದ ರೂಟ್ ರೀಸನ್ ಆಫ್ ಪರ್ಚೇಸ್ ಇಸ್ ಮೆಮೊರಿ. ನಿಮ್ಮ ತಲೆಯಲ್ಲಿ ಏನೋ ಒಂದು ಮೆಮೊರಿ ಇರುತ್ತೆ, ಆ ಮೆಮೊರಿ ಸಲುವಾಗಿ ನೀವು ಪರ್ಚೇಸ್ ಮಾಡ್ತಿರ್ತೀರ. ನೀವು ರೂಟ್ ಅನಲೈಸ್ ಮಾಡ್ತಾ ಹೋಗಿ, ಇದು ನನಗೆಲ್ಲೋ ಇದನ್ನು ತಗೋಬೇಕು ಅಂತ, ಇವತ್ತು ಈಗ ಶರ್ಟ್ ಆಗಿರ್ಬೋದು, ಮೈಕ್ ಆಗಿರ್ಬೋದು, ಇನ್ನೊಂದು ನಮ್ಮ ಮೆಮೊರಿಲಿ ಸ್ಟೋರ್ ಆಗಿದೆ. ನನಗೊಂದು ಕಂಡೆನ್ಸರ್ ಮೈಕ್ ಬೇಕು, ಪಾಡ್ಕಾಸ್ಟಿಗೆ ಮೈಕ್ ಬೇಕು, ಈ ಮೆಮೊರಿ ಸ್ಟೋರ್ ಆಗಿರುತ್ತಲ್ಲ, ಆ ಮೆಮೊರಿ ಇಸ್ ದ ರೂಟ್ ರೀಸನ್ ಆಫ್ ಎವ್ರಿಥಿಂಗ್. ಸೊ ಕಂಟೆಂಟ್ ಕ್ರಿಯೇಷನ್ ಅನ್ನ ಅಟೆನ್ಷನ್ ಸ್ಪ್ಯಾನ್ ಸಲುವಾಗಿ ಕ್ರಿಯೇಟ್ ಮಾಡ್ತಾ ಕೂತಂಗೆಲ್ಲ ವಿ ವಿಲ್ ಬಿ ಲಾಸ್ಟ್ ಇನ್ ಮಾರ್ಕೆಟ್. ಗೊತ್ತಾಗಲ್ಲ ಜನ ಯಾವ್ದಕ್ಕೆ ಅಟೆನ್ಷನ್ ಕೊಡ್ತಿದ್ದಾರೆ ಅಂತ. ಇನ್ಸ್ಟಾಗ್ರಾಮ್ಗೆ ಯಾರು ಅಡ್ವರ್ಟೈಸ್ಮೆಂಟ್ ನೋಡ್ಬೇಕು ಅಂತ ಬರಲ್ಲ ಅಲ್ವಾ? ಫ್ರೆಂಡ್ಸ್ ಯಾರನ್ನ ಟ್ಯಾಗ್ ಮಾಡಿದ್ದಾರೆ, ಯಾರು ರೀಲ್ಸ್ ನೋಡಬೇಕು, ಯಾವ ಹೀರೋಯಿನ್ ಎಲ್ಲಿ ಹೋಗಿದ್ದಾರೆ ಅಥವಾ ಯಾವ ಹೀರೋ ಎಲ್ಲಿ ಹೋಗ್ತಿದ್ದಾರೆ. ದೀಸ್ ಡೇಸ್ ದಿಸ್ paparazzi videos have been increased a lot. So the moment the hero heroine comes out of the any club or any parties or any gym, they normally make videos and upload. So ಜನ ಈ ಥರದ ಕಂಟೆಂಟ್ ನೋಡ್ತಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ನಾನು ಸೀರಿಯಸ್ ಪ್ರಾಡಕ್ಟ್ ಪ್ರಮೋಟ್ ಮಾಡಿದ್ರೆ ಜನ ವಿಲ್ ಅಬ್ಸಲ್ಯೂಟ್ಲಿ ಗೆಟ್ ಡಿಸ್ಕನೆಕ್ಟೆಡ್. ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ, ದೇ ಅಬ್ಸಲ್ಯೂಟ್ಲಿ ಡೋಂಟ್ ವಾಂಟ್ ಟು ಲುಕ್ ಎಟ್ ದ ಕಂಟೆಂಟ್ ಅಟ್ ಆಲ್, ಬಿಕಾಸ್ ಅವ್ರಿಗೆ ಇಷ್ಟ ಇಲ್ಲ. ಸೊ ಈ ಅಟೆನ್ಷನ್ ಸ್ಪ್ಯಾನ್ ಗ್ರ್ಯಾಬ್ ಮಾಡೋಕ್ಕೆ ದ ಕೋರ್ ಥಿಂಗ್ ಏನು ಮಾಡಬೇಕು ಅಂದರೆ, ದೇರ್ ಆರ್ ಸಮಥಿಂಗ್ ಕಾಲ್ಡ್ ಅ ಕಾನ್ಸೆಪ್ಟ್ ದಟ್ ಐ ಹ್ಯಾವ್ ಐ ನಾರ್ಮಲಿ ಯೂಸ್, ಇಸ್ ಕಾಲ್ಡ್ EEM ಅಂತ, ಎಮೋಷನ್ ಎಂಪತಿ ಮ್ಯಾಪ್ ಅಂತ. ವಾಟ್ ಇಸ್ ದ್ಯಾಟ್?
ಎಲ್ಲರೂ ನಾವಿಲ್ಲಿ ಕೂತಿರೋರು ಲೇಸಿನೆಸ್ ಬಗ್ಗೆ ಮಾತಾಡಿದ್ರೆ 3 ಜನ ಕನೆಕ್ಟ್ ಆಗ್ತೀವಿ ಅಲ್ವಾ, ಅಥವಾ ನಮ್ಮ ಆಡಿಯನ್ಸ್ ಅಲ್ಲೂ ಕನೆಕ್ಟ್ ಆಗ್ತೀವಿ. ಲೇಸಿನೆಸ್ ಇಸ್ ಸಮಥಿಂಗ್ ದಟ್ ಇಸ್ ಕಾಮನ್ ಎಮೋಷನ್. ಸೊ ಫಿಯರ್ ಇಸ್ ಅ ಕಾಮನ್ ಎಮೋಷನ್, ರೊಮ್ಯಾನ್ಸ್ ಇಸ್ ಅ ಕಾಮನ್ ಎಮೋಷನ್, ಲಕ್ಸುರಿ ಇಸ್ ಅ ಕಾಮನ್ ಎಮೋಷನ್. ನನ್ಗೆ ಅಟೆನ್ಷನ್ ಗ್ರ್ಯಾಬ್ ಮಾಡಕ್ಕೆ ಜನರ ಹತ್ರ ಯಾವುದು ಕಾಮನ್ ಎಮೋಷನ್ ಇದೆ ಅದನ್ನು ಪಿಕ್ ಮಾಡಿ ಅದ್ರ ಮೇಲೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಸೆಲ್ ಇಟ್ ಟು ಪೀಪಲ್. ಈಗ there was no need of Salman Khan entering into ocean and bring a thumbs up bottle and open it with his mouth and tell people that I'm drinking this anta. Mountain Dew, Hrithik Roshan mountain ಏರಿ ಡರ್ಕೆ ಆಗೇ ಜೀತೆ ಅಂತ. ಆದ್ರೆ ಒಂದು ಎಮೋಷನ್ ಟ್ರಿಗರ್ ಆಗ್ತಿದೆ, ಏನು ಮೌಂಟೇನ್ ಡ್ಯೂ ಕುಡಿದ್ರೆ ಎನರ್ಜಿ ಬರುತ್ತೆ ಅಂತ. ಸೊ ದಟ್ಸ್ ಎಮೋಷನ್. ಆ ಎಮೋಷನ್ ಗ್ರ್ಯಾಬ್ ಮಾಡಕ್ಕೆ ಬಂದ್ರೆ ಅಟೆನ್ಷನ್ ಗ್ರ್ಯಾಬ್ ಆಗುತ್ತೆ. ಬಟ್ ಅದಕ್ಕೇನು ಫ್ರೇಮ್ವರ್ಕ್ ಇಲ್ಲ. ದರ್ ಇಸ್ ನೋ ಫ್ರೇಮ್ವರ್ಕ್ ದಟ್ ಹಿಂಗೆ ಮಾಡಿದ್ರೆ ಜನ ಹಿಂಗೆ ಅಟೆನ್ಷನ್ ತಗೋತಾರೆ ಅಂತ. ದಟ್ಸ್ ಹೈಲಿ ಎವರ್ ಚೇಂಜಿಂಗ್ ಥಿಂಗ್. ಅದು ಚೇಂಜ್ ಆಗ್ತಾನೆ ಇರುತ್ತೆ. ಆ್ಯಂಡ್ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಚೇಂಜ್ ಆಗ್ತಾ ಇರಬೇಕು. ಅದೊಂದೇ ಮೆಥಡ್. ದರ್ ಇಸ್ ನೋ ಸ್ಟ್ಯಾಂಡರ್ಡ್ ಅಪ್ರೋಚ್ ಫಾರ್ ಇಟ್. ಸರ್, ಚೇಂಜ್ ಆಗಂಗಿದ್ರೆ ಏನ ಕಂಪ್ಲೀಟಾಗಿ ಯೂಸ್ ಮಾಡ್ಕೋಬೋದಲ್ವಾ? ಯಾಕೆ ನಮಗೆ ಇನ್ಫ್ಲೂಯೆನ್ಸರ್ಸ್ ಆಗಲಿ ಅಥವಾ ಪ್ರಮೋಟರ್ಸ್ ಆಗಲಿ ಅಥವಾ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಆಗಲಿ ಯೂಸ್ ಮಾಡಬೇಕು ದೊಡ್ಡ ಬ್ರ್ಯಾಂಡ್ ರೆಪ್ರೆಸೆಂಟ್ ಮಾಡೋಕ್ಕೆ? ಗುಡ್. ಆ್ಯಂಡ್ ಕಾಸ್ಟ್ ಕೂಡ ಸೇವ್ ಆಗುತ್ತಲ್ಲ? ಯಾ, ವೆರಿ ಗುಡ್ ಕ್ವೆಶನ್. AI ಏನು ಮಾಡುತ್ತೆ ಅಂತಂದರೆ ಸಿಂಪಲ್. ಅಸ್ಯೂಮ್ ದಟ್ ನಾಳೆ ನಾವು 3 ಜನ ಎಲ್ಲ ಹೊರಗಡೆ ಹೋಗ್ತಿದ್ದೀವಿ, ಟ್ರಕ್ಕಿಂಗ್ ಅನ್ಕೊಳ್ಳೋಣ. 3 ಜನ ನಮ್ಮ ಹತ್ರ 3 ಜನರ ಹತ್ರ ಒಂದು ಟಿ ಶರ್ಟ್ಸ್ ಇದ್ದಿಲ್ಲ. ಸೊ ಸುಮ್ಮನೆ ಟಿ ಶರ್ಟ್ ತೊಗೊಳ್ಳೋಣ ಅಂತ ಟಿ ಶರ್ಟ್ ತೊಗೊಳಕ್ಕೆ ಹೋಗಿದ್ದೀವಿ. ನೀನು ಎಲ್ಲೋ ಒಂದು ಟಿ ಶರ್ಟ್ ತೊಗೊಂಡಿದ್ದೀಯ, ಆ ಟಿ ಶರ್ಟ್ ತುಂಬ ಕಡಿಮೆಗೆ ಸಿಕ್ಕಿದೆ, ಬಟ್ ಸಕ್ಕತ್ತಾಗಿದೆ ಟಿ ಶರ್ಟ್. ನೀನು ನಮಗೆ ಬಂದು ಯು ವಾಂಟೆಡ್ ಟು ಟೆಲ್, ಮಗ ಈ ಟಿ ಶರ್ಟ್ ತೊಗೊಂಡೆ, ಟಿ ಶರ್ಟ್ 1000 ರೂಪಾಯಿ ಅಂತ ನೀನು ಸುಳ್ಳು ಹೇಳ್ಬೇಕು ಅಂದ್ಕೊಂಡಿದ್ಯಾ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅದೇ ಶಾಪ್ಗೆ ಹೋಗಿ ಸೇಮ್ ಟಿ ಶರ್ಟ್ ತೊಗೊಂಡಿದ್ದೀವಿ. ಇವಾಗ ಏನಾಯಿತು ಅಂದರೆ ಬೈ ಡಿಫಾಲ್ಟ್ ಇಟ್ ಕಿಲ್ಡ್ ಯುವರ್ ಐಡೆಂಟಿಟಿ. ಮೈ ಐಡೆಂಟಿಟಿ, ಹಿಸ್ ಐಡೆಂಟಿಟಿ. ಇವಾಗ ಏನಾಯಿತು, ಸೇಮ್ ಆಗೋಯ್ತಲ್ಲ. Like Zudio, Decathlon. Yes. Yeah. So I didn't want to take any names. But the point is very simple, that anything that is similar kills your identity. AI, Canva, ಈ ಟೂಲ್ಸ್ ಆರ್ ಗ್ರೇಟ್. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ದೇರ್ ಅದಿಲ್ಲ ಅಂದರೆ ತುಂಬ ಕಷ್ಟ ಇವಾಗ. ಬಟ್ ಯಾಕೆ ಇನ್ನೂ ಹ್ಯೂಮನ್ ಆರ್ ಯಾಕೆ ಯು ಸ್ಟಿಲ್ ನೀಡ್ ಪೀಪಲ್ ಅಂದರೆ ಸಮ್ವೇರ್ ಪೀಪಲ್ ಡೋಂಟ್ ವಾಂಟ್ ಟು ಬಿ ಐಡೆಂಟಿಕಲ್. ನಮ್ಗೆ ಯಾಕೆ ಯೂನಿಫಾರ್ಮ್ ಇಷ್ಟ ಆಗ್ತಿದ್ದಿಲ್ಲ, ಯಾಕೆ ವೆಡ್ನೆಸ್ಡೇ ಮತ್ತು ಫ್ರೈಡೇ ಕಲರ್ ಡ್ರೆಸ್ ಇಷ್ಟ ಆಗ್ತಿತ್ತು ಅಂತಂದರೆ, ಅಯ್ಯೋ ಎಲ್ಲರೂ ಸೇಮ್ ಆಗ್ಬಿಟ್ವಲ್ಲ ಅನ್ನೋದು ನಮಗೆ ಇಷ್ಟ ಆಗಲ್ಲ. ಮತ್ತು ಡೇ ಕಲರ್ ಡ್ರೆಸ್ ಬಂದಿದ್ದೇನು ಸಖತ್ ಖುಷಿ. ನಾಳೆ ನಾನು ಇದು ಹಾಕೋತೀನಿ, ಈ ಶೂಸ್ ಹಾಕೋತೀನಿ, ಈ ಶರ್ಟ್ಸ್ ಹಾಕೋತೀನಿ. ಅದೇ ಥರ ಬ್ರ್ಯಾಂಡನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಇಫ್ ಅ ಗ್ರೇಟ್ ಫೇಸ್ ಬಂದ ತಕ್ಷಣ ಅವ್ರು ಯೂನಿಕ್ನೆಸ್ ಕ್ರಿಯೇಟ್ ಮಾಡ್ಕೊತಾರೆ. ಮೈಂಡಲ್ಲಿ ಮೆಮೊರಿ ಕ್ರಿಯೇಟ್ ಆಗುತ್ತೆ. ಇವತ್ತು ಲಕ್ಸ್ ಅಂದ ತಕ್ಷಣ ಮಾಧುರಿ ದೀಕ್ಷಿತ್ ತಲೆಗೆ ಬರ್ತಾರೆ. ಸೊ ದರ್ ಇಸ್ ಸಮ್ ಸ್ಪೇಸ್. ಇಲ್ಲೆಲ್ಲೋ ಒಂದು ಕಡೆ ಅವರು ಸ್ಪೇಸ್ ಆಕ್ಯುಪೈ ಮಾಡಿರ್ತಾರೆ. ದ ಬ್ರ್ಯಾಂಡಿಗೆ ಒಂದು ಅಸೋಸಿಯೇಷನ್ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಯಾಕೆ ಇನ್ಫ್ಲೂಯೆನ್ಸರ್ಸ್ ಬೇಕಾಗ್ತಾರೆ ಅಂತಂದರೆ, ಅಥವಾ ಯಾಕೆ ಆ್ಯಕ್ಟರ್ಸ್ ಬೇಕು, ಬ್ರ್ಯಾಂಡ್ ಅಂಬಾಸಿಡರ್ಸ್ ಬೇಕು ಅಂದರೆ, ಇವತ್ತು ಮಾರ್ಕೆಟಿಂಗ್ಗಿಂತ ದೊಡ್ಡ ಇಂಪಾರ್ಟೆಂಟ್ ಥಿಂಗ್ ಇಸ್ ಡಿಸ್ಟ್ರಿಬ್ಯೂಷನ್. ಈಗ ನಿನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಒಂದು 9,000 ಫಾಲೋವರ್ಸ್ ಇದ್ದಾರೆ, ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೊಂದು 10,000 ಫಾಲೋವರ್ಸ್ ಇದ್ದಾರೆ. ಇಟ್ ಇಸ್ ನಾಟ್ ಸಮಥಿಂಗ್ ದಟ್ ಎವ್ರಿಬಡಿ ಕ್ಯಾನ್ ಡೂ. ಇಂಪಾಸಿಬಲ್. ಬಿಕಾಸ್ ಯು ಆರ್ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್. ಇವಾಗ ಒಬ್ರು ಇನ್ಫ್ಲೂಯೆನ್ಸರ್ ಇದ್ದಾರೆ ಅಂದರೆ, ಶಿ ಹ್ಯಾಸ್ ಗಾಟ್ ಅರೌಂಡ್ 1 million ಫಾಲೋವರ್ಸ್ ಅಂದರೆ 1 million ಪೀಪಲ್ ಆರ್ ಆಲ್ರೆಡಿ ಫಾಲೋಯಿಂಗ್ ಹರ್. ದಟ್ಸ್ ಅನ್ ಅಮೇಝಿಂಗ್ ಥಿಂಗ್. ಅದನ್ನ ದಟ್ ಇಸ್ ಕಾಲ್ಡ್ ಡಿಸ್ಟ್ರಿಬ್ಯೂಷನ್. ಯಾವಾಗ ಹಿಂಗೆ ಡಿಸ್ಟ್ರಿಬ್ಯೂಟ್ ಆಗಿರ್ತಾರಲ್ಲ, ಅವರಿಂದನೇ ನಾವು ಪ್ರಾಡಕ್ಟ್ ರೀಚ್ ಮಾಡಿಸೋದು ತುಂಬ ಈಸಿ. ಬಟ್ ನಾನೇ ಮಾಡಬೇಕು ಅಂದರೆ ನನಗೆ ಎಷ್ಟು ಡಿಸ್ಟ್ರಿಬ್ಯೂಷನ್ ಇದೆ? ನಾನು 5,000 ಫಾಲೋವರ್ಸಾ, 3,000, 2,000, ಓಕೆ. ಬಟ್ ನನ್ನ ಜೊತೆ ಇರೋರಿಗೆ 1 ಲಕ್ಷ ಫಾಲೋವರ್ ಇದ್ದರೆ ದೇ ಆರ್ ಮೋಸ್ಟ್ ಡಿಸ್ಟ್ರಿಬ್ಯೂಟೆಡ್. AI will always help you to optimize, but not experiment. Experiment ನಾವೇ ಮಾಡಬೇಕು. ಆಪ್ಟಿಮೈಸ್ ಈ ಲ್ಯಾಂಡಿಂಗ್ ಪೇಜ್ ಚೆನ್ನಾಗಿಲ್ಲ, ಈ ಡಿಸೈನ್ ಚೆನ್ನಾಗಿಲ್ಲ, ಇದನ್ನ ಚೇಂಜ್ ಮಾಡೋಣ ಅಂತ ಹೇಳುತ್ತೆ ಹೊರತು, ನನ್ನ ಸಲುವಾಗಿ ಅದೇ ದುಡ್ಡು ಹಾಕ್ಬಿಟ್ಟು ಮಾರ್ಕೆಟಿಂಗ್ ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಹಾಗಾಗಿ ಎಟ್ ದ ಎನಿ ಎಂಡ್ ಆಫ್ ದ ಡೇ ಪೀಪಲ್ ಗೆಟ್ ಕನೆಕ್ಟೆಡ್ ವಿತ್ ಪೀಪಲ್ ಓನ್ಲಿ. ನಿಮ್ಮಿಬ್ಬರಿಗೂ ಅಥವಾ ನನಗೂ ಯಾವತ್ತೂ ಅನಿಸಿರಲ್ಲ ದಟ್ ನಾನು ನಾಳೆ ಒಂದು ಮಷಿನ್ ಜೊತೆ ರೊಮ್ಯಾನ್ಸ್ ಮಾಡ್ತೀನಿ ಅಂತ. ಯು ನೀಡ್ ಅ ಹ್ಯೂಮನ್ ಬೀಯಿಂಗ್ ದೇರ್, ರೈಟ್? ಆರ್ ಯು ಡೋಂಟ್ ಫೀಲ್ ಲೈಕ್ ನಾಳೆ ನಾನು ಒಂದು ರೋಬೋಟ್ ಜೊತೆ ಡೇಟ್ಗೆ ಹೋಗ್ತೀನಿ ಅಂತ. ನೋ, ನಿಮ್ಗೆ ಎನಿಥಿಂಗ್, ಈವನ್ ಅ ಸ್ಮಾಲ್ ಕನ್ವರ್ಸೇಷನ್ ಯು ವುಡ್ ಲವ್ ಟು ಹ್ಯಾವ್ ಇಟ್ ವಿತ್ ಅ ಹ್ಯೂಮನ್ ಬೀಯಿಂಗ್. ಸೊ ಆ ಹ್ಯೂಮನ್ ಕನೆಕ್ಷನ್ ಏನಂದರೆ, ಬೈ ಡಿಫಾಲ್ಟ್ ಅನ್ಸರ್ಟನಿಟಿನ ನಾವು ಒಳಗಡೆಯಿಂದ ಎಂಜಾಯ್ ಮಾಡ್ತಿರ್ತೀವಿ. ಅನ್ಸರ್ಟನಿಟಿ ಅಂತಂದರೆ,
ನಿಮ್ಮ ಎದುರುಗಡೆ ಕೂತ್ಕೊಂಡಿರೋನು ಏನು ಆನ್ಸರ್ ಮಾಡ್ತಾನೆ ಅಂತ ನಿಮಗೆ ಮುಂಚೆನೆ ಗೊತ್ತಿದ್ರೆ ನಿಮ್ಗೆ ಕ್ವಶನ್ ಕೇಳಕ್ಕೆ ಇಷ್ಟ ಆಗಲ್ಲ. ಬಟ್ ಎದುರುಗಡೆ ಕೂತ್ಕೊಂಡಿರೋನು ಏನು ಆನ್ಸರ್ ಮಾಡ್ತಾನೆ ಅಂತಲೂ ನಿಮ್ಗೆ ಗೊತ್ತಿದ್ದಿಲ್ಲ ಅಂತಂದಾಗ ಅವಾಗ ಇಂಟ್ರೆಸ್ಟಿಂಗ್ ಇರುತ್ತೆ. ಅವ್ನು ಏನು ಹೇಳ್ಬೋದು, ಅವ್ನ ಆನ್ಸರ್ ಹೆಂಗೆ ಕೊಡ್ಬೋದು. AI 90% ನೀವು ಏನು ಅನ್ಕೊಂಡಿರ್ತೀರ ಅದನ್ನೇ ಕೊಡ್ತಿರುತ್ತೆ. ಬಟ್ ಹ್ಯೂಮನ್ ಬೀಯಿಂಗ್ ಹಂಗೆ ಕೊಡಲ್ಲ. ಹಿ ಮೈಟ್ ಹ್ಯಾವ್ ಬೆಳಗ್ಗೆ ಜಗಳಾಡಿ ಬಂದಿರ್ಬೋದು, ಮಾರ್ನಿಂಗ್ ಕಾಲಲ್ಲಿ ಸಖತ್ತಾಗಿ ಮಾತಾಡಿರ್ತೇನೆ, ಬೆಳಗ್ಗೆ ಕಾಲ್ ಇಟ್ಮೇಲೆ ಜಗಳಾಡಿರ್ತೇನೆ, ಇಲ್ಲಿ ಬಂದ ತಕ್ಷಣ ಅರೆ ಬೆಳಗ್ಗೆ ಸಖತ್ತಾಗಿದೆ ಇವಾಗ ಹಿಂಗೆ ಮಾತಾಡ್ತಿದ್ದೇನೆ. ಅನ್ಸರ್ಟನಿಟಿ, ಆ ಅನ್ಸರ್ಟನಿಟಿನ ನಾವು ಒಳಗಡೆಯಿಂದ ಎಂಜಾಯ್ ಮಾಡ್ತಿರ್ತೀವಿ. ಅದು ಇಸ್ ಇಟ್ ಗುಡ್ ಆರ್ ಬ್ಯಾಡ್, ಬಟ್ ಇಟ್ಸ್ ಹ್ಯೂಮನ್ ನೇಚರ್. ಸರ್ ಬಟ್ ಜೆನ್ಸಿ ಇವತ್ತು ತುಂಬ ಅಟ್ರಾಕ್ಟ್ ಆಗ್ತಿರೋದು AI-ಗೆ. ಆ್ಯಂಡ್ ಏನಕ್ಕೆ ಆ ಥರ ಆಗ್ತಾ ಇದ್ದಾರೆ ಅಂದರೆ, ಒಂದು ಲೋನ್ಲಿನೆಸ್ ಮತ್ತು ಗ್ರೂಪ್ ಆಫ್ ಪೀಪಲ್ ಈಗ ಕೂರ್ತಾ ಇಲ್ಲ ಎಲ್ಲೂ. ಲೈಕ್ ಯಾರೇ ಆದ್ರೂ ಫೋನ್, ಚಿಟ್ ಚಾಟ್, ಮೆಸೇಜ್, ಕಾಲ್ಸಲ್ಲೇ ಜೀವನ ಮಾಡಿಬಿಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್ ಅಂತ ಯೂಸ್ ಮಾಡ್ಕೊಂಡೆ. ಸೊ ಈಗ AI ಅವ್ರಿಗೆ ಯೂಸ್ ಆಗ್ತಾ ಇದೆಯಲ್ಲ ಹಾಗಿದ್ರೆ? ಟು ಕಾಂಟ್ರಡಿಕ್ಟರಿ ಥಿಂಗ್ಸ್. ಇವಾಗ ಲೋನ್ಲಿನೆಸ್ಗೂ ಸೋಷಿಯಲ್ ಬೀಯಿಂಗಿಗೂ ತುಂಬ ಡಿಫ್ರೆನ್ಸ್ ಇದೆ. ಫಾರ್ ಎಕ್ಸಾಂಪಲ್, ನಾವು ಯಾವಾಗಲೂ ಏನೇ ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ತುಂಬ ಹಳೆಯದನ್ನ ಏನೋ ಒಂದು ಹೇಳ್ಬಿಟ್ಟು ನಾವು ಅದನ್ನು ಹೊಸದಕ್ಕೆ ಕಂಪೇರ್ ಮಾಡ್ತೀವಿ. ಐ ಆಲ್ವೇಸ್ ಬಿಲೀವ್ ಹಳೇದನ್ನ ಇತ್ತು, ಬಟ್ ಹಂಗಂತ ಹೇಳಿ ಹಳೇದು ಗ್ರೇಟ್ ಅಂತ ನಾನು ಹೇಳಲ್ಲ. ಜಸ್ಟ್ ಇಮ್ಯಾಜಿನ್ ಅ ಡೇ ವಿತೌಟ್ ವಾಟ್ಸಪ್, ಜಸ್ಟ್ ಇಮ್ಯಾಜಿನ್ ಅ ಡೇ ವಿತೌಟ್ ಇನ್ಸ್ಟಾಗ್ರಾಮ್. 19 ನಮಗೆ ವರ್ಲ್ಡ್ ಕಪ್ ಗೆದ್ದಾಗ, ಕಪಿಲ್ ದೇವ್ ಅವರು ವರ್ಲ್ಡ್ ಕಪ್ ಗೆದ್ದಾಗ, ವರ್ಲ್ಡ್ ಕಪ್ ಅಲ್ಲಿ ಮ್ಯಾಚ್ ಗೆಲ್ತಿದ್ದೀವಿ ಅಂತ ನಮಗೆ ಗೊತ್ತಾಗಕ್ಕೆ ಇಟ್ ವಾಸ್ ಟೇಕಿಂಗ್ ಟೈಮ್. ಅಟ್ ಲೀಸ್ಟ್ 1 ಡೇ ಆದಮೇಲೆ ನ್ಯೂಸ್ ಪೇಪರಲ್ಲಿ ಪ್ರಿಂಟ್ ಆಗ್ತಿತ್ತು. ರೇಡಿಯೋ ವಾಸ್ ಟೇಕಿಂಗ್ ಟೈಮ್ ಆ್ಯಂಡ್ ದೆನ್ ಪ್ರಿಂಟ್ ಆಗ್ತಿತ್ತು, ಅಂದರೆ ಕೇಳಿಸ್ಕೊಳಕ್ಕೆ. ಇವತ್ತು ಲೈವ್ ಬರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಲೈವ್ ಹೋಗ್ಬೋದು, ಯೂಟ್ಯೂಬಲ್ಲಿ ಲೈವ್ ಹೋಗ್ಬೋದು, ಆನ್ ಸ್ಪಾಟ್ ಹಿಂಗೆ ನಮ್ಗೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಪವರ್ ಆಫ್ ದೀಸ್ ಪ್ಲಾಟ್ಫಾರ್ಮ್ಸ್ ಆರ್ ಸೋ ಗುಡ್ ಟು ಗೆಟ್ ಕನೆಕ್ಟೆಡ್. ಬಟ್ ಏನಾಗ್ತಿದೆ ಅಂದರೆ, ದೇರ್ ಇಸ್ ಅ ಸ್ಮಾಲ್ ಡಿಫ್ರೆನ್ಸ್ ಬಿಟ್ವೀನ್ ಯೂಸೇಜ್ ಆ್ಯಂಡ್ ಅಡಿಕ್ಷನ್. Usage is something that's an amazing thing about social media or internet. Is it good to be addiction? But again, there are two things. Somebody is chanting every day. Why don't you call it as a bad thing? It's a good addiction antivi. Now I use internet every day. I work with clients. I have I teach students online. I teach working professionals. So now it's again an addiction that I have, and it is helping me, and it's a good addiction again. So is NZ marketing a loneliness problem is because they don't want to mingle people offline and they are very much comfortable online. Ivaga munche, if to send a message, we have to write something. Today this indicates yes, right? I mean, this indicates something, and hug, it can be indicated with a simple emoji, and sad can be explained with an emoji. Now the choice of words kadme ಆಗ್ತಾ ಬರ್ತಿದೆ. ಜನರಿಗೆ ಮಾತಾಡಬೇಕು ಅಂದ್ರೆ ಕಡಿಮೆ ಯಾಕೆ ವರ್ಡ್ಸ್ ಬೇಕಾಗ್ತಿದೆ ಅಂತಂದ್ರೆ, ಪಾಪ ಅವ್ರಿಗೆ ವರ್ಡ್ಸ್ ಗೊತ್ತಿಲ್ಲ. ಸೊ ಹಾಗಾಗಿ ದೇ ಆರ್ ಫೀಲಿಂಗ್ ಇಟ್ಸ್ ಬೆಟರ್ ಟು ಟೆಕ್ಸ್ಟ್ ಪೀಪಲ್ ಆನ್ಲೈನ್ ರಾದರ್ ದನ್ ಮೀಟಿಂಗ್ ದೆಮ್ ಆಫ್ಲೈನ್. ಅಂಡ್ ಇಸ್ ಇಟ್ ರಾಂಗ್? ನಥಿಂಗ್ ರಾಂಗ್. ಬಟ್ ಏನಂದ್ರೆ, ಇಟ್ ಶುಡ್ ನಾಟ್, ಮೇಬಿ ಅದಕ್ಕೆ ಅನ್ಸುತ್ತೆ ದೇ ಆರ್ ಫೈಂಡಿಂಗ್ ಇಟ್ ಹಾರ್ಡ್ ಟು ಕ್ರ್ಯಾಕ್ ಇಂಟರ್ವ್ಯೂಸ್ ಆಲ್ಸೋ. ಬಿಕಾಸ್ ಟೆಕ್ಸ್ಟ್ ಮಾಡಿ 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 ಅವ್ರಿಗೆ ಇಂಟರ್ವ್ಯೂ ಹೋದಾಗ ಡೈರೆಕ್ಟ್ ಆಗಿ ಮಾತಾಡೋಕೆ ಕಷ್ಟ ಆಗುತ್ತೆ. ಅದೇ ಇಂಟರ್ವ್ಯೂ ಏನಾದ್ರು ಚಾಟ್ ಬೇಸಲ್ಲಿ ಇದ್ದಿದ್ರೆ ಮೇಬಿ ದೇ ವುಡ್ ಹ್ಯಾವ್ ಕ್ರ್ಯಾಕ್ಡ್ ಇಟ್ ಫಾರ್ ಶೋರ್. ಎಮೋಜಿಲೇ ಇಂಟರ್ವ್ಯೂ ಮಾಡಿ, ಟೆಕ್ಸ್ಟ್ ಮೆಸೇಜ್ ಅಲ್ಲೇ ಇಂಟರ್ವ್ಯೂ ಮಾಡಿ ಅಂತ ಮಾಡಿದಿದ್ರೆ 100% ಕ್ರ್ಯಾಕ್ ಮಾಡ್ತಾರೆ. ಬಟ್ ದ ಓನ್ಲಿ ಡಿಫ್ರೆನ್ಸ್ ದಟ್ ದೇ ಶುಡ್ ಸಿ ಇಸ್, ಅಂಡ್ ಬಿಟ್ ಆಫ್ ವರ್ ಇಟ್ ಇಸ್ ಸಿಂಪಲ್. ಇವಾಗ ನೀವೆಲ್ಲ ಜೆನ್ಜಿ ಕಿಡ್ಸ್, ಆರ್ ಲಾಸ್ಟ್ ಡ್ರೀಮ್ ವಾಸ್ ಐಫೋನ್. ನಿಮ್ದು ಫಸ್ಟ್ ಡ್ರೀಮ್ ಇಸ್ ಐಫೋನ್. ನನ್ನ ಕೊನೆಯ ಆಸೆ ಐಫೋನ್, ನಿಮ್ಮ ಮೊದಲ ಆಸೆ ಐಫೋನ್. ಅದು ತುಂಬಾ ಡಿಫ್ರೆನ್ಸ್ ಇದೆ. ನಾವು ಈ ಮಾರ್ಕೆಟ್ನ ಅಡಿಕ್ಷನ್ ಇಂದ ಹೊರಗಡೆ ತಗೊಂಡು ಬರಬಾರ್ದು ಅನ್ನೋ ಡಿಸ್ಕಷನ್ಗಿಂತ ಹೌ ಡು ಯೂಸ್ ಇಟ್ ಬೆಟರ್ ವೇ, ಅದನ್ನ ಮಾತ್ರ ಡಿಸ್ಕಸ್ ಮಾಡಬೇಕೇ ಹೊರತು ವಿ ಶುಡ್ ನಾಟ್ ಫೀಲ್ ಸ್ಯಾಡ್ ಅಬೌಟ್ ಅಯ್ಯೋ ದೇ ಆರ್ ನಾಟ್ ಕನೆಕ್ಟಿಂಗ್ ವಿತ್ ಸೋಷಿಯಲ್, ದೇ ಆರ್ ನಾಟ್ ಸೋಷಿಯಲ್ ಪೀಪಲ್ ಅಂಡ್ ಆಲ್. No, I feel they are more social, but with whom is the only concern. ಅವ್ರು ಸೋಷಿಯಲ್ ಯಾರ ಜೊತೆ ಇದ್ದಾರೆ? ಮನೆಯವ್ರ ಜೊತೆನಾ, ಫ್ರೆಂಡ್ಸ್ ಜೊತೆನಾ, ಸ್ಟ್ರೇಂಜರ್ಸ್ ಜೊತೆನಾ? ಸೊ ದ ಈಸ್ ಆಫ್ ಸೋಷಿಯಲ್ ಮೀಡಿಯಾ ಏನಾಗ್ತಿದೆ ಅಂದ್ರೆ, ಸ್ಟ್ರೇಂಜರ್ಸ್ ಜೊತೆ ಈಸಿಲಿ ಕನೆಕ್ಷನ್ ಬೆಳೆಸ್ಕೋಬಹುದು, ರೈಟ್? ಅಂಡ್ ಅವಾಗ ಏನಾಗುತ್ತೆ, ಮಲ್ಟಿಪಲ್ ಪೀಪಲ್ ಮೇಲೆ ಇಂಟ್ರೆಸ್ಟ್ ಬೇಗ ಲೂಸ್ ಆಗ್ಬಿಡುತ್ತೆ. then you jump to somebody else, and then you jump to somebody else. That is the problem. ಸೊ ಅಗೇನ್ ನೀವು ಹೇಳ್ದಂಗೆ ಒಂದು ಬಿಸ್ನೆಸ್ ಬ್ರ್ಯಾಂಡ್ ಆಗಬೇಕು ಅಂದರೆ ಒಂದು ರೇರ್ ಎಲಿಮೆಂಟ್ ಇರಬೇಕು.
ಸೊ ನಾರ್ಮಲಿ ಈ ಥರ ರೇರ್ ಎಲಿಮೆಂಟ್ ಇಟ್ಕೊಂಡು ಬಿಸ್ನೆಸ್ ಶುರು ಮಾಡೋರು, ಮಾರ್ಕೆಟಿಂಗ್ ವೆಂಚರ್ನ ಶುರು ಮಾಡೋರು, ದೇ ವಿಲ್ ಫೇಸ್ ಹ್ಯೂಜ್ ಒಡವಿಸೆ ಈ ಥರ ಕಷ್ಟ ಫೇಸ್ ಮಾಡ್ತಾರೆ ಸರ್ ಅವರು ಹೌದು ಇನಿಷಿಯಲ್ ಡೇಸಲ್ಲಿ. ಸೊ ನೀವು ಅವ್ರಿಗೆ ಡಿಜಿಟಲ್ ಮಾರ್ಕೆಟಿಂಗ್ನ ಬೆಸ್ಟ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಏನು ಇದೆ ಅಂತ ಹೇಳ್ಬೋದು ನೀವು ಅದಕ್ಕೆ? ಅದೇ ನಿಮ್ಮ ಕ್ವಶನಲ್ಲಿ ಆನ್ಸರ್ ಇದೆ. ಯು ಟೋಲ್ಡ್ ಸಮಥಿಂಗ್ ದಟ್ ಎವ್ರಿ ಬಿಸ್ನೆಸ್ ಹ್ಯಾವ್ ಸಮಥಿಂಗ್ ರೇರ್ ಎಲಿಮೆಂಟ್ ಅಂತ. ಈಗ ಡಾಮಿನೋಸು ಪಿಜ್ಜಾ ಹಟ್ಟು ಎರಡೂ ಪಿಜ್ಜಾನೇ ಸೆಲ್ ಮಾಡ್ತಾರೆ, ಹೌದಾ? ಎರಡು ಪಿಜ್ಜಾ ಸೆಲ್ ಮಾಡ್ತಾರೆ. ಜನರಿಗೆ ಹೋಗಿ ಕೇಳಿ ಡಿಫ್ರೆನ್ಸ್ ಏನು ಅಂತ. ಮೆಜಾರಿಟಿ ಆಫ್ ದಮ್ ಏನು ಆನ್ಸರ್ ಮಾಡ್ತಾರೆ ಅಂದರೆ ಒಂದು ಕಾಮನ್ ಆನ್ಸರ್ ಏನು ಮಾಡ್ತಾರಪ್ಪ ಅಂದರೆ, ಸರ್ ಇಲ್ಲಿ ಟೇಸ್ಟ್ ಚೆನ್ನಾಗಿದೆ, ಇಲ್ಲಿ ಏನೋ ಕ್ವಾಲಿಟಿ ಚೆನ್ನಾಗಿದೆ ಅಂತ. ಟು ಬಿ ಫ್ರ್ಯಾಂಕ್, ನಿಮ್ಗೆ ಯಾರಿಗೂ ಇಲ್ಲಿವರೆಗೂ ಡಾಮಿನೋಸ್, ನೀವು ಹೋಗಿರೋ KD ರೋಡಲ್ಲಿರೋ ಡಾಮಿನೋಸ್ ಆಗಿರ್ಬೋದು ಅಥವಾ ವಿಜಯನಗರಲ್ಲಿರೋ ಡಾಮಿನೋಸ್ ಆಗಿರ್ಬೋದು, ನಿಮಗೆ ಇಲ್ಲಿವರೆಗೂ ಯಾರು ನಿಮಗೆ ಪಿಜ್ಜಾ ಮಾಡಿಕೊಟ್ಟಿದ್ದಾರೆ ಗೊತ್ತಿಲ್ಲ. ಗೊತ್ತಾ? ಐ ಮೀನ್ ಯಾರು ನನ್ನ ಸಲುವಾಗಿ ಪ್ರಿಪೇರ್ ಮಾಡಿರೋದು ನೋ. ಬಟ್ ನೀವು ಯಾವತ್ತೂ ಕಂಪ್ಲೇಂಟ್ ಮಾಡಲ್ಲ ಇವತ್ತು ಟೇಸ್ಟ್ ಚೇಂಜ್ ಇದೆ ಅಂತ. ಯು ನೋ ವೈ? ದೇ ಆರ್ ನಾಟ್ ಅಲ್ಲಿ ಯಾರು ಶೆಫ್ ಕೂತ್ಕೊಂಡು ಅವನ ಎಕ್ಸ್ಪರ್ಟೀಸ್ ಯೂಸ್ ಮಾಡಲ್ಲ. ಅವನಿಗೆ ಇದು ಕೊಟ್ಬಿಟ್ಟಿರ್ತಾರೆ, ಇಷ್ಟೇ ಬೇಸ್ ಇರುತ್ತೆ, ಇಷ್ಟೇ ಚಟ್ನಿ ಹಾಕಬೇಕು, ಇಷ್ಟೇ ಪಲ್ಯ ಹಾಕಬೇಕು, ಇಷ್ಟೇ ಬೇಯಿಸ್ಬೇಕು, ಹಿಂಗೆ ತೊಗೊಂಡ್ಬಂದು ಕೊಡಬೇಕು ಅಂತ. ನಾವು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡಾಮಿನೋಸ್ ಆ್ಯಂಡ್ ಪಿಜ್ಜಾ ಹಟ್ ಮಾರ್ಕೆಟಿಂಗ್ ಆ್ಯಂಡ್ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಬೇಕು ಅಂದರೆ, Domino's always sells you comfort. ನೀವು ಎಲ್ಲಾದರೂ ಊಟ ಮಾಡಿ ಸರ್, ನೀವು ಫಸ್ಟು ಪೇ ಮಾಡಿ, ನಾವು ಆಮೇಲೆ ಸರ್ವ್ ಮಾಡ್ತೀವಿ. ಸರ್ವ್ ನೀವೇ ಮಾಡ್ಕೋಬೇಕು. ಎರಡನೇದು, they'll give you an always ಬಾಕ್ಸ್. ನೀವು ಅಲ್ಲಾದರೂ ತಿನ್ನಿ, ಹೊರಗಡೆ ಆದರೂ ತಿನ್ನಿ, they'll give you in ಬಾಕ್ಸ್. ಪಿಜ್ಜಾ ಹಟ್ ಆನ್ ದ ಸೆಕೆಂಡ್ ಲೆವೆಲ್, ಪಿಜ್ಜಾ ಹಟ್ ನಾರ್ಮಲಿ ಪ್ರೀಮಿಯಂ ಲೊಕೇಶನಲ್ಲೇ ಇರುತ್ತೆ ಬಿಲ್ಡಿಂಗ್ಸ್. ನೀವು ಡಾಮಿನೋಸ್ ನೋಡಿ, ಈವನ್ ಇನ್ ಮೆಟ್ರೋ ಸ್ಟೇಷನ್ಸ್ ಅಲ್ಲೂ ಇದೆ, ಎಷ್ಟೊಂದು ರೈಲ್ವೆ ಸ್ಟೇಷನ್ಸ್ ಅಲ್ಲೂ ಸಿಗುತ್ತೆ. ಬಟ್ ಯು ಡೋಂಟ್ ಸಿ ದಿಸ್ ಸೇಮ್ ಥಿಂಗ್ ಫಾರ್ ಪಿಜ್ಜಾ ಹಟ್. ಯಾಕೆ? ಪಿಜ್ಜಾ ಹಟ್ ಇಸ್ ಸಮಥಿಂಗ್ ವೇರ್ ದೇ ವಿಲ್ ಕಮ್ ಅಂಡ್ ಸರ್ವ್ ಯು. ದೇ ವಾಂಟ್ ಟು ಗಿವ್ ಯು ದಟ್ ಪ್ರೈಡ್ ಆಫ್ ಫೀಲ್, ರೈಟ್? ಸರ್ ಕೂತ್ಕೊಳ್ಳಿ ಸರ್, ನಾವೇ ಬಂದು ಸರ್ವ್ ಮಾಡ್ತೀವಿ ಆ್ಯಂಡ್ ವಿ ಫೀಲ್ ನೈಸ್ ಟು ಬಿ ಸರ್ವ್ಡ್. ನೀವು ನೋಡಿ, ಸೆಲ್ಫ್ ಸರ್ವಿಸಿಗೆ ಜನ ಕ್ವಿಕ್ ಈಟಿಂಗಿಗೆ ಹೋಗಲ್ಲ, ಬೇಗ ಟಕ್ ಅಂತ ತಿನ್ನಕ್ಕೆ ಹೋಗಲ್ಲ. ಸೊ ದೇ ವಾಂಟ್ ಟು ಸ್ಪೆಂಡ್ ಮೋರ್ ಟೈಮ್ ಆ್ಯಂಡ್ ರಿಲ್ಯಾಕ್ಸ್ ಆ್ಯಂಡ್ ಹ್ಯಾವ್. ಸೊ ಬಿಗ್ಗೆಸ್ಟ್ ಥಿಂಗ್ ದಟ್ ದೇ ಹ್ಯಾವ್ ಟು ಸ್ಪಾಟ್ ಔಟ್ ಇಸ್, ಎಲ್ಲೋ ಒಂದು ಕಡೆ ಒಂದು ಗ್ಯಾಪ್ ಇರುತ್ತೆ, ಆ ಗ್ಯಾಪ್ನ ಫಿಲ್ ಮಾಡ್ತಿರ್ತಾರೆ. ಆ ಗ್ಯಾಪ್ನ ಈಗ ನೀವೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬನು ಕ್ಯಾಬ್ ಬುಕ್ ಮಾಡಬೇಕು ಅಂತ ಡೆಲ್ಲಿಲಿ ಇಳಿದು ಒಂದು ಕ್ಯಾಬ್ ಬುಕ್ ಮಾಡಿದ್ದ, ಕ್ಯಾಬ್ ಸಿಗಲಿಲ್ಲ. ಅವನೇನು ಮಾಡ್ದ, ನಾನು ಯಾಕೆ ಕ್ಯಾಬಿಗೆ ಕಾಯಬೇಕು, ನನ್ನ ಹತ್ರನೇ ಕ್ಯಾಬ್ ಬರ್ಬೋದಲ್ಲ ಅಂತಂದು ಒಂದು ಕ್ಯಾಬ್ ಕಂಪ್ನಿ ಕಂಡಿಡ್ದ, ಅದೇ ಓಲಾ ಆಯಿತು. ಓಲಾ ಸಖತ್ ಪಾಪ್ಯುಲರ್ ಆಯಿತು. ಒಂದಿನ ಟ್ರಾಫಿಕಲ್ಲಿ ಕೂತ್ಕೊಂಡಿದ್ದ ಬೆಂಗಳೂರಲ್ಲಿ, ಅಪ್ಪ ಏನು ಗುರು ಇಷ್ಟು ಟ್ರಾಫಿಕ್ ಇದೆ. ಬಟ್ ಒಬ್ಬನು ಆಟೋದನ್ನು ನೋಡ್ದ, ಇಷ್ಟೊಂದು ಕ್ಯಾಬ್ಸ್ ಇದೆ, ಕ್ಯಾಬ್ ಕಷ್ಟ ಆಗುತ್ತೆ, ಆಟೋನು ಕ್ಯಾಬಿಗೆ ತೊಗೊಂಡು ಬರಬೇಕು ಅಂತ ಓಲಾ ಆ್ಯಂಡ್ ವಾಟ್ ದೇ ಡಿಸೈಡ್ ಇಸ್ ಓಲಾ ಆಟೋನು ಇಂಟ್ರೊಡ್ಯೂಸ್ ಮಾಡಿದ್ರು. ಓಲಾ ಆಟೋ ಬಂತು, ಓಲಾ ಕ್ಯಾಬು ಬಂತು. ಬಟ್ ಮಧ್ಯದಲ್ಲಿ ಯಾರೊಬ್ಬನು ಏನು ಮಾಡ್ದ, ಗಾಡಿ ಇದೆ, ಈ ಗಾಡಿ ಗಲ್ಲಿಲಿ ಹೋಗ್ಬಿಟ್ಟು ಸೀದಾ ಆಫೀಸಿಗೆ ತಲುಪ್ಬೋದು, ಬಟ್ ಕ್ಯಾಬ್ ಮತ್ತು ಆಟೋ ಕಷ್ಟ ಆಗುತ್ತೆ ಅಂತ. ಸೊ ದೆನ್ ರ್ಯಾಪಿಡೋ ಬಂತು. ಆ ರ್ಯಾಪಿಡೋಯಿಂದ ಪೀಪಲ್ ಸ್ಟಾರ್ಟೆಡ್ ಬುಕ್ಕಿಂಗ್ ರ್ಯಾಪಿಡೋ ಬೈಕ್ಸ್. ರ್ಯಾಪಿಡೋ ಬೈಕ್ ಬುಕ್ ಆದ್ಮೇಲೆ ಒಬ್ಬನಿಗೆ ಅನಿಸ್ತು, ಟ್ಯಾಕ್ಸಿ ಡ್ರೈವರ್ ಇಲ್ಲದೆ ಇರೋ ಥರ ಬಿಸ್ನೆಸ್ ಶುರು ಮಾಡ್ಬೋದಾ ಅಂತ. ದೆನ್ ಕೇಮ್ ಹೋಗೋದು ಪ್ರಾಬ್ಲಮ್ ಏನಪ್ಪ ಅಂದರೆ, ನೀವು ಕಂಪಲ್ಸರಿ ಹೋಗಿ ಸ್ಟೇಷನ್ನಲ್ಲಿ ಬೈಕ್ ತೊಗೊಂಡು ರೈಡ್ ಆದಮೇಲೆ ಮತ್ತೆ ವಾಪಸ್ ಇಡಬೇಕು. ದೆನ್ ಒಬ್ನಿಗೆ ಅನಿಸ್ತು, ಸ್ಟೇಷನ್ಗೆ ಹೋಗೋ ಬದಲು ಎಲ್ಲಿ ಬೇಕಲ್ಲಿ ಪಾರ್ಕ್ ಮಾಡಲಿ, ಮನೆಯಿಂದ ಆಚೆ ಮಾಡ್ಬೋದು ಅಂತ. ದೆನ್ ಕಾನ್ಸೆಪ್ಟ್ ಕೇಮ್ ಬೌನ್ಸ್ ಗಾಡಿಗಳು ಬಂತು. ಇದನ್ನು ಚೆನ್ನಾಗಿದೆ, ಬಟ್ ಬೌನ್ಸ್ ತುಂಬ ದೂರ ಹೋಗಬೇಕು, ಬಟ್ ಇಲ್ಲಿಂದ ಪಕ್ಕದ ರೋಡ್ಗೆ ಹೋಗೋಕ್ಕೆ ಕ್ಯಾನ್ ವಿ ಯೂಸ್ ಸಮಥಿಂಗ್ ಎಲ್ಸ್? ದೆನ್ ಸಂಬಡಿ ಅಂಡರ್ಸ್ಟುಡ್ ಪೆಟ್ರೋಲ್ ಇಸ್ ದ ಬಿಗ್ಗೆಸ್ಟ್ ಎಕ್ಸ್ಪೆನ್ಸಸ್ ಇನ್ ಆಲ್ ದಿಸ್ ಬಿಸ್ನೆಸ್, ವೈ ಕಾಂಟ್ ವಿ ಇಂಟ್ರೊಡ್ಯೂಸ್ ಯೂಲು ಅಂತ. ದೆನ್ ದೇ ಕೇಮ್ ಯೂಲು. ಅಂದರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಎಲ್ಲಾದ್ರ ಹತ್ರ ಒಂದು ಸ್ಮಾಲ್ ಏನೋ ಒಂದು ರೇರ್ ಎಲಿಮೆಂಟ್ ಇದೆ, ಆ ರೇರ್ ಎಲಿಮೆಂಟ್ ಬಗ್ಗೆ ನೀವು ಮಾತಾಡ್ತಿರ್ಬೇಕು. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಕೋರ್ ಕೆಲಸ ಏನು ಗೊತ್ತಾ? ಕಮ್ಯುನಿಕೇಟ್ ಅಬೌಟ್ ಯುವರ್ ಪ್ರಾಡಕ್ಟ್ ಟು ಪೀಪಲ್. ಮಾರ್ಕೆಟಿಂಗ್ ಮೇನ್ ಕೆಲಸ ಇಸ್ ಕಮ್ಯುನಿಕೇಟ್. ಏನು ಕಮ್ಯುನಿಕೇಟ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಇರುವಂಥ ರೇರೆಸ್ಟ್ ಥಿಂಗ್, ಆಸ್ ಯು ಟೋಲ್ಡ್, ಆ ರೇರ್ ಏನು ಅಂತ ಹುಡ್ಕೋದೆ ಮಾರ್ಕೆಟರ್ದು ಕೆಲಸ. ಆ ರೇರ್ ಬಗ್ಗೆ ಎಷ್ಟು ಚೆನ್ನಾಗಿ ಬೇರೆಯವ್ರಿಗೆ ಕನ್ವೆ ಮಾಡ್ತೀವಿ, ಆ ಕನ್ವೇಯಿಂಗ್ ಪವರ್ ಇಸ್ ವಾಟ್ ಇಸ್ ದ ಕೋರ್ ಥಿಂಗ್ ಇನ್ ಕಮ್ಯುನಿಕೇಶನ್. ಆ್ಯಂಡ್ ಆ ಕಮ್ಯುನಿಕೇಟ್ ಆಗಕ್ಕೆ ವಿ ಆರ್ ಯೂಸಿಂಗ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್, ಟ್ವಿಟರ್, ಕೋರಾ, ಗೂಗಲ್, ಯೂಟ್ಯೂಬ್, ಸ್ನ್ಯಾಪ್ಚಾಟ್, either through advertising mode or through influencer and content creators. At the end of the day, understanding what is that rareness, from cab to auto to bike to self-driven bike to Yulu,
ದೇರ್ ಆರ್ ಸ್ಮಾಲ್ ರೇರ್ ಥಿಂಗ್ಸ್ ಇನ್ ಬಿಟ್ವೀನ್ ಅಲ್ವಾ. ಈ ಡಾಮಿನೋಸ್ ಪಿಜ್ಜಾಕ್ಸ್ ದೇರ್ ಇಸ್ ಸಮ್ ಸ್ಮಾಲ್ ಲಿಟಲ್ ರೇರ್ ಥಿಂಗ್ಸ್. ಆ ರೇರ್ನ ಐಡೆಂಟಿಫೈ ಮಾಡಿ ಆ ರೇರ್ನ ಎಲ್ಲರಿಗೂ ಹೇಳೋದೇ ಮೇನ್ ಜಾಬ್ ಆಫ್ ಅ ಮಾರ್ಕೆಟಿಂಗ್. ಸೊ ಇನ್ ಟುಡೇಸ್ ಡಿಜಿಟಲ್ ವರ್ಲ್ಡ್ ಸರ್, ಕಂಟೆಂಟ್ ಇದೆ. ಕತೆ ಹೇಳಿ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು ಅಂದರೆ ಒಂದು ಸಾಲಿಡ್ ಸ್ಟ್ರಾಟಜಿ ಬೇಕು. ಸೊ ಹೌ ಶುಡ್ ಅ ಬ್ರ್ಯಾಂಡ್ಸ್ ಶುಡ್ ಸೀಕ್ವೆನ್ಸ್ their ಶಾರ್ಟ್ ಫಾರ್ಮ್ ರೀಲ್ಸ್ ಆ್ಯಂಡ್ ಇಂಟರಾಕ್ಟಿವ್ ಕಂಟೆಂಟ್ ಟು ಮೂವ್ ಫ್ರಮ್ ಜಸ್ಟ್ ಅ ಸೆಲ್ಲರ್ ಟು ಅ ಮಾರ್ಕೆಟ್ ಲೀಡರ್ ಆರ್ ಅ ಟ್ರಸ್ಟ್ವರ್ದಿ ಲೀಡರ್? ಐ ಫೀಲ್ ಇವಾಗ ಏನು ವರ್ಕ್ ಆಗುತ್ತೆ ಅಂದರೆ ಹಾನೆಸ್ಟಿ. ಅಂದರೆ ಸುಮಾರು ಜನರಿಗೆ ಏನು ಇಷ್ಟ ಅಂತಂದರೆ ಹಾನೆಸ್ಟ್ ಆಗಿರೋದು ಇಷ್ಟ ಆಗ್ತಿದೆ ಈಗೀಗ. ಐ ಅಗ್ರಿ, ಅಂದರೆ ಟ್ರೆಂಡ್ಸ್ ವರ್ಕ್ ಆಗುತ್ತೆ, ಅದು ವರ್ಕ್ ಆಗುತ್ತೆ, ಇದೆಲ್ಲ ಗ್ರೇಟ್. ಬಟ್ ಎಷ್ಟು ಹಾನೆಸ್ಟ್ ಆಗಿ ನಿಜವಾಗ್ಲೂ ಅಮೀರ್ ಖಾನ್ ಮೊನ್ನೆ ಒಂದು ಯಾವುದೋ ಇಂಟರ್ವ್ಯೂ ನೋಡ್ತಿದ್ದೆ, ತುಂಬ ಚೆನ್ನಾಗಿದೆ. ಈಗ ಒಂದು ರೂಮಲ್ಲಿ 4 ಜನ ಕೂತ್ಕೊಂಡು ಮಾತಾಡ್ತಿದ್ದೀವಿ ಅಂತಂದರೆ ದೀಕ್ಷಿತ್ ಒಂದು ಸರ್ ನನಗೇನೋ ಹೇಳಬೇಕು ಅಂತಂದು ಶುರು ಮಾಡ್ತಾನೆ. ಸರಿಯಪ್ಪ ಅಂತಂದು ಅವ್ರಿಗೆ ಮಾತಾಡ್ತಿರ್ತೀವಿ. ಆದರೆ ಟಕ್ಕಂತ ಮಧ್ಯದಲ್ಲಿ ಯಾರೋ ಒಬ್ರು ಡೋರ್ ತೆಗೆದು ಒಳಗಡೆ ಬರ್ತಾರೆ, ನಮ್ಮ ಪರಿಚಯದವರೇ. ಅಸ್ಯೂಮ್ ದಟ್ ರೋಹಿತ್ ಅಂತ ಯಾರೊಬ್ರು ಬಂದ. ಸರ್ ಹಾಯ್ ಸರ್, ಹಾಯ್ 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 ಸರ್, ಪ್ಲೀಸ್ ಸ್ವಿಚ್ ಆಫ್ ದ ಸ್ಪೀಕರ್ಸ್, ಸ್ವಿಚ್ ಆಫ್ ದ ಲೈಟ್, ಪ್ಲೀಸ್ ಸಿಟ್ ಹಿಯರ್, ಇದೊಂದೇ ಲೈಟ್ ಆನ್ ಮಾಡಿ, ನಾವೇನೊಂದು ಹೇಳಬೇಕು ಅಂತ. ಯಾರ ಕತೆ ಕೇಳ್ತೀರಾ? ಅವನ ಕತೆ ಕೇಳ್ತೀವಿ. ಯಾಕೆ ಗೊತ್ತಾ? ದೇರ್ ಇಸ್ ಸಮ್ ಸ್ಟೋರಿ ದಟ್ ಇಸ್ ಕಮಿಂಗ್ ಫ್ರಮ್ ಇನ್ಸೈಡ್. ಅಂದರೆ ಅವನಿಗೆ ಒಂದು ಸ್ಟೋರಿ ಕೇಳಬೇಕು ಅಂತ ಒಂದು ಇಂಟೆನ್ಸಿಟಿ ಅವನಿಗೆ ಬರ್ತಾ ಇದೆ. ಸೊ ಇವಾಗ ಏನು ಬೇಕು ಅಂದರೆ ಯಾವುದೇ ಒಂದು ಚಿಕ್ಕ ಬ್ರ್ಯಾಂಡ್ ಆಗಿರಲಿ ಅಥವಾ ದೊಡ್ಡ ಬ್ರ್ಯಾಂಡ್ ಆಗಿರಲಿ, ಅವರಿಗೆ ಒಂದು ಇಂಟೆನ್ಸಿಟಿಯಿಂದ ಹಾನೆಸ್ಟ್ ಆಗಿ ಅವ್ರು ಏನು ಮಾಡ್ತಿದ್ದಾರೋ ಅದನ್ನು ಕನ್ವೆ ಮಾಡೋ ಥರ ರೀಲ್ಸ್ ಮಾಡಬೇಕು. ಒಂದು. ಎರಡನೇದ್ದು ರಿಲೇಟಬಿಲಿಟಿ. ನಾನು ಅವ್ರಿಗೆ ರಿಲೇಟ್ ಆಗ್ತೀನ ಇಲ್ವಾ? ಇಫ್ ಐ ಆಮ್ ನಾಟ್ ಬೀಯಿಂಗ್ ರಿಲೇಟಬಲ್ ಫಾರ್ ದೆಮ್, ಇಟ್ ವಿಲ್ ನಾಟ್ ವರ್ಕ್ಔಟ್. ಸೊ ನಾನು ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಿರ್ಬೇಕು, ರಿಲೇಟಬಲ್ ಕೋಶೆಂಟ್. ನಾನು ರಿಲೇಟ್ ಆಗ್ತಿಲ್ವಾ? ಇಫ್ ಐ ಆಮ್ ನಾಟ್ ಬೀಯಿಂಗ್ ಏಬಲ್ ಟು ರಿಲೇಟ್ ವಿತ್ ದೆಮ್, ಮೇ ಬಿ ಇಟ್ ವಿಲ್ ನಾಟ್ ವರ್ಕ್ಔಟ್. ಸೊ every brand should focus on 2 things. I mean, including my own company or NIM companies also, is to make sure that let us try to be as much as honest that we are. And second is, maybe it might be a slow game, if we are not honest. ಈಗ ನಮ್ಗೆ ಎಲ್ಲರಿಗೂ ಗೊತ್ತು 101% ಎಲ್ಲರಿಗೂ ರಮ್ಮಿ ಆಟ ಆಡಿದ್ರೆ ಬಿಸ್ನೆಸ್ ಆಗುತ್ತಾ? ಇಲ್ಲ. ಬಟ್ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ದೇ ವಿಲ್ ಟೆಲ್ ದಟ್ ರಮ್ಮಿ ಆಡಿ 10 ಲಕ್ಷ ಗೆಲ್ಲಿ ಅಂತ. ಬಟ್ ಆನೆಸ್ಟ್ ಆಗಿ ಮಾತಾಡೋಣ, ಆನೆಸ್ಟ್ ಆಗಿ ಅದನ್ನ ಆಡ್ ಉಲ್ಟಾ ಮಾಡಿದ್ರೆ, ಸರ್ 10 ಜನ ಆಡ್ತಾರೆ, 9 ಜನ ಗೆಲ್ಲೋದು, ಒಬ್ಬರೇ ದುಡ್ಡು ಮಾಡ್ತೀರಾ, ಆ ಒಬ್ರು ನೀವಾಗ್ಬೋದು ಅಂತ ಆಡ್ ಮಾಡ್ಬೋದಾ? ಮಾಡಕ್ಕಾಗಲ್ಲ. ಬಟ್ ವಿ ಟ್ರೈ ಟು ಕನ್ವಿನ್ಸ್ ದೋಸ್ ಆಲ್ 10 ಪೀಪಲ್ ಯು ಕ್ಯಾನ್ ಆಲ್ಸೋ ಮೇಕ್ ಮನಿ. ಇಸ್ ಇಟ್ ಆನೆಸ್ಟ್? ನೋ. ಬಟ್ ನಮಗೆ ಬೈ ಡಿಫಾಲ್ಟ್ ಇಂಡಿಯಾದಲ್ಲಿ ಫ್ಯಾಕ್ಟ್ಸ್ ಇಷ್ಟ ಆಗಲ್ಲ. ನಮಗೆ ಫ್ಯಾಂಟಸೀಸ್ ಮತ್ತೆ ಫಿಕ್ಷನ್ ಇಷ್ಟ ಆಗುತ್ತೆ. ಫ್ಯಾಕ್ಟ್ ಅಂದ್ರೆ ಏನು ಗೊತ್ತಾ ಸರ್? ಡೈಲಿ ನೀವು ಪ್ರೋಟೀನ್ ತಿನ್ಬೇಕು, ಕಾರ್ಬ್ಸ್ ಕಡಿಮೆ ಮಾಡಬೇಕು, ಬಿಯರ್ ಕುಡಿಬಾರ್ದು, ಡ್ರಿಂಕ್ಸ್ ಮಾಡಬಾರ್ದು, ಅಂಡ್ ಡೈಲಿ 10,000 ಸ್ಟೆಪ್ಸ್ ಓಡಾಡಬೇಕು. ಇದು ಫ್ಯಾಕ್ಟ್. ಫಿಕ್ಷನ್ ಉಲ್ಟಾ ಹೇಳ್ತೀನಿ ಇನ್ನೊಂದು, ಸರ್ ಏನು ಮಾಡಕ್ ಹೋಗ್ಬೇಡಿ, 3 ಮಂತ್ಸ್ ನನ್ನ ಹತ್ರ ಬನ್ನಿ ಸರ್, ನಿಮ್ ತೆಳ್ಳಗೆ ಮಾಡ್ಲಿಲ್ವಾ ನನ್ನ ಹೆಸರು ಜೈಕಿರ್ತಲ್ಲ. ಇದು ಫಿಕ್ಷನ್. ಬೈ ಡಿಫಾಲ್ಟ್ ನಮಗೆ ಫಿಕ್ಷನ್ ಇಷ್ಟ, ಕತೆಗಳಿಷ್ಟ. ಬಟ್ ಇದ್ರ ಮಧ್ಯ ಇದೆಲ್ಲ ನಾಯ್ಸ್ ಮಧ್ಯದಲ್ಲಿ ಒಂದು ಸಿಗ್ನಲ್ ಬರ್ತಿರುತ್ತೆ. ಆ ಸಿಗ್ನಲ್ ಯಾವುದು ಅಂದ್ರೆ ಟ್ರಸ್ಟ್. ಇವಾಗ ಟಾಟಾ ಅವ್ರು ಏನೇ ಸೆಲ್ ಮಾಡಿದ್ರೆ ನಮ್ಗೆ ಇಷ್ಟ ಆಗ್ಬಿಡುತ್ತೆ. ಟ್ರಸ್ಟ್. ಗುರು ಟಾಟಾ ಅಮ್ಮ. ಯಾಕೆ? ದೇ ಹ್ಯಾವ್ ಬಿಲ್ಟ್ ವಿತ್ ಆನೆಸ್ಟಿ. ಆನೆಸ್ಟಿ ಯಾವಾಗ ಜಾಸ್ತಿ ಆಗುತ್ತೋ ಆಟೋಮ್ಯಾಟಿಕಲಿ ಪೀಪಲ್ ವಿಲ್ ಗೆಟ್ ಕನೆಕ್ಟೆಡ್. ಇಟ್ ಮೈಟ್ ಬಿ ರೀಲ್ಸ್ ಆರ್ ಇಟ್ ಮೈಟ್ ಬಿ, ಅಂಡ್ ಇನ್ನೊಂದೇನಂದ್ರೆ ಈ ರೀಲ್ಸ್ ಮತ್ತೆ ಇವೆಲ್ಲ ಕಂಟೆಂಟ್ ಇದೆಲ್ಲ ಒಂದು ಹ್ಯಾಬಿಟ್ ಇದು. ಬೆಳಗ್ಗೆ ಎದ್ದ ತಕ್ಷಣ ಬೈ ಡಿಫಾಲ್ಟ್ ಕಣ್ಣು ಮುಚ್ಚಿದ್ರು ಕೈಗೆ ಹೋಗುತ್ತೆ. ಇಟ್ಸ್ ಹ್ಯಾಬಿಟ್. ಆ ಹ್ಯಾಬಿಟ್ ಬ್ರೇಕ್ ಮಾಡೋದು ತುಂಬಾ ಕಷ್ಟ. ಐ ಮೀನ್ ಯು ಕಾಂಟ್ ಬ್ರೇಕ್ ದ ಹ್ಯಾಬಿಟ್. ಆ ಹ್ಯಾಬಿಟ್ ಒಳಗಡೆ ನಾನು ಹೋಗ್ಬಿಡ್ಬೇಕು. ಅವ್ನು ಹಿಂಗೆ ಮಾಡ್ತಿರ್ಬೇಕಾದ್ರೆ ನನ್ನ ಮಧ್ಯನೋ ಆಡ್ಸ್ ಒಂದೇನೋ ಬರಲಿ, ಅದ್ರ ಮಧ್ಯೆ ಅವ್ನು ನೋಡ್ಬೇಕು ನನ್ನ ಅಂತಂದ್ರೆ ಮೇ ಬಿ ತುಂಬಾ ರಿಯಲಿಸ್ಟಿಕ್ ಮತ್ತೆ ರಿಲೇಟಬಲ್ ಅಂಡ್ ಆನೆಸ್ಟ್, ಈ 3 ವರ್ಕ್ ಆಗುತ್ತೆ. ಸರ್, ಈಗ ನಿಮ್ಮ ಒಪಿನಿಯನ್ ಅಲ್ಲಿ what is the big thing after short form videos, sir? Short form videos now feel saturated because anything from past century ಏನಾದರೂ ಚೇಂಜ್ ಆಗಿದೆ ಅಂದರೆ ದಟ್ ವುಡ್ ಬಿ ಟೆಕ್ನಾಲಜಿಕಲ್ ಸೆಕ್ಟರ್. ಹೌದು, ತುಂಬ ಇದು ಬರುತ್ತೆ. ಮಾರ್ಕೆಟಿಂಗ್ ಮೊದಲಿಂದನೇ ಇತ್ತು, ಬ್ರ್ಯಾಂಡಿಂಗ್ ಎಲ್ಲ ಮೊದಲಿಂದನೇ ಇತ್ತು ಸರ್. ಬಟ್ ದ ಮೀಡಿಯಮ್ ಆಫ್ ರೀಚಿಂಗ್ ಕಂಟೆಂಟ್ ವಾಸ್ ಡಿಫ್ರೆಂಟ್. And what do you think the future conveying contents?
What is the future of conveying contents? ಪ್ಲಾಟ್ಫಾರ್ಮ್ಸ್ ಮೇ ಬಿ ಹೊಸದಾಗಿ ಬರ್ಬೋದು. ಮೇ ಬಿ ಇಂಡಿಯಾಲಿ ಯಾರಾದರೂ ಹೆಂಗೆ ಜಿಯೋ ಹಾಟ್ಸ್ಟಾರ್ ಏನೋ ಎರಡು ಕಂಬೈನ್ ಆಯಿತು, ಇನ್ನೊಂದೇನೋ ಪ್ಲಾಟ್ಫಾರ್ಮ್ ಬರ್ಬೋದು. ಐ ಥಿಂಕ್ ಸ್ಟೋರೀಸ್ ವಿಲ್ ನೆವರ್ ಡೈ. ಐ ಥಿಂಕ್ ಸ್ಟೋರಿ ಅಂದರೆ ಕತೆ ಹೇಳೋದು ಮಾತ್ರ ಅದಕ್ಕೆ ಸಾವೇ ಇಲ್ಲ ಅನ್ಸುತ್ತೆ. ಈವನ್ ವಿ ಆಲ್ ಆರ್ ಬಾರ್ನ್ ವಿತ್ ಸ್ಟೋರಿ. ಇವಾಗ ನೋಡಿ, ಚಿಕ್ಕವರಿದ್ದಾಗ ಪೊರ್ಕೆ ಮುಟ್ಬೇಡ ಅಂತ ಹೇಳಕ್ಕೆ ಪೊರ್ಕೆನ್ ಕಾಲೇ ಮುಟ್ಬೇಡ ಅದ್ರಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ ಅಂತ ಹೇಳಿದ್ರು. ಅವಾಗ ಲಾಜಿಕಲ್ ಬ್ರೈನ್ ಇದ್ದಿಲ್ಲ ನಮಗೆ. ವಿ ಬಿಲೀವ್ಡ್ ಇಟ್. ಡೋಂಟ್ ಗಿವ್ ಸಿಸರ್ ಇನ್ ಹ್ಯಾಂಡ್, ಕತ್ರಿನ್ ಕೈಯಲ್ಲಿ ಕೊಡ್ಬೇಡ ಜಗಳ ಆಗುತ್ತೆ ಅಂತ, ಅದು ನೈಫ್ ಕೊಡ್ಬೇಡ ಅಂತ. ಇಸ್ ಇಟ್ ಟ್ರೂ? ನೋ. ನಾನು ಇವಾಗ ಚುಚ್ಚುತ್ತೆ ಅಂತ. ಬಟ್ ಮಗು ಇದ್ದಾಗ ಇಷ್ಟು ಲಾಜಿಕಲ್ ಆಗಿ ಥಿಂಕ್ ಮಾಡಕ್ ಆಗ್ತಿದ್ದಿಲ್ಲ. ಸೊ ಅಮ್ಮ ಏನ್ ಹೇಳಿದ್ದು, ಚಾಕು ಕೊಡ್ಬೇಡ, ಚಾಕು ಕೊಟ್ರೆ ನಮ್ಮಿಬ್ಬರ ಮಧ್ಯೆ ಜಗಳ ಆಗುತ್ತೆ ಅಂತ. ಎಷ್ಟೋ ವರ್ಷ ನಾವು ಕೆಳಗಡೆ ಇಟ್ಟು ಏನೋ ಕೊಟ್ಟಿದೀವಿ. ಯಾಕೆ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾವಾಗ್ಲೂ ಸ್ಟೋರಿನೇ ನೆನಪಿರೋದು. ಪೀಪಲ್ ಡೋಂಟ್ ಬಿಲೀವ್ ನಂಬರ್ಸ್. ಈಗ ಯಾಕೆ ಲವ್ ಮಾಡಿದೆ ನನ್ನ ಅನ್ನೋದಕ್ಕೆ ಆನ್ಸರ್ ಇಲ್ಲ. ಎಷ್ಟು ಮಾಡಿದೆ ಅಂದ್ರೆ ಇಷ್ಟು ಅಂತ ತೋರಿಸ್ತೀವಿ. ನೀವು ರೂಲ್ಸ್ ನೋಡಿ, ನೀವು ಕೇಳಿ, ಯಾರಿಗಾದ್ರೂ ಪ್ರಶ್ನೆ ಕೇಳಿ, ವೈ ಡು ಯು ಸ್ಮೋಕ್? ದರ್ ಇಸ್ ನೋ ಆನ್ಸರ್ ಫಾರ್ ಇಟ್. ವೈ ಡು ಯು ಬಿಲೀವ್ ಇನ್ ಗಾಡ್? ಐ ಡೋಂಟ್ ನೋ ದ ಆನ್ಸರ್ ಫಾರ್ ಇಟ್. ವೈ ಡು ಯು ಡ್ರಿಂಕ್? ದರ್ ಇಸ್ ನೋ ಆನ್ಸರ್ ಫಾರ್ ಇಟ್. ಮೆಜಾರಿಟಿ ಆಫ್ ದ ಥಿಂಗ್ಸಿಗೆ ವೈ ಆನ್ಸರ್ ಇಲ್ಲ. ಸೊ ಪ್ಲಾಟ್ಫಾರ್ಮ್, ಐ ಥಿಂಕ್ ಪ್ಲಾಟ್ಫಾರ್ಮ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಕಂಟೆಂಟ್ ಬಗ್ಗೆ. ಬಟ್ ಇದಕ್ಕೊಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ. ಕಾಂಟೆಂಟ್ ಬೇರೆ, ಕಾಂಟೆಕ್ಸ್ಟ್ ಬೇರೆ. ಕಾಂಟೆಂಟ್ ಅಂದ್ರೆ ಏನ್ ಗೊತ್ತಾ? ಅಸ್ಯೂಮ್ ದಟ್ ಯುವರ್ ಗರ್ಲ್ ಫ್ರೆಂಡ್ ಇಸ್ ಗೋಯಿಂಗ್ ವಿತ್ ಸಂಬಡಿ ಆನ್ ಅ ಬೈಕ್. ಇದು ರೀಲ್ಸ್. ಇದನ್ನ ಕಂಟೆಂಟ್ ಅಂತ ಕರಿತೀವಿ. ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಇದನ್ನ ನೋಡಿರ್ತೀವಿ. ಆ ಸೀನ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನಿಂತಿದ್ದೀರಾ, ಕಾಫಿ ಕುಡಿತಿದ್ದೀರಾ, ಅಂಡ್ ಯು ಸಾ ಯುವರ್ ಓನ್ ಗರ್ಲ್ ಫ್ರೆಂಡ್ ಆನ್ ಅ ಬೈಕ್ ಅಂಡ್ ವಿತ್ ಸಮ್ ಅದರ್ ಬಾಯ್. ಇದು ರೀಲ್ ವೈರಲ್ ಆಗ್ಬಿಡ್ತು. ಇದು ಕಂಟೆಂಟ್. ಯೂಟ್ಯೂಬ್ ಇಸ್ ಕಾಂಟೆಕ್ಸ್ಟ್. ಏನಾಗುತ್ತೆ ಯೂಟ್ಯೂಬ್ ಅಲ್ಲಿ ಅಂದ್ರೆ, ಅವನು ಅವ್ರ ತಮ್ಮ ಅವ್ರ ಅಪ್ಪಂಗೆ ಅವ್ರ ಅಪ್ಪ ಅವ್ರದ್ದು ಫೈಲ್ ಆಫೀಸ್ ಮನೇಲಿ ಬಿಟ್ಟು ಹೋಗಿದ್ದಾರೆ. ಕೊಟ್ಟು ಬರ್ಬೇಕಾಗಿದೆ. ಸಖತ್ ಮಳೆ ಬರ್ತಿದೆ, ಸ್ಕೂಟಿ ಸುಮ್ಮನೆ ಸ್ಕಿಡ್ ಆಗುತ್ತೆ ಅಂತ ಅವ್ರ ತಮ್ಮನ ಜೊತೆ ಗಾಡಿಯಲ್ಲಿ ಹೋಗಿ ಕೊಟ್ಟು ಬಂದ್ರು. ನನ್ ಆಫ್ ದೀಸ್ ಥಿಂಗ್ಸ್ ಆರ್ ಕ್ಯಾಪ್ಚರ್ಡ್ ಆನ್ ಇನ್ಸ್ಟಾಗ್ರಾಮ್ ರೀಲ್ಸ್ ಆರ್ ಎನಿಥಿಂಗ್. ಯಾಕೆ ಅಂದ್ರೆ ಕಂಟೆಂಟ್ ಇಷ್ಟ ನಮ್ಗೆ. ಕಂಟೆಂಟ್ ಅಂದ್ರೆ ಇವತ್ತು ಕಂಗನಾ ರನೌತ್ ಮತ್ತೆ ಹೃತಿಕ್ ರೋಷನ್ ಒಂದೇ ಹೋಟೆಲ್ ಅಲ್ಲಿ ಇದ್ರು. ಇದು ನೈಸ್ ಕಂಟೆಂಟ್. ಕಾಂಟೆಕ್ಸ್ಟ್ ಏನು? ಸರ್ ಅಲ್ಲಿ PM ಮೋದಿ ಎಲ್ಲ ಆಕ್ಟರ್ಸ್ ನ ಕರೆದಿದ್ದಾರೆ, ಅದಕ್ಕೆ ಹೋಗಿದ್ದಾರೆ. ಅದ್ರ ಡೀಪ್ ನಮ್ಗೆ ಇಷ್ಟ ಆಗಲ್ಲ. ಸೊ ಇಫ್ ವಿ ಆರ್ ಏಬಲ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದೀಸ್ ಟು, ಕಂಟೆಂಟ್ ಇಸ್ ವಾಟ್ ಪೀಪಲ್ ವಾಂಟ್ ಟು ಸಿ, ಕಾಂಟೆಕ್ಸ್ಟ್ ಇಸ್ ವಾಟ್ ವಿ ವಾಂಟ್ ಟು ಟೆಲ್. ಇದು ಎರಡು ಜುಗಲ್ಬಂದಿ ಆದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಗ್ರೇಟ್. ಸೊ ಪ್ಲಾಟ್ಫಾರ್ಮ್ ಫೋಕಸ್ಗಿಂತ ಈ ಎರಡು ಫೋಕಸ್ ಇರೋದು ಇಂಪಾರ್ಟೆಂಟ್. ಕಾಂಟೆಕ್ಸ್ಟ್ ಅಪ್ರೋಚ್ ಅಂಡ್ ಕಾಂಟೆಂಟ್ ಅಪ್ರೋಚ್. ಸರ್, ಒಂದಷ್ಟು ಕಾಮನ್ ಮಿಸ್ಕನ್ಸೆಪ್ಷನ್ಸ್ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ಮೇಲೆ. ಇದು ಬಿಸ್ನೆಸ್ ಮೇಲೆ ಹೇಗೆ ರಿಫ್ಲೆಕ್ಟ್ ಆಗುತ್ತೆ ಮತ್ತು ಇದ್ರ ಇಂಪ್ಯಾಕ್ಟ್ ಏನಿರ್ಬೋದು ಸರ್? ಮತ್ತೆ ಇದು ಕೂಡ ಹೇಗೆ ಇಂಪ್ಯಾಕ್ಟ್ ಇದೆ, ಲೈಕ್ ನೆಗೆಟಿವ್ ಇಂಪ್ಯಾಕ್ಟ್? ಥ್ಯಾಂಕ್ ಯು ಫಾರ್ ದ ಕ್ವೆಶನ್. ಬಿಕಾಸ್ ಒಂದು ದೊಡ್ಡ ಮಾತಿದೆ, ಇಟ್ ಈಸ್ ಬೆಟರ್ ಟು ಅಂಡರ್ಸ್ಟ್ಯಾಂಡ್ ಲೆಸ್ ರಾದರ್ ದನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೋರ್. ಕಡಿಮೆ ಗೊತ್ತಿರೋದು ಇಸ್ ಫಾರ್ ಮೋರ್ ಬೆಟರ್ ದನ್ ನೋಯಿಂಗ್ ಅನ್ನೆಸೆಸರಿ ಥಿಂಗ್ಸ್. ಸರ್, ದೆರ್ ಇಸ್ ಅ ಮಿತ್, ರೈಟ್? ತುಂಬಾ ತಿಳ್ಕೊಂಡ್ರು ಒಂದು ಬುದ್ಧಿವಂತ ಅಂತ ಹೇಳ್ತಾರಲ್ವ, ಮತ್ತೆ ನೀವು ಇದು ಹಿಂಗೆ ಹೇಳ್ತೀರಾ? ಅಂದ್ರೆ ತುಂಬಾ ತಿಳ್ಕೊಂಡವನು ಬುದ್ಧಿವಂತ ಅಲ್ಲ, ತುಂಬಾ ಕರೆಕ್ಟ್ ಆಗಿ ತಿಳ್ಕೊಂಡವನು ಬುದ್ಧಿವಂತ. ಅದೊಂದು ಸ್ಮಾಲ್ ವರ್ಡ್ ಮಿಸ್ ಆಗ್ಬಿಟ್ಟಿರುತ್ತೆ. ತಿಳ್ಕೊಳ್ಳೋದು ಅಂದ್ರೆ ಏನು? ಸರ್, ಇಲ್ಲಿ ರೋಡಲ್ಲಿ 2 ಮೆಕ್ಯಾನಿಕ್ ಶಾಪ್ ಇದೆ, ಒಂದು ಹೋಟ್ಲ್ ಇದೆ, ಒಂದು 3 ಕೆಫೆ ಇದೆ, ಒಂದು ಇಂಟೀರಿಯರ್ ಡಿಸೈನ್ ಶಾಪ್ ಇದೆ, ಒಂದು ಲಾಂಡ್ರಿ ಇದೆ. ತಿಳ್ಕೊಂಡಿದ್ದೇನೆ. ಡು ಯು ಕನ್ಸಿಡರ್ ಹಿಮ್ ನಾಲೆಜಬಲ್? ನೋ. ಸರ್, ನನಗೆ ಕೆಫೆ ಓನರ್ ಗೊತ್ತು, ತುಂಬಾ ಕ್ಲೋಸ್. ಸರ್, ನನಗೆ HQ ಓನರ್ ತುಂಬಾ ಕ್ಲೋಸ್. ಸರ್, ಲಾಂಡ್ರಿ ಓನರ್ ಇದಾರಲ್ಲ ಸರ್, ಅವ್ರ ಚಿಕ್ಕಪ್ಪನ ಮಗ, ನಾನು ಡೈಲಿ ಈವ್ನಿಂಗ್ ಕಾಫಿ ಕುಡಿಯಕ್ಕೆ ಹೋಗ್ತೀವಿ. ಇದು ಇಂಪಾರ್ಟೆಂಟಾ? ಫಸ್ಟ್ ಇನ್ ಇಂಪಾರ್ಟೆಂಟ್. ಸಿಂಪಲ್. ಸೊ ಇಟ್ಸ್ ನಾಟ್ ಅಬೌಟ್ ನೋಯಿಂಗ್, ಇಟ್ಸ್ ಅಬೌಟ್ ವಾಟ್ ಯು ನೋ. ಸರ್, ನನಗೆ VP ಗೊತ್ತು, ಓ ಅಮೇಝಿಂಗ್. ಬಟ್ ಸರ್, ನನಗೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ತಂಗಿ ಅವ್ರ ಪರಿಚಯ ಸರ್. ಹೌದಾ? ಓಕೆ. ನೌ ವಾಟ್ ಇಸ್ ದಟ್ ಒನ್ ಥಿಂಗ್ ದಟ್ ಯು ನೋ? ಸೊ ಟೇಕಿಂಗ್ ಅ ಕ್ವೆಶನ್, ಮಿಸ್ಕನ್ಸೆಪ್ಷನ್ ಏನಪ್ಪಾ ಅಂತಂದ್ರೆ, ಬೈ ಡಿಫಾಲ್ಟ್ ಜನ ಈ ಮಾರ್ಕೆಟಿಂಗು, ಡಿಜಿಟಲ್ ಮಾರ್ಕೆಟಿಂಗು, ಕಂಟೆಂಟ್ ಇದನ್ನೆಲ್ಲ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ, ಇದೊಂದು ಎಕ್ಸ್ಪೆನ್ಸಸ್ ಅಂತ ಯೋಚನೆ ಮಾಡ್ತಾರೆ. ನೋಬಡಿ ಥಿಂಕ್ಸ್ ದಿಸ್ ಇಸ್ ಅನ್ ಇನ್ವೆಸ್ಟ್ಮೆಂಟ್.
ಸರ್ ಯಾಕೆ ಹಂಗಿದೆ ಮಾರ್ಕೆಟ್? ಯಾಕೆ ಹಂಗಿದೆ ಅಂತಂದ್ರೆ ಅವರಿಗೆ ಏನ್ ಅನ್ಸಿರುತ್ತಂದ್ರೆ ನಾನು ಪ್ರಾಡಕ್ಟ್ ನಾನು ಬಿಲ್ಡ್ ಮಾಡಿದ್ದೀನಿ, ಜನ ನನ್ನ ಹತ್ರ ಬಂದು ತಗೊಂತಾರೆ, ನಾನು ಯಾಕೆ ಜನರ ಹತ್ರ ಹೋಗ್ಲಿ ಅನ್ನೋದೊಂದು ಥಾಟ್ ಪ್ರೊಸೆಸ್ ಓಡ್ತಿರುತ್ತೆ. ಈ ಥಾಟ್ ಪ್ರೊಸೆಸ್ 40-50 ಇಯರ್ಸ್ ಬ್ಯಾಕ್ ಇದ್ದಿದ್ರೆ ಓಕೆ. ಈಗ ನಾವು 3 ಜನ ಅಸ್ಯೂಮ್ ದಟ್ 1989 ಅಲ್ಲಿ ಹುಟ್ಟಿದೀವಿ. ಕೊಡಾಕ್ ಕ್ಯಾಮ್ರಾಸ್ ಇದೆ ಅಲ್ವಾ ಮಾಡಿ? ಇವಾಗ ಕೊಡಾಕ್ ಕ್ಯಾಮ್ರಾ ಒಂದೇ ಇತ್ತು. ಇವತ್ತು ಕ್ಯಾಮ್ರಾ ತಗೋಬೇಕು ಅಂದ್ರೆ ಒಂದೊಂದು ಬ್ರ್ಯಾಂಡ್ ಅಲ್ಲೇ 10 ವೆರೈಟೀಸ್ ಇದೆ. ಬೈ ಡಿಫಾಲ್ಟ್ ಯಾವಾಗ ಆಪ್ಷನ್ಸ್ ಜಾಸ್ತಿ ಆಗುತ್ತೋ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಸೋನಿ ಆಲ್ಫಾ ಸೀರೀಸ್ ಅಲ್ಲಿ ಒಂದು 5 ಡಿಫ್ರೆಂಟ್ ಕ್ಯಾಮ್ರಾ ಇದೆ, ಯಾವ್ದು ತಗೋಬೇಕು? ಇನ್ನೇನ್ ಆಲ್ಫಾ ತಗೊಂಡಿರ್ತೀವಿ ಅನ್ನೋ 3 ತಿಂಗಳಲ್ಲಿ ಹೊಸದ್ ಬಂದಿರುತ್ತೆ. ಸೊ ಇವಾಗ ಕನ್ಫ್ಯೂಷನ್ ಜಾಸ್ತಿ. ಅರೆ ಇನ್ನೊಂದ್ 3 ತಿಂಗಳ ಕಾದಿರೋ ಚೆನ್ನಾಗಿರ್ತಿತ್ತಲ್ಲಪ್ಪ. ಇಷ್ಟ್ರ ಮಧ್ಯದಲ್ಲಿ ನಮ್ಮಂತ ಈ ಏನೋ ಸುಮ್ನೆ ನಾನ್ಸೆನ್ಸಿಕ್ ಫೋಟೋಗ್ರಾಫರ್ಸ್ ಇರ್ತೀವಿ, ನನ್ನಂತವ್ರೆಲ್ಲ ಸುಮ್ನೆ ಇರ್ಲಿ ಅಂತ ಒಂದ್ 2 ಕ್ಯಾಮ್ರಾ ತಗೊಂಡು ಇಟ್ಕೊಂಡಿರ್ತೀವಿ. ನಮಗೆ ಯಾರೊಬ್ರು ಲೇಟ್ ಆಗಿ ಬಂದು ಹೇಳ್ತಾರೆ, ಸರ್ ನನ್ನ ಹತ್ರ ಕ್ಯಾಮ್ರಾ ಬೇಸಿಕ್ ಒಂದಿದೆ, ಬೇಕಿದ್ದಾಗ ನಾನು ರೆಂಟ್ ತಗೋತೀನಿ ಸರ್, ಸುಮ್ನೆ ಯಾಕೆ 1 ಲಕ್ಷ ಖರ್ಚು ಮಾಡ್ಲಿ ಅಂತ. ಅವಾಗ ಅನ್ಸ್ಬಿಡುತ್ತೆ ಕರೆಕ್ಟ್ ಅಲ್ಲ ಗುರು, ಸುಮ್ನೆ ದುಡ್ಡು ವೇಸ್ಟ್ ಮಾಡ್ಬಿಟ್ನ ನಾನು, ಬೇಕಿದ್ದಾಗ ರೆಂಟ್ ಮಾಡ್ಕೊಂಡಿದ್ರು ಚೆನ್ನಾಗಿರ್ತಿತ್ತು, ಆರ್ ಐ ಕುಡ್ ಹ್ಯಾವ್ ಕಾಲ್ಡ್ ಸಂಬಡಿ ಅಂತ. ಸೊ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಎಲ್ಲರೂ ಏನ್ ಥಿಂಕ್ ಮಾಡ್ಬೇಕು ಅಂದ್ರೆ ಆಪ್ಷನ್ಸ್ ಕಡಿಮೆ ಇದ್ದಾಗ ಮಾರ್ಕೆಟಿಂಗ್ ಮಾಡೋದ್ ಬೇಕಿಲ್ಲ, ಆಪ್ಷನ್ಸ್ ಜಾಸ್ತಿ ಇದ್ದಾಗ ಮಾರ್ಕೆಟಿಂಗ್ ಬಿಟ್ಟು ಬೇರೆ ದಾರಿನೇ ಇಲ್ಲ. ಇವತ್ತು ಕೆಫೆಸ್ ಫಿಲ್ ಆಗ್ತಿರೋದು ಇಸ್ ಓನ್ಲಿ ಬಿಕಾಸ್ ಪೀಪಲ್ ಕಮ್ ದೇರ್, ರೆಕಾರ್ಡ್ ವಿಡಿಯೋ ಅಂಡ್ ಟೆಲ್. ಯಾವತ್ತಾದ್ರೂ ಕೆಫೆ ಆಡ್ ನ ನ್ಯೂಸ್ ಪೇಪರ್ ಅಲ್ಲಿ ನೋಡಿದೀರಾ? ಹೊಸ ಕೆಫೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇಂಥವ್ರು ಬಂದಿದ್ದಾರೆ ಅಂತ ಸ್ಟಾರ್ ಆಫ್ ಮೈಸೂರಲ್ಲಿ ಯಾವ್ದಾದ್ರು ನೋಡಿರ್ತೀರಾ? ನೋಡಕ್ ಚಾನ್ಸೇ ಇಲ್ಲ. ಬಟ್ ಎಲ್ಲಾ ಇನ್ಫ್ಲೂಯೆನ್ಸರ್ಸ್ ನ ಕರೀತಾರೆ, ಒಂದು ರೀಲ್ ಮಾಡ್ತಾರೆ, ಇಲ್ಲಿ ಇದು ಸಿಗುತ್ತೆ, ಇದು ಸಿಗುತ್ತೆ, ಅದು ಸಿಗುತ್ತೆ ಅಂತ ವಿಡಿಯೋ ಮಾಡ್ತಾರೆ, ಶೇರ್ ಮಾಡ್ತಾರೆ, ಏನೋ ಅದನ್ನ ವೈರಲ್ ಆಗುತ್ತೆ, ಜನ ಬಂದು ಕೆಫೆ ತಿಂತಾರೆ. ನಾವು ಇವತ್ತು ರೀಚ್ ಆದ್ರೇನೆ ರೆವೆನ್ಯೂ. ಸೊ ಇದಕ್ಕೊಂದು ಫಾರ್ಮುಲಾ ಇದೆ, ಯು ಶುಡ್ ರೀಚ್ ಪೀಪಲ್ so that they'll remember. If they remember, they'll retain. If they retain, they'll repeat. If they repeat, you make revenue. ನಿಂಗೆ ಜನರಿಗೆ ನೀನ್ ಯಾರು ಅಂತ ಗೊತ್ತಾಯ್ತು, ಗೊತ್ತಾಗಿದ ತಕ್ಷಣ ಅವ್ರು ನಿನ್ ತಲೆಯಲ್ಲಿ ಇಟ್ಕೊಂತಾರೆ. ಅವ್ರ ತಲೆಯಲ್ಲಿ ಇದೆಯಾ ಅಂತಂದ್ರೆ ಪದೇ ಪದೇ ನೆನಪಾಗುತ್ತೆ, ನೆನಪಾದ್ರೆ ನಿನ್ನ ಹತ್ರ ಮತ್ತೆ ಬರ್ತಾರೆ, ಮತ್ತೆ ಬಂದಾಗ ಪೇ ಮಾಡಿದಾಗ ನಿನ್ ದುಡ್ಡು ಬರುತ್ತೆ. ಸೊ ಇದಾಗಕ್ಕೆ ಮಾರ್ಕೆಟಿಂಗ್, ಅಡ್ವರ್ಟೈಸಿಂಗ್, ಬ್ರ್ಯಾಂಡಿಂಗ್, ಸೇಲ್ಸ್ ಇಂದ ಮಾತ್ರ ಆಗುತ್ತೆ. ಇದು ಸ್ವಲ್ಪ ಜನ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಅವ್ರಿಗೆ ಬೇಗ ಅರ್ಥ ಆಗಿರುತ್ತೆ ಅಂದ್ರೆ ಅವ್ರಿಗೆ ಗೊತ್ತಾಯ್ತು ದಟ್ ಮಾರ್ಕೆಟಿಂಗ್ ವರ್ಕ್ ಆಗುತ್ತೆ ಅಂತ. ನಾವ್ ಇವತ್ತು ಇಲ್ಲಿ ಯೂಸ್ ಮಾಡ್ತಿರೋ ಎಷ್ಟೊಂದು ಪ್ರಾಡಕ್ಟ್ಸ್ ಆನ್ಲೈನ್ ಇಂದ ಬೈ ಮಾಡಿರ್ಬೋದು. ಈ ಶರ್ಟ್ ಆಗಿರ್ಬೋದು, ಈ ವಾಚ್ ಆಗಿರ್ಬೋದು, ಮೈಕ್ ಆಗಿರ್ಬೋದು, ಬೇಡ ಪರ್ಚೇಸ್ಡ್ ಆನ್ಲೈನ್. 5 years ಬ್ಯಾಕ್ ದಿಸ್ ವಾಸ್ ನಾಟ್ ಎಟ್ ಆಲ್ ಆಪ್ಷನ್. ಆಯ್ತು, ಇಲ್ಲಿ ಸಿಕ್ತಿಲ್ಲ ಅಂದ್ರೆ ಓಕೆ, ವಿ ಹ್ಯಾವ್ ಟು ವೇಟ್ ಅಷ್ಟೇ. ಟುಡೇ ಯು ನೀಡ್ ನಾಟ್ ವೇಟ್. ನಾಳೆ ಗುರ್ಗಾಂವ್ ಅಲ್ಲಿರುವಂತಹ ಒಂದು ಯಾವುದೋ ಕಂಪನಿದ ಪ್ರಾಡಕ್ಟ್ ಅನ್ನ within 3 days you can bring it to Mysore, boss. So ಯಾರಿಗೆ ಅವೇರ್ನೆಸ್ ಇರುತ್ತೋ ಅವರು ಮಾರ್ಕೆಟಿಂಗ್ ಅಂಡ್ ಅಡ್ವರ್ಟೈಸಿಂಗ್ ನ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಅಂತ ಯೋಚನೆ ಮಾಡೇ ಮಾಡ್ತಾರೆ, ಅಂಡ್ ದೇ ನಾರ್ಮಲಿ ಗ್ರೋ ವೆರಿ ಫಾಸ್ಟ್. ಈಗ Zepto is popular because you have seen it everywhere. ಯಾರಾದ್ರೂ ಬಂದು ಜಸ್ಟ್ ಇಮ್ಯಾಜಿನ್, ಮಗನ ಹತ್ರ Zepto ಇಲ್ಲ ಅಂತ ಹೇಳಿದ ತಕ್ಷಣನೇ ವಿ ಲುಕ್ ಹಿಮ್ ಡೌನ್. Zepto ಇಲ್ವಾ ನನ್ನ ಹತ್ರ? ಐ ಮೀನ್ ಲೈಕ್ ನಾವೇ ಕಂಡಮ್ ತರ ನೋಡ್ತೀವಿ. ಝೊಮ್ಯಾಟೊ, ಸರ್ ನಾನು ಝೊಮ್ಯಾಟೊ ಯೂಸ್ ಮಾಡಲ್ಲ, ಇವ್ನು ಯಾವ ಮುದುಕನ ಕಾಲದಲ್ಲಿ ಇದ್ದಾನೆ ಅಂತ. ಆ ರಿಲೇಟಬಿಲಿಟಿ ಬರ್ಲಿಲ್ಲ ಅಂತಂದ್ರೆ ವಿ ಗೆಟ್ ಡಿಸ್ಕನೆಕ್ಟೆಡ್. ಸೊ ಬೈ ಡಿಫಾಲ್ಟ್ ಬ್ರ್ಯಾಂಡ್ಸ್ ಶುಡ್ ಸ್ಟಾರ್ಟ್ ಫೋಕಸಿಂಗ್ ದಟ್ ಇಟ್ಸ್ ನಾಟ್ ಅನ್ ಎಕ್ಸ್ಪೆನ್ಸ್, ಇಟ್ಸ್ ಅ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್. ಎರಡನೇದು, ಮಾರ್ಕೆಟ್ ಅಸಂಪ್ಷನ್ಸ್ಗೆ ವರ್ಕ್ ಆಗಲ್ಲ. ಸುಮಾರು ಜನ ಬಿಸ್ನೆಸ್ ಓನರ್ಸ್ ಏನ್ ಅನ್ಸ್ಬಿಡುತ್ತೆ ಅಂದ್ರೆ, ಇವತ್ತೊಂದು ರೀಲ್ಸ್ ಮಾಡ್ಬಿಡೋಣ ನಮ್ಮ ಬಿಸ್ನೆಸ್ ಬಗ್ಗೆ, 1 ಲಕ್ಷ ಜನ ನೋಡ್ತಾರೆ, 1 ಲಕ್ಷ ಜನದಲ್ಲಿ 10,000 ಜನ ತಗೊಂಡ್ಬಿಡ್ತಾರೆ. ಹಂಗ ಇದ್ದಿದ್ರೆ ರೀಲ್ಸ್ ಮಾಡಿರೋ ಎಲ್ಲರೂ ಬಿಲಿಯನಿಯರ್ಸ್ ಆಗ್ತಿದ್ರು. Nobody will by seeing our ad. They'll buy only when they want it. So hence you should be available and visible every time. ಯಾಕೆ ಗೊತ್ತಾ? ಕೋಕೋ-ಕೋಲಾ ಯಾವತ್ತು ಮಾರ್ಕೆಟಿಂಗ್ ನ ಪ್ರಮೋಷನ್ಸ್ ಮಾಡಕ್ಕೆ ಮಾಡ್ತಿಲ್ಲ ಅವರು. ದೇ ಆರ್ ಪ್ರಮೋಟಿಂಗ್ ದೇರ್ ಪ್ರಾಡಕ್ಟ್ ಬಿಕಾಸ್ ದೇ ಡೋಂಟ್ ವಾಂಟ್ ಪೀಪಲ್ ಟು ಫರ್ಗೆಟ್ ದಮ್. ಸರ್, ಆಸ್ ಯು ಟೋಲ್ಡ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಪ್ರೆಸೆನ್ಸ್ ಅಂತ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ನಾನೊಂದು ಬಿಸ್ನೆಸ್ನ ರನ್ ಮಾಡ್ತಿದ್ದೀನಿ ಇನ್ ವಿಜಯನಗರ್. ವಾಟ್ ಶುಡ್ ಬಿ ಮೈ ಫಸ್ಟ್ ಫಂಡಮೆಂಟಲ್ ಸ್ಟೆಪ್? ದ ಫಸ್ಟ್ ಥಿಂಗ್, ನಿಮ್ ಬಿಸ್ನೆಸ್ ಶುರು ಮಾಡಕ್ಕಿಂತ ಮುಂಚೆನೆ ನೀವು ಶುರು ಮಾಡ್ತಿದ್ದೀರಾ ಅಂತ ಮಾತಾಡಕ್ ಶುರು ಮಾಡ್ಬಿಡ್ಬೇಕು. ಓಕೆ. ಟೆಲ್ ಇಟ್ ಬಿಫೋರ್
ಯು ಸ್ಟಾರ್ಟ್. ಒಂದು ಪಿಯರ್ ಪ್ರೆಷರ್ ಮೈಂಡಲ್ಲಿ ಕೂತ್ಕೊಂಡ್ಬಿಡುತ್ತೆ, ಓ ಶುರು ಮಾಡ್ತಿದ್ದಾನಪ್ಪ ಏನೋ ಒಂದು ಅಂತ. ಎರಡನೇದ್ದು, ನೆವರ್ ಮಿಸ್ ಅ ಚಾನ್ಸ್ ಆಫ್ ಮಾರ್ಕೆಟಿಂಗ್ ಇಟ್. ಅಂದ್ರೆ ಒಂದ್ ದಿನಾನು ಯೋಚನೆ ಮಾಡಬಾರ್ದು. ಆಸ್ ಅ ಓನರ್, ನನಗೆ ಅಜಯ್ ಚೌಧರಿ, ಐ ಫಾಲೋ ಹಿಮ್ ಅ ಲಾಟ್, ಐ ಮೀನ್ ದ ಫೌಂಡರ್ ಆಫ್ HCL. ಸುಮಾರು ಜನ ಬಿಸ್ನೆಸ್ ಓನರ್ಸು ಸೇಲ್ಸ್ ಮೈಂಡ್ ಸೆಟ್ ಇರಲ್ಲ, ಪರ್ಫೆಕ್ಷನಿಸ್ಟ್ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಅಂಡ್ ಐ ಫೀಲ್ ಅದಕ್ಕಿಂತ ಇಂಪಾರ್ಟೆಂಟ್ ಇಸ್ ಸೇಲ್ಸ್ ಮೈಂಡ್ ಸೆಟ್ ಇರಬೇಕು. ಓನರ್ ಸೆಲ್ ಮಾಡೋ ಎಬಿಲಿಟಿ ಜಾಸ್ತಿ ಇರಬೇಕು ಓನರ್ಗೆ. ಓನರ್ಗೆ ಸೆಲ್ ಮಾಡಕ್ ಬರ್ತಿಲ್ಲ ಅಂತಂದ್ರೆ ಕೆಳಗಡೆ ಕೆಲಸ ಮಾಡ್ತಿರೋನಿಗೆ ಡೌಟ್ ಬಂದ್ಬಿಡುತ್ತೆ, ಏನಪ್ಪ ಇವನಿಗೆ ಮಾರಾಟ ಮಾಡಕ್ ಬರಲ್ಲ, ನನ್ನಿಂದ ನಾನೇ ಮಾಡ್ಬೋದಲ್ಲ ಇದನ್ನ ಬೆಸ್ಟ್ ಆಗಿ ಹೊರಗಡೆ ಅಂತ ಥಾಟ್ ಬಂತು ಅಂದ್ರೆ, ಓನರ್ ಕೆಳಗಡೆ ಕೆಲಸ ಮಾಡ್ತಿರೋನೆ ಹೊಸ ಬಿಸ್ನೆಸ್ ಶುರು ಮಾಡೋದು ಏನೂ ಗ್ರೇಟ್ ಅಲ್ಲ. ಸೊ ಏನು ಆಶ್ಚರ್ಯ ಪಡುವಂತ ವಿಷಯ ಅಲ್ಲ, ಪಕ್ಕ ಮಾಡ್ತಾರೆ. ಸೊ ಫಸ್ಟ್ ಬಿಸ್ನೆಸ್ ಶುರು ಮಾಡೋಕ್ಕಿಂತ ಮುಂಚೆ ತಲೆಯಲ್ಲಿ ಇಟ್ಕೊಳ್ಳಿ ದಟ್ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ನಿಮ್ ಪ್ರಾಡಕ್ಟ್ ಎರಡಿದೆ. ನಿಮ್ಗೆ ಕಡಿಮೆ ದುಡ್ಡಲ್ಲಿ ಮಾರ್ಕೆಟಿಂಗ್ ಮಾಡಬೇಕು ಅಂತಂದ್ರೆ, ಬಿಸ್ನೆಸ್ ಮಾಡಬೇಕು ಅಂದ್ರೆ, ಮಾರ್ಕೆಟ್ ಅಲ್ಲಿ ಏನ್ ನೀಡ್ ಇರುತ್ತೋ ಅದನ್ನ ಸೆಲ್ ಮಾಡಬೇಕು. ಒಂದು ಕಡಿಮೆ ದುಡ್ಡಲ್ಲಿ ಬಿಸ್ನೆಸ್ ಶುರು ಮಾಡ್ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಏನ್ ನೀಡ್ ಇದೆ ಅದನ್ನ ಮಾಡಬೇಕು. ಎರಡನೇದು, ಈಗ ಬಟನ್ ಮಶ್ರೂಮ್ಸ್ ಇದೆ, ಎಲ್ಲಾ ಹೋಟೆಲ್ಸ್ ಹೋಗಿ ನೀವು ಮಶ್ರೂಮ್ ಆರ್ಡರ್ ಮಾಡಿ. ಡು ಯು ಥಿಂಕ್ ದಟ್ ಮಶ್ರೂಮ್ ಅವ್ರು ಮಾರ್ಕೆಟಿಂಗ್ ಮಾಡ್ತಿದಾರ? ಇಲ್ಲ, ಗೊತ್ತು ಎಲ್ಲಾ ಕಡೆ ಮಶ್ರೂಮ್ ಬಿರಿಯಾನಿ ಸಿಗ್ತಿದೆ ಇವಾಗ. ಮಶ್ರೂಮ್ ಒಂದು ಯಾವ್ದೋ ಒಂದು 80/100 ಜಾಗದಲ್ಲಿ ತಗೊಂಡು ಮಶ್ರೂಮ್ ಬೆಳಿತಾರೆ, ಇನ್ನೊಬ್ನು 15/40 ಅಲ್ಲಿ ಆಯಿಸ್ಟರ್ ಮಶ್ರೂಮ್ಸ್ ಬೆಳಿತಾರೆ. ಹೋಟೆಲ್ಸ್ ಗಳಿಗೆ ಹೋಗ್ತಾರೆ, ಸರ್ ನನ್ನ ಹತ್ರ ಮಶ್ರೂಮ್ಸ್ ಇದೆ ತಗೊಳ್ಳಿ ಸರ್. ಡು ಯು ಥಿಂಕ್ ದೇ ಆರ್ ಇನ್ವೆಸ್ಟಿಂಗ್ ಮನಿ ಇನ್ ಮಾರ್ಕೆಟಿಂಗ್? ನೋ. ವೈ? ಬಿಕಾಸ್ ದೇ ಆರ್ ಸೆಲ್ಲಿಂಗ್ ವಾಟ್ ಇಸ್ ನೀಡ್. ಎರಡನೇ ಮಾರ್ಕೆಟ್ ಏನ್ ಗೊತ್ತಾ? ಕ್ರಿಯೇಟಿಂಗ್ ನೀಡ್. Zomato is creating a need. Zepto is a creating need. Zepto ಇಲ್ಲದೆ ಬದುಕಕ್ಕಾಗಲ್ವಾ? ಆಗತ್ತೆ. ಮತ್ತೆ ಓಲ್ಡ್ ಏಜ್ ಬ್ಯಾಕ್, ಗೋ ಟು ಕಿರಾನಾ ಸ್ಟೋರ್, ಬ್ರಿಂಗ್. ಬಟ್ ಇವತ್ತೇನು ಕಂಫರ್ಟ್ ಸರ್, ನೀವು ಎಲ್ಲರೂ ಕೂತ್ಕೊಳ್ಳಿ ಸರ್, ನಾವು ಬಂದು ಡೆಲಿವರಿ ಮಾಡ್ತೀವಿ. ನಿನ್ನೆ ನೈಟ್ ಮಳೆ ಬರ್ತಿತ್ತು, ಐ ವಾಂಟೆಡ್ ಟು ಹ್ಯಾವ್ ಡೈಟ್ ಕೋಕ್, ಐ ಆರ್ಡರ್ಡ್ ಇಟ್ ಆನ್ Zepto. ಒಂದು, ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ದಟ್ ಐದರ್ ಯು ಹ್ಯಾವ್ ಟು ಬಿ ವೆರಿ ಕಾನ್ಶಿಯಸ್ ಅಬೌಟ್ ಕ್ರಿಯೇಟಿಂಗ್ ಅ ನೀಡ್, ಆರ್ ಯು ಶುಡ್ ಬಿ ಏಬಲ್ ಟು ಸೆಲ್ ವಾಟ್ ಇಸ್ ದ ನೀಡ್. ಈಗ ಎಲೆಕ್ಟ್ರಿಕ್ ಬೈಕ್ಸ್ ಬರ್ತೀವಿ ಅಂತಂದ್ರೆ, there is nobody in Mysore, I mean I think very few people who know how to repair electric vehicles. Alva showroom ge hogbeki ivaga. Is there any other shop who can repair electric vehicles like how petrol vehicles are repaired? No. Now if I start this business of repairing electric vehicle, will be amazing. So business owner ಗೆ first ಈ knowledge. ಎರಡನೇದ್ದು, ಮಾರ್ಕೆಟಿಂಗ್ ರೀಚ್, ಮಾರ್ಕೆಟಿಂಗ್ ಹೆಂಗ್ ಡಿಸ್ಟ್ರಿಬ್ಯೂಟ್ ಆಗಬೇಕು, using my own ability and also using all influencers, social media, digital marketing, sales, negotiation skills. So on an average, overall contextual knowledge is the core important thing. ಸರ್, ಒಂದು ಬಿಸ್ನೆಸ್ಗೆ ಯಾವ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಸಖತ್ ಸ್ಟ್ರಾಟಜಿಕ್ ಪಾಯಿಂಟ್ ಅಂತ ಅನ್ಸುತ್ತೆ? ಈಗ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡೋದಕ್ಕೆ, ಎಕ್ಸಾಂಪಲ್ ಸ್ನಿಚ್ಚು ಜಸ್ಟ್ ಬರೀ ಇನ್ಸ್ಟಾಗ್ರಾಮ್ ಮೇಲೆ ಮಾತ್ರ ಫೋಕಸ್ ಮಾಡುತ್ತೆ ರಾದರ್ ದೆನ್ ಫೇಸ್ಬುಕ್ ಆರ್ ಯೂಟ್ಯೂಬ್. ಈಗ ಯಾವ್ದಾದ್ರು ಒಂದು ಬಿಸ್ನೆಸ್ ಪರ್ಟಿಕ್ಯುಲರ್ ಆಗಿ, ಈಗ ಕೆಫೇಸ್ಗಾದ್ರೆ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್. ಸೊ ವಿಚ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಟು ದ ಮಾರ್ಕೆಟರ್ ಶುಡ್ ಅಬ್ಸರ್ವ್ ದ ಪ್ಲಾಟ್ಫಾರ್ಮ್? ಆಡಿಯನ್ಸ್ ಮೇಲೆ ಹೋಗುತ್ತೆ. ನಾನು ಯಾರಿಗೆ ಆಡಿಯನ್ಸ್ ಕೇಟರ್ ಮಾಡ್ತಿದ್ದೀನಿ? ಐ ಥಿಂಕ್ ಐ ಹ್ಯಾವ್ ಆಲ್ರೆಡಿ ಆನ್ಸರ್ಡ್ ದಿಸ್ ಕ್ವೆಶ್ಚನ್ ದಟ್ ನಾನು ಸ್ನಿಚ್, ಯು ನೋ ದಟ್ ಇಟ್ ಇಸ್ ಫಾರ್ 18 to 35. ಈ ಏಜ್ ಗ್ರೂಪ್ ಅವ್ರು ಎಲ್ಲಿದ್ದಾರೆ? ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರೆ, ಸ್ನ್ಯಾಪ್ಚಾಟ್ ಅಲ್ಲಿ ಇದ್ದಾರೆ. ಅಂಡರ್ಸ್ಟುಡ್ ಅಷ್ಟೇ. ಈಗ ಯು ಸೆಲ್ಲಿಂಗ್ ಅ ಹೇರ್ ಎಕ್ಸ್ಟೆನ್ಷನ್ ಮಷೀನ್, ಯಾರಿಗೆ ಹೇರ್ ಪ್ರಾಬ್ಲಮ್ ಇರುತ್ತೋ ಅವರಿಗೆ ನಾನು ರೀಚ್ ಔಟ್ ಆಗಬೇಕು. ಅಂಡ್ ವೇರ್ ಆರ್ ದೀಸ್ ಪೀಪಲ್ ಅಂಡ್ ವಿಚ್ ಏಜ್ ಗ್ರೂಪ್ ಪೀಪಲ್ ಆರ್ ದೀಸ್ ಪೀಪಲ್? ಸೊ ಐ ಹ್ಯಾವ್ ಟು ಟಾರ್ಗೆಟ್ ದೋಸ್ ಪೀಪಲ್, ಆಸ್ ಸಿಂಪಲ್ ಆಸ್ ದಟ್. ಸೊ ನನಗೆ ಅಗೇನ್ ರೂಟ್ ಇಸ್ ನನ್ನ ಕಸ್ಟಮರ್ಸ್ ಎಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ, ನನ್ನ ಕನ್ಸ್ಯೂಮರ್ಸ್ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾರೆ, ಐ ಜಸ್ಟ್ ಹ್ಯಾವ್ ಟು ರೀಚ್ ದಮ್, ಸಿಂಪಲ್. ಸರ್, ಅಗೇನ್ ದ ಮೋಸ್ಟ್ ಸ್ಟೂಡೆಂಟ್ಸ್ ಏನು ಕೇಳ್ತಾರೆ ಅಂದರೆ, normal formal education is important to become a freelancer or to get into a digital marketing job field, or the skills overweigh the credential? Good question. Education ಅಂದ್ರೆ ಡಿಸಿಪ್ಲಿನ್. ಕಾಲೇಜ್ ಎಜುಕೇಶನ್ ಇಸ್ ಡಿಸಿಪ್ಲಿನ್. 9 ಗಂಟೆಗೆ ಬಾ, ಅಟೆಂಡೆನ್ಸ್ ಕೂತ್ಕೋ, ಅಸೈನ್ಮೆಂಟ್ ಬರಿ, ಲೆಕ್ಚರ್ಗೆ ಹೋಗಿ ತೋರಿಸು, ಸಿಗ್ನೇಚರ್ ತಗೋ, ಸಂಜೆ ಡೀನ್ ಅಟೆಂಡೆನ್ಸ್ ಇಲ್ಲ ಅಂತಂದ್ರೆ ಡೀನ್ ಹತ್ರ ಮತ್ತೆ ಸೈನ್ ತಗೋ, ಪರ್ಮಿಷನ್ಗೆ ಅಪ್ಪ ಅಮ್ಮನ ಕರ್ಕೊಂಡು ಬಾ, ಸಂಜೆ 6 ಗಂಟೆಗೆ ಮನೆಗೆ ಹೋಗು. ದಿಸ್ ಇಸ್ ಡಿಸಿಪ್ಲಿನ್. ಇಲ್ಲಿ ಎಲ್ಲಿ ಎಜುಕೇಶನ್ ಇದೆ ಅಂತ ಹುಡುಕಿದ್ರೆ ಕ್ಲಾಸ್ ರೂಮ್ ಅಲ್ಲಿ ಕ್ಲಾಸ್ ತಗೊಂತಿದ್ದಾರೆ ಎಜುಕೇಶನ್.
ಸ್ಕಿಲ್ ಆನ್ ದ ಅದರ್ ಹ್ಯಾಂಡ್ ಡಿಸಿಪ್ಲಿನ್ ಅಲ್ಲ. ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ನೀವೇನೋ ಆನ್ಲೈನ್ ಕಲಿಬೇಕು, ಸ್ಕಿಲ್ ಯಾಕೆ ತುಂಬಾ ಕಡಿಮೆ ಜನರಿಗೆ ಗೊತ್ತಿರೋದು ಗೊತ್ತಾ? ಅದಕ್ಕೆ ಸೆಲ್ಫ್ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್. ಬೈ ಡಿಫಾಲ್ಟ್ ನಿಮ್ಗೆ ಇಂಟ್ರೆಸ್ಟ್ ಇರ್ಬೇಕು, ನಾನೇ ಲ್ಯಾಪ್ಟಾಪ್ ಓಪನ್ ಮಾಡಿ ವಿಡಿಯೋಸ್ ನೋಡಿ ನೋಟ್ಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ. ಅದಕ್ಕೆ ಸೆಲ್ಫ್ ಡಿಸಿಪ್ಲಿನ್ ಮಾರ್ಕೆಟಲ್ಲಿ ತುಂಬಾ ಕಡಿಮೆ ಇರೋ ಕಾರಣ ನಾರ್ಮಲಿ ಸ್ಕಿಲ್ಲಿಗೆ ಜಾಸ್ತಿ ಬೆಲೆ. ಬಟ್ ಎಜುಕೇಶನ್ ಅಟ್ ದ ಸೇಮ್ ಟೈಮ್ ಡಿಸಿಪ್ಲಿನ್ ಸಲುವಾಗಾದ್ರೂ ಕಂಪಲ್ಸರಿ ಬೇಕೇ ಬೇಕು. ಇನ್ನೊಂದು ಏನಾಗ್ತಿದೆ ಅಂದ್ರೆ, ನಾನು ಯಾವಾಗಲೂ ಒಂದು ವರ್ಡ್ ಯೂಸ್ ಮಾಡ್ತೀನಿ, ಕಾಲೇಜ್ ಸ್ಪೆಲ್ಲಿಂಗ್ COLLEGE ಅಲ್ಲ, ಬಟ್ ನನಗನ್ಸುತ್ತೆ COLLAGEING ಅಂತ ಮಾಡ್ಬೇಕು. ಅಂದ್ರೆ ಕಾಲೇಜ್ ಏಜ್ ಆಗ್ತಾ ಇದೆ ಕಾಲೇಜಿಗೆ. ಕಾಲೇಜ್ ಏಜ್ ಆಗ್ತಾ ಇದೆ, ಎಜುಕೇಶನ್ ಏಜ್ ಆಗ್ತಾ ಇದೆ. ಎಜುಕೇಶನ್ ಯಾವತ್ತು ಏಜ್ ಆಗಲ್ಲ, ಕಾಲೇಜಿಗೆ ಏಜ್ ಆಗುತ್ತೆ. ಸರ್, ಬಟ್ ಇಂಡಸ್ಟ್ರೀಸ್ ಇವತ್ತು ಎಜುಕೇಶನ್, ಇಂಡಿಯನ್ ಎಜುಕೇಶನ್ ಡಮ್ ಆಗೋಗಿದೆ. ನಮಗೆ ಔಟ್ಪುಟ್ ಸ್ಟೂಡೆಂಟ್ಸ್ ಇಂದ ಕಾಣ್ತಾ ಇಲ್ಲ. ಪ್ರಾಬ್ಲಮ್ ಇಸ್ ನಾಟ್ ಅಬೌಟ್ ಇಂಡಿಯನ್ ಎಜುಕೇಶನ್, ಆ ಥರ ಏನು ಇರಲ್ಲ. ಇಟ್ಸ್ ಬಿಕಾಸ್ ನಮಗೆ ಫಿಯರಿಗೆ ನಾವು ಓದ್ತಿದೀವಿ, ಅದೇ ಬಿಗ್ಗೆಸ್ಟ್ ಪ್ರಾಬ್ಲಮ್. ಬಟ್ ನಮಗೆ ಮಿಸ್ಟೇಕ್ಸ್ ಮಾಡಕ್ಕೆ ಹೆದರ್ತೀವಿ ತುಂಬಾ. ಬಟ್ ಬೇರೆ ಕಂಟ್ರಿಗಳನ್ನ ಯಾಕೆ ಇಷ್ಟಪಡ್ತಾರೆ ಓದಕ್ಕೆ ಅಂತಂದ್ರೆ, ಅಲ್ಲಿ ಮಿಸ್ಟೇಕ್ಸ್ ಆರ್ ಸೆಲೆಬ್ರೇಟೆಡ್. ಟು ಗಿವ್ ಅನ್ ಎಕ್ಸಾಂಪಲ್, ಈಗ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಒಂದು ಸಾಫ್ಟಾನಿಕ್ಸ್ ಅಂತ ಕಂಪನಿ ಶುರು ಮಾಡಿದ್ರು ಬಿಫೋರ್ ಇನ್ಫೋಸಿಸ್. ಆ ಕಂಪನಿ ಡ್ಯೂ ಟು ಸಮ್ ರೀಸನ್ಸ್ ಇಟ್ ಡಿಡ್ಂಟ್ ವರ್ಕ್. ದೆನ್ ಹಿ ಸ್ಟಾರ್ಟೆಡ್ ಇನ್ಫೋಸಿಸ್. ಆ ಕಾಸ್ಟ್ ಆಫ್ ಮಿಸ್ಟೇಕ್ ನಮ್ ಕಡೆ ಮಾಡಾಕಿದೆನಾ? ಒಂದು, ಫಸ್ಟ್ ಆಫ್ ಆಲ್ ಫಿಯರ್ ಯಾರಿಗೆ ಹೈ ಇರುತ್ತೋ ಅವ್ರು ರಿಸ್ಕ್ ತಗೊಳಲ್ಲ. ಯಾರು ರಿಸ್ಕ್ ತಗೊಳಲ್ವೋ ಅವ್ರು ಟ್ರೈ ಮಾಡಲ್ಲ. ಯಾರು ಟ್ರೈ ಮಾಡಲ್ವೋ ಅವ್ರ ಲೈಫ್ ಡಿಫ್ರೆಂಟ್ ಇರಲ್ಲ. ರೂಟ್ ರೀಸನ್ ಇಸ್ ನಂಗೆ ಫೇಲ್ ಆಗಕ್ ರೆಡಿ ಇದ್ದೀನಿ ಅನ್ನೋರು ಮಾತ್ರನೇ ಆ ಡಿಫ್ರೆನ್ಸ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ಏನ್ ಬೇಕು ಅಂತಂದ್ರೆ, ಮೇ ಬಿ ಶೈಫುಲ್ನೆಸ್, ಅಂದ್ರೆ ನಾಚಿಕೆ ಪಟ್ಕೊಳ್ಳೋ ಸ್ವಭಾವ ಇರಬಾರ್ದು. ಐ ಸಮ್ವೇರ್ ಫೀಲ್, ಕುನಾಲ್ ಶಾ ತುಂಬಾ ಚೆನ್ನಾಗಿ ಹೇಳೋ ಕಾರಣ, ನಾವು ಬೇರೆ ಅಂದ್ರೆ ಒಂದು ಶೇಮ್ ಮಾಡ್ತೀವಿ ಒಬ್ಬರನ್ನ. ಯಾರಾದ್ರೂ ಅವ್ರಿಗೆ ಆಗ್ಲಿಲ್ಲ ಅಂತಂದ್ರೆ, ನಾನು ಹೇಳಿದೆ ಇದು ವರ್ಕ್ ಆಗಲ್ಲ, ನೀನ್ ಮಾಡ್ದೆ ಅಂತ. That's very bad attitude of, that is nowhere connected with education. That's human common sense. If somebody is falling down, I should go close and hug him and tell him I'm there with you anta. But we stand at the back and tell others, ನಾನು ಹೇಳಿದ್ದೆ ಅವತ್ತು ಅವ್ನು ಬೀಳ್ತಾನೆ ಅಂತ. This is the mindset that we have and we expect it to grow. And how come that is connected to a school, college or any other education? It's common human behavior. But other countries alli they experiment. ಆ ಕಾಸ್ಟ್ ಆಫ್ ಎಕ್ಸ್ಪೆರಿಮೆಂಟಿಗೆ ದೇ ಆರ್ ರೆಡಿ ಟು ಸ್ಪಾನ್ಸರ್, ಸ್ಪೆಂಡ್. ಅದಕ್ಕೆ ಫ್ಯಾಮಿಲಿ ಸಪೋರ್ಟ್ ಮಾಡುತ್ತೆ, ಫ್ರೆಂಡ್ ಸಪೋರ್ಟ್ ಮಾಡುತ್ತೆ, ಎಕೋಸಿಸ್ಟಮ್ ಸಪೋರ್ಟ್ ಮಾಡ್ತೀವಿ. ನಮ್ಮಲ್ಲಿ ಅದು ಆ ಪ್ರಾಬ್ಲಮ್ ಇರೋ ಕಾರಣ ನಾವೆಲ್ಲದನ್ನ ತಗೊಂಡೋಗಿ ಎಜುಕೇಶನ್ ಅಂತ ಹೇಳ್ಬಿಡ್ತೀವಿ. ಆಯ್ತಪ್ಪ, ಎಜುಕೇಶನ್ ಸಕ್ಕತ್ತಾಗಿದೆ. ಐ ವಿಲ್ ಟೆಲ್ ಯು, ದೇರ್ ಆರ್ ಸೋ ಮೆನಿ ಪೀಪಲ್ ಇನ್ ಮೈಸೂರ್ ವೇರ್ ದೇರ್ ಪೇರೆಂಟ್ಸ್ ಆರ್ ನಾಟ್ ಸೆಂಡಿಂಗ್ ದೇರ್ ಕಿಡ್ಸ್ ಟು ಬ್ಯಾಂಗ್ಳೂರ್ ಫಾರ್ ವರ್ಕ್ ಪರ್ಪಸ್. ವೈ? Now, do you blame education system? No, even the cultural family system is also at a problem. ಎಷ್ಟೋ ಜನ ಇದ್ದಾರೆ ನನ್ನ ಸ್ಟೂಡೆಂಟ್ಸ್. ಇಟ್ ಮೇ ಬಿ ಸ್ಪೆಂಡಿಂಗ್ ಪವರ್ ಅಲ್ವಾ? ಅಲ್ಲಪ್ಪ, ಐ ಆಮ್ ಟೆಲಿಂಗ್ ಫಾರ್ ಜಾಬ್. 6 ಜನ ಹುಡುಗರಿಗೆ ಹೈದರಾಬಾದ್ ಅಲ್ಲಿ 4.5 ಲಕ್ಷ ಪ್ಯಾಕೇಜ್ ಜಾಬ್ ಸಿಕ್ಕಿದೆ. ಪೇರೆಂಟ್ಸ್ ಬೇಡ, ಇಲ್ಲೇ ಏನಾದ್ರು ಕೆಲಸ ಮಾಡು ಅಂತ ಹೇಳಿದ್ರಂತೆ. ಅಂಡ್ ವಾಟ್ ಇಸ್ ದ ರೀಸನ್ ಫಾರ್ ಇಟ್? ನೋ ರೀಸನ್, ಅಷ್ಟೇ, ಇಲ್ಲೇ ಇರ್ಲಿ ಮಕ್ಕಳು ಅಂತ. ಬಟ್ ಸರ್, ವೈ ದೇರ್ ಇಸ್ ಸೋ ಮಚ್ ಆಫ್ confusion just to give them liberty to explore the world? So I don't tell that education ಬೇಕಾ ಬೇಡವಾ ಅಂತ ಎಲ್ಲ ಕೇಳಿದ್ರೆ, ನನಗನ್ಸುತ್ತೆ you have to learn ನಾಳೆ ಏನ್ ಬರುತ್ತೆ. ವಿನ್ ಅನ್ನೋಂಥ ವರ್ಡ್ ಇದೆ, WIN. ನನ್ನ ಮೆಂಟರ್ ಹರೀಶ್ ಸರ್ ತುಂಬಾ ಚೆನ್ನಾಗಿ ಹೇಳ್ತಾರೆ. ವಿನ್ ಅಂದ್ರೆ ವಾಟ್ ಇಸ್ ನೆಕ್ಸ್ಟ್. W what, in I, next N. ಯಾರು ಗೆಲ್ತಾರೆ ಅಂದ್ರೆ, ನಾಳೆ ಏನು ಬರುತ್ತೆ ಅಂತ ಗೊತ್ತಾಗುತ್ತಲ್ಲ ಅವನಷ್ಟೇ ಗೆಲ್ತಾನೆ. ನಾವು 2025ರಲ್ಲಿ 2028ಕ್ಕೆ ಏನು ಬರುತ್ತೋ ಅದನ್ನು ಕಲಿಬೇಕು. ನನಗಿವತ್ತು ಕೇಳಿದ್ರೆ ಐ ವಿಲ್ ಥಿಂಕ್ ಆಫ್ ಲರ್ನಿಂಗ್ EV ಎಲೆಕ್ಟ್ರಿಕ್ ಕಾರ್ ಮತ್ತೆ ವೆಹಿಕಲ್ಸ್ ನ ಹೆಂಗ್ ರಿಪೇರಿ ಮಾಡ್ಬೇಕಂತ ಕಲಿಬೇಕು. ಜಾಬ್ ಆಪರ್ಚುನಿಟೀಸ್. Yes, but what we are studying is, we are studying something. See, ಯಾವಾಗಲೂ ತಲೆಲಿಟ್ಕೊಳ್ಳಿ, ಹಾರ್ಡ್ ಇಸ್ ಆಲ್ವೇಸ್ ಹಾನರ್ಡ್. ಕಷ್ಟಕ್ಕೆ ಯಾವಾಗ್ಲೂ ಸನ್ಮಾನ ಸಿಗೋದು. IIT IIM ಅಲ್ಲಿ ಓದಿದ್ದಾರೆ ಅಂದ್ರೆ ಸನ್ಮಾನ ಮಾಡ್ಬಿಡ್ತಾರೆ. ಯಾಕೆ? 6 ಲಕ್ಷ ಜನ ಎಕ್ಸಾಮ್ ಬರೀದ್ರು, ಬರೀ 600 ಜನ ಸೆಲೆಕ್ಟ್ ಆದ್ರು, ಸನ್ಮಾನ.
3 ಲಕ್ಷ ಜನ ಬರೆದ್ರು ಬರೀ 170 IAS ಆಫೀಸರ್ಸ್ಗಳಾದ್ರು ಸನ್ಮಾನ. ಯಾವತ್ತು ಸಿಂಪಲ್ ಇಲ್ಲಿ ಹೋಗ್ತಿರೋ ಯಾವ್ದೋ ಒಂದು ಸೋ ಅಂಡ್ ಸೋ XYZ ಕಾಲೇಜಲ್ಲಿ ಸಿಕ್ಕಿದೆ, ಅವ್ರಿಗೆ ಯಾಕೆ ಸನ್ಮಾನ ಮಾಡಲ್ಲ? ಬೈ ಡಿಫಾಲ್ಟ್ ಪಾನಿಪುರಿ ಶಾಪ್ ಇಟ್ಟವನು ಯಾವತ್ತು ಆಂಟ್ರಪ್ರನರ್ ಅಂತ ಕರೆಯಲ್ಲ. ಇವಾಗ ಟು ಬಿ ಫ್ರಾಂಕ್, ಲಿಟ್ರಲಿ ಚೀಸ್ ಕೇಕ್ ಮಾಡೋದು ತುಂಬಾ ಈಸಿ. ಲೆಟ್ ಅಸ್ ಬಿ ಆನೆಸ್ಟ್ ಟು ಅವರ್ ಸೆಲ್ಫ್, ಲಿಟ್ರಲಿ ಈಸಿ. ಬಟ್ ಯಾಕೆ ಮಾರ್ಕೆಟ್ ಅಲ್ಲಿ ಚೀಸ್ ಕೇಕ್ ಸೆಲ್ ಮಾಡ್ತಾರೆ? ವೈ ವಿ ಆರ್ ಅನೇಬಲ್ ಟು ಪ್ರಿಪೇರ್ ಅಟ್ ಹೋಮ್ ಅಂದ್ರೆ ಎವ್ರಿಬಡಿ ಕ್ಯಾನಾಟ್ ಅಫೋರ್ಡ್ ದ ಕಾಸ್ಟ್ ಆಫ್ ಚೀಸ್ ಟು ಪ್ರಿಪೇರ್ ಇಟ್. ಅದಕ್ಕೆ ಏನ್ ಮಾಡ್ತಾರೆ, 50 rupees ಅಥವಾ 100 rupees or 150 rupees ಕೊಟ್ಟು ಚೀಸ್ ಕೇಕ್ ತಿಂತಾರೆ. ಹಾರ್ಡ್ ಇಸ್ ಹಾನರ್ಡ್. ಕಷ್ಟ ಮಾಡೋದು ಇಸ್ ಬಿಕಾಸ್ ಆಫ್ ದ ಕಾಸ್ಟ್. ಯು ಕಾಂಟ್ ಪ್ರಿಪೇರ್ ಇಟ್ at home, hence you pay extra money and you drink. Filter coffee 20 rupees, ಬಟ್ ಕ್ಯಾಪುಚಿನೋ ಇಸ್ 120. ಹಾರ್ಡ್ ಟು ಪ್ರಿಪೇರ್. ಫ್ರಾತ್ ಬೇಕು, ಕ್ಲೀನ್ ಮಾಡಬೇಕು, ಅದು ಉಗೆ ಬರಬೇಕು, ಅದ್ರ ಮೇಲೆ ಆ ದಿಲ್ ಶೇಪ್ ಬರಬೇಕು, ಪ್ರಿಂಟ್ ಹಾಕಿದ್ರೆ ಹೆಸರು ಬರಬೇಕು, ಇದೆಲ್ಲ ದಿಸ್ ಇಸ್ ಹಾರ್ಡ್. ಯಾವಾಗ್ಲೂ ಒಂದ್ ತಲೆಯಲ್ಲಿ ಇಟ್ಕೊಳ್ಳಿ, ಈಸಿ ಇಸ್ ಸಮಥಿಂಗ್ ದಟ್ ಇಸ್ ಈಸಿ ಅಂತಾನೆ ಅರ್ಥ. ಹಾರ್ಡ್ ಅಂದ್ರೆ ಇಟ್ಸ್ ಹಾರ್ಡ್, ನಾಟ್ ದಟ್ ಈಸಿ. ಸೊ ಹೆನ್ಸ್ ಅದಕ್ಕೆ ನೋಡಿ, ಡೀನ್ ಆಗೋದ್ ಕಷ್ಟ, ಫ್ಯಾಕಲ್ಟಿ ಆಗೋದು ಈಸಿ. ಓನರ್ ಆಗೋದ್ ಕಷ್ಟ, ಎಂಪ್ಲಾಯ್ ಆಗೋದು ಈಸಿ. ಎನಿಥಿಂಗ್ ದಟ್ ಇಸ್ ಹಾರ್ಡ್ ಇಸ್ ಆಲ್ವೇಸ್ ಹಾನರ್ಡ್. ಸ್ಕಿಲ್ ಇಸ್ ಹಾನರ್ಡ್ ಬಿಕಾಸ್ ಸ್ಕಿಲ್ ಇಸ್ ಟಫ್, ಬಿಕಾಸ್ ಸೆಲ್ಫ್ ಡಿಸಿಪ್ಲಿನ್ ಬೇಕು. ಎಜುಕೇಶನ್ ಇಸ್ ಈಸಿ ಬಿಕಾಸ್ ಡಿಸಿಪ್ಲಿನ್ ಇದೆ. ಡೈಲಿ ಡಿಸಿಪ್ಲಿನ್ ಇಸ್ ಆಲ್ಸೋ ಎನ್ಫೋರ್ಸ್ಡ್. ಕಾಲೇಜ್ ಅವ್ರು ಹೇಳಿರ್ತಾರೆ ನೀನ್ ಇಷ್ಟಿಗೆ ಬಾ ಅಂತ. ಹೆನ್ಸ್ ಮೈ ಪ್ರಯಾರಿಟಿ ಇಸ್ ಮೇಕ್ ಶೋರ್ ದಟ್ ಯು ಆರ್ ಬ್ಯಾಲೆನ್ಸಿಂಗ್ ಬೋತ್. ಶುಡ್ ನಾಟ್ ಲೀವ್. ಹಂಗಾಗ್ಬಿಟ್ರೆ ಕಾಲೇಜ್ ಲೈಫ್ ಎಂಜಾಯ್ ಮಾಡಕ್ಕಾಗಲ್ಲ, ಬರೀ ಸ್ಕಿಲ್ ಅಲ್ಲೇ ಇದ್ರೆ. ಅಟ್ ದ ಸೇಮ್ ಟೈಮ್ ಗಿವಿಂಗ್ ಈಕ್ವಲ್ ಪ್ರಯಾರಿಟಿ ಅಂತ. ಯು ಕಾಂಟ್ ಟೆಲ್ ದಟ್ ಅಪ್ಪಂಗೆ 20% ಕೊಡ್ತೀನಿ, ಅಮ್ಮಗೆ 80% ಪ್ರಯಾರಿಟಿ ಕೊಡ್ತೀನಿ ಅಂತ. ಯು ಟೆಲ್ ಬೋತ್, ಐ ಲವ್ ಬೋತ್ ಅಲ್ಲ. ಸೇಮ್ ಹಿಯರ್. Despite its massive economic impact, sir, agriculture is the one sector which is underrated or which is under leveraged. What should they improve? ಅದೇ ಈಗ ಟೊಮ್ಯಾಟೊ ಬೆಳೆಗಾರ ಶುಡ್ ಥಿಂಕ್ ಹೌ ಡು ಐ ಕನ್ವರ್ಟ್ ಇನ್ ಟು ಕೆಚಪ್ ಅಂಡ್ ಸೆಲ್ ಇಟ್ ಇನ್ ಜೆಪ್ಟೋ ಅಂಡ್ ಬ್ಲಿಂಕಿಟ್. ಅದಾಗಬೇಕು. ಸೊ ಅದಾಗಬೇಕು ಅಂತಂದ್ರೆ ಪ್ರಾಡಕ್ಟ್ ಅನ್ನ ಎಂಡ್ ಪ್ರಾಡಕ್ಟ್ ಆಗಿ ಹೆಂಗ್ ಕನ್ವರ್ಟ್ ಮಾಡಬೇಕು ಅಂತ ಗೊತ್ತಿರಬೇಕು. ನಾವೇನ್ ಮಾಡ್ತಿದೀವಿ ಅಂದ್ರೆ ಐ ಆಮ್ ಟ್ರೈಂಗ್ ಟು ಸೆಲ್ ಕಾಫಿ. ಸ್ಲೀಪಿ ಔಲ್ ಅಂತ ಒಂದು ಕಂಪ್ನಿ ಇದೆ. ಅವ್ರೇನ್ ಮಾಡಿದ್ದಾರೆ ಅಂದ್ರೆ ಕಾಫಿ ಕ್ಯೂಬ್ಸ್ ಮಾಡಿದ್ದಾರೆ, ಅದನ್ನ ಹಾಕ್ಬಿಟ್ಟು ಹಾಟ್ ಮಿಲ್ಕ್ ಹಾಕಿದ್ರೆ ಕ್ಯಾಪುಚಿನೋ ಕನ್ವರ್ಟ್ ಆಗುತ್ತೆ. ನಾವು ದಟ್ಸ್ ಅ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್. ಐ ಆಮ್ ಓಕೆ ಟು ಬೈ ದಟ್. ಈಗಿನ ಮಾರ್ಕೆಟ್ ಅಲ್ಲಿ ಏನ್ ನೋಡ್ತಿದೀವಿ ಅಂದ್ರೆ ವಿ ಆರ್ ಲುಕಿಂಗ್ ಅಟ್ ಕನ್ವೀನಿಯನ್ಸ್. ಸೊ ಅಗ್ರಿಕಲ್ಚರ್, ನಾನು ಫಾರ್ಮರ್ ಆದ್ರೆ ಹೌ ಡು ಐ ಮೇಕ್ ಇಟ್ ಸೋ ಈಸಿ ಫಾರ್ ದಮ್. ಈಗ ಇಫ್ ಐ ಆಮ್ ಗ್ರೋಯಿಂಗ್ ಬನಾನಾ, ಐ ಥಿಂಕ್ ಆಫ್ ಹೌ ಕ್ಯಾನ್ ಐ ಮೇಕ್ ಇಟ್ ಅನ್ ಅಮೇಜಿಂಗ್ ಬನಾನಾ ಚಿಪ್ಸ್ ಅಂಡ್ ಮೇಕ್ ಇಟ್ ಆಸ್ ಅ ಬ್ರ್ಯಾಂಡ್ ಅಂಡ್ ಸೆಲ್ ಇಟ್ ಇನ್ ಅಮೆಝಾನ್, ಫ್ಲಿಪ್ಕಾರ್ಟ್, ಜೆಪ್ಟೋ, ಬ್ಲಿಂಕಿಟ್. ಈಗ ಈ ಫಾರ್ಮರ್ಸ್ ಮಾರ್ಕೆಟ್ ಅಲ್ಲಿ ದೇ ಶುಡ್ ಆಲ್ವೇಸ್ ಥಿಂಕ್ ಆಫ್ ಬೀಂಗ್ ಅವೈಲಬಲ್ ವೆರಿ ನೆಕ್ಸ್ಟ್. ನಾನು ಜಾಗ್ರಿನ ಅಮೆಝಾನ್ ಅಲ್ಲಿ ಸೆಲ್ ಮಾಡ್ತೀನಿ ಅಂತ ಯಾರಾದ್ರೂ ಥಿಂಕ್ ಮಾಡಿದ್ರೆ, ನಾನು ಮನೇಲಿ ಪಾಯಸ ಮಾಡ್ತಿದ್ದೀನಿ, ಮನೇಲಿ ಪಾಯಸಕ್ಕೆ ಜಾಗರಿ ಇಲ್ಲ, ಅಮೆಝಾನ್ ಅಲ್ಲಿ ಆರ್ಡರ್ ಮಾಡ್ತೀನಿ, 3 ದಿನ ಆದ್ಮೇಲೆ ಬರುತ್ತೆ ಅಂತಂದ್ರೆ ವರ್ಕೌಟ್ ಆಗಲ್ಲ. ಜೆಪ್ಟೋ, ಬ್ಲಿಂಕಿಟ್ ಅಲ್ಲಿ ನಾನು ಅವೈಲಬಲ್ ಇರಬೇಕು ಸೊ ದಟ್ ಐ ಕ್ಯಾನ್ ಸೆಲ್ ಇಟ್ ಇನ್ 10 minutes. ಸೊ ಇದು ಇಲ್ಲೊಂದು ಸ್ವಲ್ಪ ಒಂದು ಉಲ್ಟಾ ಮಾಡ್ಬೇಕೇನಂದ್ರೆ, ನಾವು ಫಾರ್ಮಿಂಗ್ ಇದನ್ನೆಲ್ಲ ಪ್ಯಾಷನ್ ತರ ನೋಡ್ತೀವಿ. ದರ್ ಇಸ್ ಅ ನ್ಯೂ ವರ್ಡ್ ಕಾಲ್ಡ್ ಇನ್ವರ್ಟೆಡ್ ಪ್ಯಾಷನ್. ಏನ್ ಇನ್ವರ್ಟೆಡ್ ಪ್ಯಾಷನ್ ಅಂದ್ರೆ, ದೀಕ್ಷಿತ್ಗೆ, ಜಯಂತಿಗೆ, ನಿಖಿತಾಗೆ ದೇ ವಾಂಟ್ ಟು ಹ್ಯಾವ್ ಪಿಜ್ಜಾ, ಬಟ್ ನನಗೆ ಬರ್ಗರ್ ಮಾಡೋದು ಇಷ್ಟ. ನಾನು ಏನ್ ಮಾಡ್ಬೇಕು ಗೊತ್ತಾ, ಬರ್ಗರ್ಗೂ ಬ್ರೆಡ್ ಬೇಕು, ಇದಕ್ಕೂ ಬ್ರೆಡ್ ಬೇಕು. ಅದ್ರದ್ದು ಬ್ರೆಡ್ ಹಿಂಗಿರುತ್ತೆ, ಇದ್ರದ್ದು ಬ್ರೆಡ್ ಈ ತರ ಇರುತ್ತೆ, ಹೌದಾ, ಬೇಸ್. ಅದಕ್ಕೂ ಇದಕ್ಕೂ ಸೇಮ್ ಸಾಸ್ ಹಾಕ್ಬೋದು, ಅದಕ್ಕೂ ಇದಕ್ಕೂ ಸ್ಟಫಿಂಗ್ ಬೇರೆ ಆಗುತ್ತೆ. ನನಗೇನು ಇವಾಗ ಥಿಂಕ್ ಮಾಡ್ಬೇಕು ಗೊತ್ತಾ, ನನ್ನ ಪ್ಯಾಷನ್ ಇಸ್ ಬರ್ಗರ್, ಬಟ್ ಮಾರ್ಕೆಟ್ ಡಿಮ್ಯಾಂಡ್ ಇಸ್ ಪಿಜ್ಜಾ. ಐ ವಿಲ್ ಥಿಂಕ್ ಆಫ್ ಸೆಲ್ಲಿಂಗ್ ಪಿಜ್ಜಾ. ದಟ್ಸ್ ಕಾಲ್ಡ್ ಇನ್ವರ್ಟೆಡ್ ಪ್ಯಾಷನ್. So passion of a farmer is not just about growing a product, but I have to convert that into ketchup. Ketchup ಮಾಡ್ತಿದ್ಯಾ, ಗುಡ್, ಬಟ್ ಕೆಚಪ್ ಎಲ್ಲರೂ ಯಾಕೆ ಹಿಂಜರಿತಾರೆ ಅಂದ್ರೆ, ಸಖತ್ ಶುಗರ್ ಹಾಕಿರ್ತಾರೆ. Now think of a ketchup where there is no sugar. Guilt free food, sir, ತಿಂದ್ರೆ ಏನ್ ಟೆನ್ಷನ್ ಇಲ್ಲ ಸರ್, ತಿನ್ನಿ. No, there is no sugar, there is no sodium, there is nothing extra preservatives added. Now the farmer ಎಲ್ಲಿವರೆಗೂ ಈ ಲೆವೆಲ್ ಆಫ್ ಥಿಂಕಿಂಗ್ ಬರಲ್ವೋ ಅಥವಾ ಇದನ್ನ ಯೋಚನೆ ಮಾಡಲ್ವೋ, he adopting digital things might be bit tough. ನನ್ನ ಪ್ರಕಾರ 2 ಮಾಡ್ಬೋದು ಅವ್ರು. ಒಂದು, ಕಂಟೆಂಟ್ ನ ಕನ್ಸ್ಯೂಮ್ ಮಾಡಿ ಡಿಫ್ರೆಂಟ್ ಲೆವೆಲ್ ಆಫ್ ಕ್ರಾಪಿಂಗ್ ಬಗ್ಗೆ ಯೋಚನೆ ಮಾಡೋದು, ಡಿಫ್ರೆಂಟ್ ಲೆವೆಲ್ ಆಫ್ ಪ್ರಾಡಕ್ಟ್ ನ ಹೆಂಗ್ ರಿಸರ್ಚ್ ಮಾಡೋದು,
ಅದಕ್ಕೆ ಸಲುವಾಗಿ ಚಾಟ್ GPT, AI, ಕಿಸಾನ್ GPT ಅಂತ ಒಂದು ಟೂಲ್ ಇದೆ ಫಾರ್ಮರ್ಸಿಗೆ. ಕಿಸಾನ್ GPT ಯೂಸ್ ಮಾಡಿ ದೇ ಕ್ಯಾನ್ ನೋ ಅಬೌಟ್ ಫಾರ್ಮಿಂಗ್. ಸರ್ವಮ್ ಅಂತ ಒಂದು ಟೂಲ್ ಇದೆ, ಕೃತ್ರಿಮ್ ಅಂತ ಟೂಲ್ ಇದೆ. ಕೃತ್ರಿಮ್ ಇಸ್ ಬಿಲ್ಟ್ ಬೈ ಓಲಾ. ಅದು 16 ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಸಪೋರ್ಟ್ ಮಾಡುತ್ತೆ. ಸೊ ನೀವು ಕನ್ನಡದಲ್ಲಿ ಮಾತಾಡ್ಬೋದಾ? ಕನ್ನಡದಲ್ಲಿ ಪ್ರಶ್ನೆ ಕೇಳಿ, ನಂಗೆ ಇಂಗ್ಲಿಷ್ ಬರಲ್ಲ, ಈ ಕ್ರಾಪ್ ಈ ಸಿಂಪಲ್ ನೀವು ಯಾವ್ದೋ ಒಂದು ಸೀಡ್ ಇರುತ್ತೆ, ಆ ಸೀಡ್ ನ ಫೋಟೋ ಇದೆ, ಚಾಟ್ ಜೆಮಿನೈ ಯೂಸ್ ಮಾಡಿ ಫೋಟೋ ಹಾಕ್ಬಿಟ್ಟು ಈ ಸೀಡ್ ಹೆಂಗಿದೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡು, ಅಂಡ್ ಇದು ಏನ್ ಬೆಳೆ ಬೆಳೆಯುತ್ತೆ, ಅಂಡ್ ಆ ಈಗ ಕಬ್ಬಿದೆ, ಆ ಕಬ್ಬಿನ ಬೈ ಪ್ರಾಡಕ್ಟ್ಸ್ ಏನ್ ಮಾಡ್ಬೋದು, ಅಂಡ್ ಹೌ ಡು ಐ ಮಾರ್ಕೆಟ್ ಇಟ್, ಕ್ವಶನ್ಸ್ ಕೇಳಿ, ಅಂಡ್ ದಟ್ ಮೈಟ್ ಬಿ ಹೆಲ್ಪ್ಫುಲ್. ಸೊ ದೇ ಶುಡ್ ಸ್ಟಾರ್ಟ್ ಯೂಸಿಂಗ್ ಇಟ್ ದಟ್ ವೇ. ಅಂಡ್ ಎರಡನೇದು, ಹೌ ಡು ಐ ಯೂಸ್ ಆಲ್ ದೀಸ್ ಪ್ಲಾಟ್ಫಾರ್ಮ್ಸ್ ಟು ಸೆಲ್. ವೈ ಐ ರೆಕಮೆಂಡ್ Zepto, Blinkit ಅಂದ್ರೆ, ನಿಮ್ ಸ್ವಂತ ವೆಬ್ಸೈಟ್ ಮಾಡಿ ಸೆಲ್ ಮಾಡಕ್ಕೆ ಹೂ ಆರ್ ಯು? Better you sell your Jaggery to Tata and tell Tata to sell on their name rather than you building your brand name. ದುಡ್ಡಿದ್ರೆ ಮಾಡ್ಬೋದು. ಇಟ್ಸ್ ಆಲ್ ಅಬೌಟ್ ಕ್ಯಾಪಿಟಲ್. ಅಂದ್ರೆ ಈಗ ಅಮೃತ್ ನೋನಿ ಹಾಗೆ ಅಲ್ವಾ ಸರ್ ಬಿಲ್ಡ್ ಆಗಿದ್ದು? ಅದೇ ಟೈಮ್. ಓಕೆ. Do we have that of patience and time for it? Or if you don't have time, then don't think of building a brand. Sell it to somebody else and they'll become big and you earn. It's a trading job. ಟ್ರೇಡಿಂಗ್ ಜಾಬ್ ಅಲ್ಲಿ ಏನ್ ಮಾರ್ಕೆಟಿಂಗ್ ಇವೆಲ್ಲ ಏನ್ ಕೆಲಸನೇ ಬೇಕಿಲ್ಲ. ಆಯಿಲ್ ಮಾಡ್ತೀನಿ, ಆಯಿಲ್ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ, ಆ ಆಯಿಲ್ ನ ಇನ್ನೊಬ್ರಿಗೆ ಕಳಿಸ್ತೀನಿ, ದೇ ವಿಲ್ ಸೆಲ್ ಆನ್ ದೇರ್ ನೇಮ್. ದಟ್ ಇಸ್ ಬೆಸ್ಟ್. ಸರ್, ಒಂದಷ್ಟು ಸೀಕ್ರೆಟ್ AI ಟೂಲ್ಸ್ ನ ಇಫ್ ಯು ರಿವೀಲ್ ಟು ಅವರ್ ವ್ಯೂವರ್ಸ್, ನಮಗೆ ಸಖತ್ ಹೆಲ್ಪ್ ಆಗುತ್ತೆ, ಅಂಡ್ ಈವನ್ ದೇ ವಿಲ್ ಆಲ್ಸೋ ಗೆಟ್ ಹೆಲ್ಪ್ ಆಫ್ ಇಟ್. ವಾಟ್ ಆರ್ ದ ಬೆಸ್ಟ್ AI ಟೂಲ್ಸ್ ಟು ಇಂಪ್ಲಿಮೆಂಟ್ ಆನ್ ದೇರ್ ಬಿಸ್ನೆಸ್ ಆಸ್ ವೆಲ್ ಆಸ್ ದೇರ್ ಡೈಲಿ ಲೈಫ್ಸ್? Start with ChatGPT, as it is already popularly known. ChatGPT is a paid version. ಫ್ರೀ ಅಲ್ಲೂ ಸಿಗುತ್ತೆ ಇನ್ಫಾರ್ಮೇಶನ್, ಇಲ್ಲ ಅಂತಲ್ಲ, ಬಟ್ ಪೇಡ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸುಮಾರು ಜನ ಯೂಸ್ ಮಾಡದೇ ಇರುವಂತಹ ಒಂದು 4-5 ಪ್ಲಾಟ್ಫಾರ್ಮ್ಸ್ ಬಗ್ಗೆ ಮಾತಾಡೋಣ. ಫಾರ್ ಎಕ್ಸಾಂಪಲ್, ಡೀಪ್ ಸೀಕ್. ಇನ್ಫಾರ್ಮೇಶನ್ ತಗೋಬೇಕಾ ಫ್ರೀ ಅಂದ್ರೆ ಡೀಪ್ ಸೀಕ್ ಬೆಸ್ಟ್. ದರ್ ಇಸ್ ಅನದರ್ ಪ್ಲಾಟ್ಫಾರ್ಮ್ ಕಾಲ್ಡ್ ಕಿಮಿ K2 ಅಂತ. ಈ ಡೀಪ್ ಸೀಕ್ ಮತ್ತೆ ಕಿಮಿ K2 ಟೂಲ್ಸ್ ಅಡ್ವಾಂಟೇಜ್ ಏನಂದ್ರೆ ಓಪನ್ ಸೋರ್ಸ್, ಇವು ದುಡ್ಡು ಕೊಡೋದು ಬೇಕಿಲ್ಲ. ದರ್ ಇಸ್ ನೋ ಆಪ್ಷನ್ ಆಫ್ ಪೇಮೆಂಟ್ ಮೆಥಡ್, ಅದೇನು ಇಲ್ಲ. ಈಗ ಏರ್ಟೆಲ್ ಸಿಮ್ ಕಾರ್ಡ್ ಇಲ್ಲ ಅಂದ್ರೂ ಪ್ಲೀಸ್ ಹೋಗಿ ಏರ್ಟೆಲ್ ಸಿಮ್ ಕಾರ್ಡ್ ತಗೊಳ್ಳಿ. ಪರ್ಪ್ಲೆಕ್ಸಿಟಿ 1 ವರ್ಷ ಫ್ರೀ ಮಾಡಿದ್ದಾರೆ. 17,000 ವರ್ತ್ ಸಾಫ್ಟ್ವೇರ್ 1 ಇಯರ್ ಫ್ರೀ ಇದೆ. ಈಗ ನಾನು 500, ನನ್ನ ಹತ್ರ ಸಿಮ್ ಕಾರ್ಡ್ ಇಲ್ಲ ಅನ್ನೋದು ಎಕ್ಸ್ಕ್ಯೂಸ್ ಆಗ್ಲೇಬಾರ್ದು. ನನ್ನ ಹತ್ರನೂ ಇಲ್ಲ, ಐಫೋನ್ ಒಂದೇ ಸಿಮ್ ಕಾರ್ಡ್, ಬಟ್ ನನ್ನ ಹತ್ರ ಜಿಯೋ ಇದೆ. ಐ ಪೋರ್ಟೆಡ್ ಇಟ್. ಐ ಹ್ಯಾವ್ ಅನ್ ಅನದರ್ ಆಫೀಸ್ ಫೋನ್, ಅದರಲ್ಲಿ ಇನ್ನೊಂದು ಸಿಮ್ ಕಾರ್ಡ್ ಇದೆ. ಐ ಹ್ಯಾವ್ ಟೇಕನ್ ಏರ್ಟೆಲ್. Now I should not miss this option or opportunity of using Perplexity for 1 year for free of cost, and it's very good thing that I have to buy it. 4ನೇ tool ಬಂದು Gemini. Gemini is free for all student ID. Okay. For 1 long year, ಯಾರ್ಯಾರು ಸ್ಟೂಡೆಂಟ್ಸ್ ಇದಾರೋ ಅವ್ರಿಗೆ ಎಲ್ಲರಿಗೂ Gemini ಫ್ರೀ ಇದೆ, ಯೂಸ್ ಮಾಡಿ. There is a tool called Emily ಅಂತ. ಇವಾಗ ನೀವು ಬ್ರೌಸರ್ ಅಲ್ಲಿ ಯಾವ್ದೊಂದು ವೆಬ್ಸೈಟ್ ಓಪನ್ ಮಾಡಿದ್ದೀರಾ, ಆ ಬ್ರೌಸರ್ ಅಲ್ಲಿ ಏನ್ ಬರ್ದಿರೋದು ನಿಮ್ಗೆ ಅರ್ಥ ಆಗ್ತಿಲ್ಲ, ಎಮಿಲೈ ಕ್ಲಿಕ್ ಮಾಡಿದ್ರೆ ಎಮಿಲೈ ವಿಲ್ ರೀಡ್ ಆನ್ ಬಿಹಾಫ್ ಆಫ್ ಯು ಅಂಡ್ ಇಟ್ ವಿಲ್ ಟೀಚ್ ಯು. ಸೊ ನನ್ಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಆ ಕಾನ್ಸೆಪ್ಟ್ ಕಂಪ್ಲೀಟ್ಲಿ ವಿಲ್ ಬಿ ಟಾಟ್ ಬೈ ದಿಸ್ ಟೂಲ್ ಕಾಲ್ಡ್ ಎಮಿಲೈ. ಈಗ ನ್ಯಾನೋ ಬ್ರೌಸರ್ ಅಂತ ಒಂದು ಕ್ರೋಮ್ ಎಕ್ಸ್ಟೆನ್ಷನ್ ಇದೆ. ಆ ನ್ಯಾನೋ ಬ್ರೌಸರ್ ಏನ್ ಮಾಡುತ್ತೆ ಅಂತಂದ್ರೆ, ಏನಾದ್ರು ಇನ್ಫಾರ್ಮೇಶನ್ ತಗೋಬೇಕಪ್ಪ ಅಂತಂದ್ರೆ ಆನ್ ಬಿಹಾಫ್ ಆಫ್ ಯು ಅದೇ ಹೋಗಿ ರಿಸರ್ಚ್ ಮಾಡಿ ಇನ್ಫಾರ್ಮೇಶನ್ ಎಲ್ಲ ಜಾಟ್ ಡೌನ್ ಮಾಡಿ ನಿಮ್ಗೆ ನೀಟಾಗಿ ಕೊಡುತ್ತೆ. ಈಗ ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದೀರಾ, ತುಂಬಾ ಲೆಂದಿ ಇದೆ ಅಂಡ್ ಅದು ಫಾರಿನ್ ಆಕ್ಸೆಂಟ್ ಅಲ್ಲಿ ಮಾತಾಡ್ತಿದ್ದಾರೆ, ನಂಗೆ ಅರ್ಥ ಆಗ್ತಿಲ್ಲ. ಸಿಂಪಲ್, ಆ ವಿಡಿಯೋನ ಗೂಗಲ್ ನೋಟ್ಬುಕ್ LM ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ, ಫ್ರೀ, ಗೂಗಲ್ ಅವ್ರಿಗೆ. ಕ್ಲಿಕ್ ಮಾಡ್ಬಿಟ್ಟು ನೋಟ್ಬುಕ್ LM ಅಲ್ಲಿ ಪೇಸ್ಟ್ ಮಾಡ್ಬಿಟ್ರೆ ಆ ಟೂಲ್ ಏನ್ ಮಾಡುತ್ತೆ ಅಂದ್ರೆ ನೀಟಾಗಿ ಅದನ್ನ ಮೈಂಡ್ ಮ್ಯಾಪ್ ಮಾಡ್ಕೊಡುತ್ತೆ, ನೀಟಾಗಿ ಅದರದ್ದು ಆಡಿಯೋ ರಿವ್ಯೂ ಮಾಡ್ಕೊಡುತ್ತೆ, ನೀಟಾಗಿ ಅದರದ್ದು ನೋಟ್ಸ್ ಮಾಡ್ಕೊಡುತ್ತೆ. ಕ್ಲಿಕ್ ಮಾಡಿ ಓದಿ, ಫ್ರೀ ಆಫ್ ಕಾಸ್ಟ್. ಈಗ ಯಾವ್ದೋ ಒಂದು ಟೂಲ್ ಕಲಿಬೇಕು, ಅಸ್ಯೂಮ್ ದಟ್ ಫೋಟೋಶಾಪ್ ಕಲಿಬೇಕಪ್ಪ, ಲೈಫಲ್ಲಿ ನಾನು ಫೋಟೋಶಾಪ್ ಮುಟ್ಟಿಲ್ಲ, ಅಥವಾ ವಿಡಿಯೋ ಎಡಿಟಿಂಗ್ ಕಲಿಬೇಕು, ನಂಗೆ ಪ್ರೀಮಿಯರ್ ಪ್ರೋ ಕಲಿಬೇಕು, ನನ್ಗೆ ಗೊತ್ತಿಲ್ಲ ಹೆಂಗ್ ಯೂಸ್ ಮಾಡಬೇಕು ಅಂತ. ಗೂಗಲ್ ಅವರು ಹೊಸದಾಗಿ ಒಂದು ಸಾಫ್ಟ್ವೇರ್ ರಿಲೀಸ್ ಮಾಡಿದ್ದಾರೆ, ಗೂಗಲ್ AI ಸ್ಟುಡಿಯೋ ಅಂತ. ಅದರಿಂದ ಏನ್ ಮಾಡ್ಬೋದು ಗೊತ್ತಾ, ಸ್ಕ್ರೀನ್ ಶೇರ್ ಮಾಡಿ ಯು ಕ್ಯಾನ್ ಟೆಲ್ ನನಗೆ ಈ ಸ್ಕ್ರೀನ್ ಹೆಂಗ್ ಯೂಸ್ ಮಾಡ್ಬೇಕು ಗೊತ್ತಿಲ್ಲ, ಈ ವಿಡಿಯೋದು ಫಸ್ಟ್ 2 seconds ಕ್ರಾಪ್ ಮಾಡಿ ಇಲ್ಲಿ ಆನಿಮೇಷನ್ ಒಂದು ಯಾವ್ದೋ ಒಂದು ಫಿಲ್ಟರ್ ಆಡ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ. ಆ ಗೂಗಲ್ AI ಸ್ಟುಡಿಯೋ ಇಂದ ಒಬ್ಬನ ಯಾರೋ ಬಂದು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಗೋ ಕ್ಲಿಕ್ ಆನ್ ದಿಸ್ ಬಟನ್, ಡ್ರ್ಯಾಗ್ ದಿಸ್, ಕ್ಲಿಕ್ ಹಿಯರ್ ಅಂತ.
You learn some amazing tool without even requirement of a mentor or a teacher or somebody. So ಈ ತರ ಟೂಲ್ಸ್ ಗಳು ಎವ್ರಿ ಡೇ ಯೂಸ್ ಮಾಡಬೇಕು. And there is a software called Gamma for creating PPTs. There is a software called 11 Labs to create voice. There is a platform called Skyworks for all your office works. ನಾನು ಇವಾಗ ಕಂಪ್ನಿಗಳಿಗೆ ಹೋಗ್ತಾ ಇರೋದು and to teach all this AI related things, how they can use AI in their work, their regular works ಗೆ. ಸೊ ದಿಸ್ ಫಾರ್ ದಟ್ ಅಂತ ಒಂದು ವೆಬ್ಸೈಟ್ ಇದೆ. ಆಮೇಲೆ ಆಲ್ಟರ್ನೇಟಿವ್ 2 ಅಂತ ಒಂದು ವೆಬ್ಸೈಟ್ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಕಂಪನಿಗಳದ್ದು ಆಲ್ಟರ್ನೇಟಿವ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಚಾಟ್ ಜಿಪಿಟಿ ಆಲ್ಟರ್ನೇಟಿವ್ ಏನು, ಕ್ಯಾನ್ವಾದ ಆಲ್ಟರ್ನೇಟಿವ್ ಏನು. ಈಗ ಫೋಟೋಶಾಪ್ ಇಸ್ ಪೇಯ್ಡ್, ಯು ಶುಡ್ ಯೂಸ್ ಫೋಟೋಪಿಯಾ ಫ್ರೀ. ಸೊ ಫೋಟೋಪಿಯಾ ಬಗ್ಗೆ ಇನ್ಫಾರ್ಮೇಶನ್ ನಮ್ಗೆ ಹೆಂಗ್ ಸಿಗುತ್ತೆ ಅಂದ್ರೆ ಇದಕ್ಕೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಮೊಬೈಲ್ಗಿಂತ ಎಲ್ಲರೂ ಫಸ್ಟ್ ಲ್ಯಾಪ್ಟಾಪ್ ಬೈ ಮಾಡಬೇಕು, ಅವ್ರ ಡೆಸ್ಕ್ಟಾಪ್ ಇರಬೇಕು. ಅವಾಗ ಮಾತ್ರ ಈ ತರ ಟೂಲ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ. ಮೊಬೈಲ್ ಅಲ್ಲಿ ಯು ಕಾಂಟ್ ಎಕ್ಸಸೈಸ್, ಓನ್ಲಿ ಲ್ಯಾಪ್ಟಾಪ್. ನೀವು ನೋಡಿ, ಲ್ಯಾಪ್ಟಾಪ್ ಇದ್ರೆ ಸರ್ಚ್ ಮಾಡಬೇಕು, ಯು ಹ್ಯಾವ್ ಟು ಟೈಪ್ ಸಮಥಿಂಗ್, ಯು ಹ್ಯಾವ್ ಟು ಯೂಸ್ ಸಮಥಿಂಗ್. ಬಟ್ ಇಲ್ಲಿ ಇನ್ಸ್ಟಾಗ್ರಾಮ್ ಕ್ಯಾನ್ ಜಸ್ಟ್ ಮೇಕ್ ಯು ಸ್ಕ್ರೋಲ್, ಆರ್ ಯೂಟ್ಯೂಬ್ ಕ್ಯಾನ್ ಜಸ್ಟ್ ಸ್ಕ್ರೋಲ್ ಆರ್ ವಾಚ್ ಸಮ್ ವಿಡಿಯೋ. ಬಟ್ ಅಲ್ಲಿ ಆದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀವಲ್ಲ, ಸೊ ಮೇ ಬಿ ಯೂಸಿಂಗ್ ದೀಸ್ ಟೂಲ್ಸ್ ವಿಲ್ ಬಿ ಅ ಬೆನಿಫಿಷಿಯಲ್ ಥಿಂಗ್. ಆ್ಯಕ್ಚುಲಿ ನಾವು ಒಂದೆರಡು ಸೀಕ್ರೆಟ್ AI ಟೂಲ್ಸ್ನ ಕೇಳಿದ್ವಿ, ಬಟ್ ಸರ್ ನಮ್ಗೆ ಯೂಸ್ಫುಲ್ ಆಗಲಿ ಅಂತ ತುಂಬ AI ಟೂಲ್ಸ್ನ ಕೊಟ್ಟಿದ್ದಾರೆ. ಮೇ ದಿಸ್ ವಿಲ್ ಹೆಲ್ಪ್ ಯು ವಿತ್ ಯೂಸಿಂಗ್ AI ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಯೋರ್ ಲೈಫ್. ನಿಮ್ಗೆ ಯಾವ ಟೂಲ್ ಇಷ್ಟ ಆಯಿತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಸರ್, ವಿಲ್ AI ಕಿಲ್ ಆಲ್ ದ ಬ್ರೌಸರ್ಸ್ ಲೈಕ್ ಕ್ರೋಮ್ ಮತ್ತು ಸಫಾರಿ? ನೋ, ಏನು ಬ್ರೌಸರ್ಸ್ ಏನು ಪ್ರಾಬ್ಲಮ್ ಆಗಲ್ಲ. AI ಇಂದ ಏನಾಗ್ತಿದೆ ಅಂತಂದ್ರೆ ಇನ್ಫಾರ್ಮೇಶನ್ ಬೇಗ ಆಕ್ಸೆಸ್ ಸಿಗ್ತಿದೆ. ಈಗ ನಾನು ಅಸ್ಯೂಮ್ ದಟ್ ನಾಳೆ ದಿನ ಯಾವುದೋ ಒಂದು PPT ಮಾಡಬೇಕು. PPT ಇಸ್ ಅಬೌಟ್ ಹಿಸ್ಟ್ರಿ, ಯಾವುದೋ ಒಂದು ಟಾಪಿಕ್. ಅಸ್ಯೂಮ್ ದಟ್ ಮೈಸೂರು ಕಿಂಗ್ಡಮ್ ಬಗ್ಗೆ ಒಂದು ವಿಡಿಯೋ ಮಾಡಬೇಕು, PPT ಮಾಡಬೇಕು. ಪ್ಯಾಲೇಸ್ ಹೆಂಗ್ ಬಂತು, ರಾಜ ಏನ್ ಮಾಡಿದ್ರು, ಯಾವ ರಾಜರ ಟೈಮಲ್ಲಿ ಏನೇನಾಯ್ತು ಅಂತ ಒಂದು ಕಾನ್ಸೆಪ್ಟ್ ಮಾಡಬೇಕು. ಮುಂಚೆ ಏನಾಗ್ತಿತ್ತಪ್ಪ ಅಂದ್ರೆ ಇದನ್ನ ಗೂಗಲ್ ಅಲ್ಲಿ ಒಂದೊಂದು ಟಾಪಿಕ್ ನ ಸರ್ಚ್ ಮಾಡ್ತಿದ್ವಿ. ಇವತ್ತು ಟುಮಾರೋ ಒಂದು ಪ್ರಾಂಪ್ಟ್ ಕೊಡ್ತೀನಿ, ಥಿಂಕ್ ಲೈಕ್ ಅ historical presentator and I want you to create an amazing PowerPoint presentation content for tomorrow's speech, which I am talking about Mysore dynasty before, now and after, and how they are helped our Mysore to grow, and make sure that this PPT should be amazing, and I want you to give me information from various websites anta kotre ಸೂಪರ್ ಡೂಪರ್ PPT ಕಂಟೆಂಟ್ ರೆಡಿ ಆಗುತ್ತೆ. ಅದನ್ನ ಹೋಗಿ ಸ್ಕೈವರ್ಕಿಗೆ ಹಾಕ್ಬಿಟ್ರೆ ಮಸ್ತ್ PPT ರೆಡಿ ಆಯ್ತು. ಏನಾಗ್ತಿದೆ ಅಂತಂದ್ರೆ ಮೈ ಜಾಬ್ ಇಸ್ ಗೆಟಿಂಗ್ ಮೋರ್ ಈಸಿಯರ್ ಹಿಯರ್. ಅಟ್ ದ ಎಂಡ್ ಆಫ್ ದ ಡೇ ಬ್ರೌಸರ್ಸ್ ಆರ್ ಸ್ಟಿಲ್ ದೇರ್ ಅಂಡ್ ಬ್ರೌಸರ್ಸ್ ವಿಲ್ ಬಿ ದೇರ್. ಬ್ರೌಸರ್ ಇಲ್ಲ ಅಂದ್ರೆ ಈ ಇನ್ಫಾರ್ಮೇಶನ್ಸ್ ಎಲ್ಲಿಂದ ತಗೋತೀರಾ? ಬ್ರೌಸರ್ ಇಸ್ ಅನ್ ಓಪನ್ ಸೋರ್ಸ್ ಕಾನ್ಸೆಪ್ಟ್. ಬರ್ನರ್ ಲೀ ಅನ್ನೋರು ಫಸ್ಟ್ ಇಂಟರ್ನೆಟ್ ಬ್ರೌಸರ್ ಅನ್ನೋದನ್ನ ಕಂಡಿಡಿದ್ಮೇಲೆ ಅವರು ಓಪನ್ ಸೋರ್ಸ್ ಇಟ್ಟರು ಇದನ್ನ, ಅಂದ್ರೆ ಎಲ್ಲರೂ ಯೂಸ್ ಮಾಡಿ ಇನ್ಮೇಲಿಂದ ಅಂತ. ಅದೇ HTTPS ಅಂತ ಬರುತ್ತಲ್ಲ, ಹೈಪರ್ ಟೆಕ್ಸ್ಟ್ ಪ್ರೋಟೋಕಾಲ್, ಅಲ್ಲಿಂದ ಎಲ್ಲರೂ ಎವ್ರಿಬಡಿ ಸ್ಟಾರ್ಟೆಡ್ ಯೂಸಿಂಗ್ ಇಟ್. What you can ask is, will people stop using Google and shift to ChatGPT? Yes, yes. Maybe for some things, but ಈಗ ನ್ಯಾವಿಗೇಷನ್ ಮಾಡ್ಬೇಕು, ಇಲ್ಲಿಂದ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ I would still prefer Google. To do research about local things, I still prefer Google. There are some things that only Google can answer, but there are something for lot of on dot point, I think AI will do better jobs. But it's good. Last 30 years, for 25-30 years Google was ruling, or any search engine was ruling. Maybe future these GPTs or AI tools will do, and I'm happy for the change. I don't want to stick on to something. Even though you're getting old, you have to still have the mind and body and energy of a 19-year guy, so that you can still be relevant to them, or else they feel you're ತಾತಂತರ ಮಾತಾಡ್ತಿದ್ದೀರಾ ಅಂತ ಅನ್ಸುತ್ತೆ. So hence that of reverse engineering is important. So another question is, sir, Nokia was once a market leader, but still lost ground. What would be the core reason of their failing in market? ಅದೇ ಈಗ ಲಾಸ್ಟ್ ಆನ್ಸರ್ಗೆ ಕನೆಕ್ಟ್ ಮಾಡೋ ಥರ ಅಡಾಪ್ಟಬಿಲಿಟಿ ಅಂತ ಅನ್ಸುತ್ತೆ. ಎವ್ರಿಬಡಿ ವೆಂಟ್ ಟು ಆಂಡ್ರಾಯ್ಡ್, ದೇ ವಾಂಟೆಡ್ ಟು ಹ್ಯಾವ್ ಮೈಕ್ರೋಸಾಫ್ಟ್, ವಿಂಡೋಸ್ ಆಸ್ ಅನ್ ಆಪರೇಟಿಂಗ್ ಸಿಸ್ಟಮ್. ಜನರಿಗೆ ಇಷ್ಟ ಆಗಲಿಲ್ಲ. ಪೀಪಲ್ ಟೋಲ್ಡ್ ನೋ, ಐ ಡೋಂಟ್ ವಾಂಟ್ ಟು ಯೂಸ್ ಇಟ್. ವೆನ್ Nokia was selling Nokia Asha for 15,000-20,000 rupees,
So many people told them to reduce the cost. Ajay Chaudhary also told them to please reduce the cost, and they told please dual SIM ತಗೊಂಡು ಬನ್ನಿ. That year Xiaomi came to India. They launched Redmi Note 8A Pro or something for 8,500 in association with Airtel. Mobile ತಗೊಂಡು Airtel SIM card free. Revolutionary changes. So somewhere ಅವರು ಈ ಮಾರ್ಕೆಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದೆ ಆಂಡ್ರಾಯ್ಡ್ ಅದನ್ನ ಬಿಟ್ಬಿಟ್ಟು ನಾನು ಏನೋ ಒಂದು ಡಿಫ್ರೆಂಟ್ ಮಾಡಿ ಇದನ್ನ ಸೆಲ್ ಮಾಡಕ್ಕೆ ಟ್ರೈ ಮಾಡಿದ್ರಲ್ಲ, ದಟ್ ವಾಸ್ ಅ ಬಿಗ್ಗೆಸ್ಟ್ ಮಿಸ್ಟೇಕ್. ಅಂಡ್ ಆ ಥರ ಸುಮಾರು ಅಂಡ್ ಬಟ್ ದೇ ಡಿಂಟ್ ಇವನ್ ಥಾಟ್ ಆಫ್ ಕಮಿಂಗ್ ಬ್ಯಾಕ್. ಮೇಬಿ ಇವಾಗ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಬರ್ತಿವೆ ಮತ್ತೆ, ಬಟ್ ದಟ್ ವಾಸ್ ಅ ಬಿಗ್ ಮಿಸ್ಟೇಕ್ ದಟ್ ದೇ ಡಿಡ್. ಅಂದರೆ ಎಲ್ಲರೂ ಆಂಡ್ರಾಯ್ಡಿಗೆ ಶಿಫ್ಟ್ ಆಗ್ತಿರ್ಬೇಕಾದ್ರೆ ನಾನು ನಂದೇ ಸಪ್ರೇಟ್ ಮಾಡ್ತೀನಿ. ಇದು ಮಿಸ್ಟೇಕ್ ವಾಟ್ ಬ್ಲ್ಯಾಕ್ಬೆರಿ ಆಲ್ಸೋ ಇಡಲ್ಲ. ಸೊ ಅದು ಒಂದು ಸ್ವಲ್ಪ ಅದೇ ಅಡಾಪ್ಟ್ ಆಗ್ತಿರ್ಬೇಕು ಅನ್ಸುತ್ತೆ. ವೈ ಈಗ ನೋಡಿ, ನೆಟ್ಫ್ಲಿಕ್ಸ್ ಇದ್ರೂ ಫ್ಲಿಪ್ಕಾರ್ಟ್ ಇದೆ, ಅಮೆಝಾನ್ ಇದೆ, ಬಟ್ ಫ್ಲಿಪ್ಕಾರ್ಟ್ ಇಸ್ ಇಂಡಿಯನ್ ಓನ್ಡ್ ಬ್ರ್ಯಾಂಡ್. Now it is partially owned by Walmart. Majority of the ownership is taken by Walmart. But ನಮ್ಗೆ ಯಾಕೆ ಫ್ಲಿಪ್ಕಾರ್ಟ್ಗಿಂತ ಅಮೆಝಾನ್ ಇಷ್ಟ ಆಗ್ತಿದೆ ಅಂತಂದ್ರೆ, Amazon is a very, very, very amazing people in adaptability. What Nokia could have learned from Amazon ಅಂದ್ರೆ adaptability. ಮುಂಚೆ ಮನೆಗೆ ಮಾತ್ರ ಡೆಲಿವರಿ ಇತ್ತು, ಆಮೇಲೆ PGಗೂ ಕೊಡಕ್ಕೆ ಶುರು ಮಾಡಿದ್ರು, ಆಮೇಲೆ ಹಾಸ್ಟೆಲ್ಗೂ ಕೊಡಕ್ಕೆ ಶುರು ಮಾಡಿದ್ರು, ಆಮೇಲೆ ಗೆಸ್ಟ್ ಹೌಸ್ಗೂ ಕೊಡಕ್ಕೆ ಶುರು ಮಾಡಿದ್ರು, ಹೋಟೆಲ್ಸ್ಗೂ ಕೊಡಕ್ಕೆ ಶುರು ಮಾಡಿದ್ರು. ಎರಡನೇದು ಬಿಗ್ಗೆಸ್ಟ್ ಥಿಂಗ್ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಅಮೆಝಾನ್ ಕ್ರಿಯೇಟೆಡ್ ಸಮಥಿಂಗ್ ಕಾಲ್ಡ್ ಅಮೆಝಾನ್ ಪ್ರೈಮ್. ಯಾರ್ಯಾರು ಅಮೆಝಾನ್ ಪ್ರೈಮ್ ಯೂಸ್ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಮೆಂಬರ್ಶಿಪ್ ಸಪ್ರೇಟ್ ಆಗಿ ಮಾಡಿದ್ರು. ಅವ್ರಿಗೆ ಎಕ್ಸ್ಟ್ರಾ ಏನೋ ನಿಮ್ಗೆ ವಿ ವಿಲ್ ಡೆಲಿವರಿ ಯು 1 day or 2 day ಮಾಡಿದ್ರು. ಅಂಡ್ ಅಮೆಝಾನ್ ಪ್ರೈಮ್ ಇರೋರಿಗೆ ಒಂದು ಸಪ್ರೇಟ್ ಅಮೆಝಾನ್ ಪ್ರೈಮ್ ಕಮ್ಯುನಿಟಿ ಅಂತ ಕ್ರಿಯೇಟ್ ಮಾಡಿದ್ರು. ದಿಸ್ ಇಸ್ ಅಡಾಪ್ಟಬಿಲಿಟಿ. ವಾಟ್ ಬಿಗ್ಗೆಸ್ಟ್ ಥಿಂಗ್ ದಟ್ ನೋಕಿಯಾ ಮಿಸ್ಡ್ ಇಸ್ ದಟ್ ಇನ್ವರ್ಟಿಂಗ್, ಅಂದ್ರೆ ಜನರಿಗೆ ಏನ್ ನಡೀತಿದೆ ಅದನ್ನ ನೋಡೋಣ ಅಂತ ಹೋಗ್ಲಿಲ್ಲ. ಮೇ ಬಿ ದೇ ಮಿಸ್ಡ್ ದೇರ್, ಮೇ ಬಿ soon they'll come back again. Sir, if content is considered as king, what element serves as a queen? Audience. So ಯಾಕೆ ಅಂತಂದ್ರೆ ಕಂಟೆಂಟ್ ಕಿಂಗ್ ಯಾವಾಗ್ಲೂ ಕ್ವೀನ್ ಪ್ರಕಾರ ಚೇಂಜ್ ಆಗ್ತಿರ್ತಾನೆ. ಕ್ವೀನ್ ಚೇಂಜ್ ಮಾಡ್ಬೋದಲ್ಲ ಸರ್? ಕ್ವೀನ್ ಚೇಂಜ್ ಮಾಡಿದ್ರೆ ಕಿಂಗಿಗೆ ಪ್ರಾಬ್ಲಮ್ ಅಂತ ಗೊತ್ತು. ಸೊ ಆಡಿಯನ್ಸ್ ಆರ್ ದ ಕೋರ್ ಆಫ್ ಎನಿಥಿಂಗ್. ಆಡಿಯನ್ಸ್ ಆರ್ ಲೈಕ್ ಕ್ವೀನ್. ನನ್ನ ರಾಜ ಇರ್ಬೋದು, ನನ್ನ ಹತ್ರ ಅಥಾರಿಟಿ ಇರ್ಬೋದು, ಬಟ್ ಐ ಸ್ಟಿಲ್ ಚೇಂಜ್ ಅಕಾರ್ಡಿಂಗ್ ಟು ದ ಮೂಡ್ ಆಫ್ ಮೈ ಗರ್ಲ್. ಇಟ್ಸ್ ಕ್ವೀನ್. ಅಂಡ್ ದಿಸ್ ಮೂಡ್ ಆಫ್ ಆಡಿಯನ್ಸ್ ಪ್ರಕಾರನೇ ಕಿಂಗ್ ಚೇಂಜ್ ಆಗ್ತಾ ಇರ್ತೇನೆ. ಐ ಮೈಟ್ ಬಿ ದ ಕಾಂಟೆಂಟ್ ಕ್ರಿಯೇಟರ್, ಐ ನೋ ಐ ಆಮ್ ದ ಕಿಂಗ್, ಬಟ್ ಯು ಆರ್ ಚೇಂಜಿಂಗ್ ಯುವರ್ ಟೋನ್, ಅಪ್ರೋಚ್, ಎವ್ರಿಥಿಂಗ್ ಬಿಕಾಸ್ ಆಫ್ ದ ಕ್ವೀನ್ಸ್. ಅಂಡ್ ಆಲ್ ದ ಕ್ವೀನ್ಸ್ ಆರ್ ಆಡಿಯನ್ಸ್. ಸೊ ಐ ಬಿಲೀವ್ ಇಬ್ರದ್ದು ಮಧ್ಯೆ ಒಂದು ಕಾಂಟೆಕ್ಸ್ಟ್ ಕ್ರಿಯೇಟ್ ಆಗುತ್ತಲ್ಲ, ದಟ್ ಇಸ್ ದ ವಿನ್ನಿಂಗ್ ಪಾಯಿಂಟ್. ನಮ್ಮ ಕ್ವೀನ್ಸಿಗೆ ಏನು ಬೇಕು ಅನ್ನೋದನ್ನ ಮುಂಚೆನೆ ಆಂಟಿಸಿಪೇಟ್ ಮಾಡಬೇಕು. ಸೊ ವಾಟ್ ದೇ ಮೈಟ್ ಲೈಕ್, ವಾಟ್ ದೇ ಡೋಂಟ್ ಲೈಕ್, ವಾಟ್ ಇಸ್ ದರ್ ಇಂಟ್ರೆಸ್ಟ್, ವಾಟ್ ಇಸ್ ದರ್ ಬಿಹೇವಿಯರ್, ಇದು ಗೊತ್ತಿದ್ರೆ ಇಟ್ ಇಸ್ ವೆರಿ ಬೆನಿಫಿಷಿಯಲ್. ಸೊ ಅವ್ರಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೊಂಡ್ರೆ ಇಟ್ಸ್ ಬೆಟರ್. ಅದಕ್ಕೆ ನೋಡಿ, ಗರ್ಲ್ಸ್ ಲವ್ ಸಂಬಡಿ ಹೂ ರೀಡ್ಸ್ ದೇರ್ ಪಾಮ್. ನಾನು ಕೈ ನೋಡಿ ಹೇಳ್ತೀನಿ ಅಂತ ಹೇಳಿದ ತಕ್ಷಣ ಹೌದಾ ಕೊಡು ಅಂತ ಕೇಳ್ತಾರೆ. ಸೊ ಇಫ್ ಯು ಕ್ಯಾನ್ ರೀಡ್ ಆಡಿಯನ್ಸ್ ಬಿಫೋರ್ ದೇ ಹ್ಯಾವ್ ರೆಡ್ ಯು, ದೆನ್ ಯು ವುಡ್ ವಿನ್ ದ ಮಾರ್ಕೆಟ್. ಸರ್, ಎ ಇಂದ ಹೇಗೆ ಜಾಬ್ ಲಾಸ್ ಆಗ್ತಾ ಇದೆ, ಮತ್ತೆ ಅದ್ರದ್ದು ಇಂಪ್ಯಾಕ್ಟ್ ಏನು, ಮತ್ತೆ ಅದ್ರದ್ದು ಫಿಯರ್ ಹೇಗಿದೆ ಸರ್ ಇವತ್ತಿನ ಟ್ರೆಂಡ್ಗೆ? ಗುಡ್. ನೆಕ್ಸ್ಟ್ ಮಂತ್ ಐಫೋನ್ ರಿಲೀಸ್ ಆಗ್ತಿದೆ, ಭಯ ಆಗ್ತಿದೆ ನಾನು? ಸ್ವಲ್ಪ ಆಗುತ್ತೆ ಸರ್. ಯಾಕೆ? ನಾನು ಹಳೆ ವರ್ಷನ್ ಯೂಸ್ ಮಾಡ್ತಿದ್ದೀನಿ. ವೆರಿ ಗುಡ್. ಅದು ಪರ್ಸ್ನಲ್. ಆದರೆ ಎಕ್ಸೈಟ್ಮೆಂಟ್ ಇದೆ ತಾನೆ ಐಫೋನ್ ಬರ್ತಿದೆ ಅಂತ. ಆದರೆ AI ಬಂದಾಗ ಪ್ರತಿ ಸರ್ತಿ ಫಿಯರೇ ಆಗುತ್ತೆ. ಯಾಕೆ ಗೊತ್ತಾ? ಇಷ್ಟು ದಿನದವರೆಗೂ ಒಬ್ಬ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ ನೀನು ಯೋಚನೆ ಮಾಡ್ತಿದ್ದ, ಶುಡ್ ಐ ಹೈರ್ ದೀಕ್ಷಿತ್, ಶುಡ್ ಐ ಹೈರ್ ಜಯಂತ್ ಅಂತ ಇತ್ತು. ಇವತ್ತೇನಾಗ್ತಿದೆ, ದೀಕ್ಷಿತ್ನ ತಗೊಳ, ChatGPT ತಗೊಳ ಅಂತ. ಇಬ್ರು ವ್ಯಕ್ತಿ ಮಧ್ಯೆ ಇದ್ದಾಗ ಕಾಂಪಿಟೇಷನ್ ಪ್ರಾಬ್ಲಮ್ ಇದ್ದಿಲ್ಲ. ವ್ಯಕ್ತಿ ಮತ್ತೆ ಮಷೀನ್ ಮಧ್ಯೆ ಕಾಂಪಿಟೇಷನ್ ಬಂದಾಗ ಭಯ. ಯಾಕಂದ್ರೆ ಮಷೀನ್ ಎನಿ ಲಾಜಿಕಲ್ ವರ್ಕ್ ತುಂಬ ಚೆನ್ನಾಗಿ ಮಾಡುತ್ತೆ ಮನುಷ್ಯನ್ಕಿಂತ. ಬಿಕಾಸ್ ಮಷೀನಿಗೆ ಲೇಸಿನೆಸ್ ಇಲ್ಲ, ಮಷೀನಿಗೆ ಹೊಟ್ಟೆ ನೋವು ಬರಲ್ಲ, ಮಷೀನಿಗೆ ಫಂಕ್ಷನ್ ಇದೆ ಅಪ್ಪ ಅಮ್ಮ ಅಂತ ಲೀವ್ ತಗೊಳ್ಳಲ್ಲ. ಸೊ ಬಟ್ ಹ್ಯೂಮನ್ ಬೀಯಿಂಗಿಗೆ ಇದೆಲ್ಲ ಇದೆ. ಇದೆಲ್ಲ ಇದ್ದಾಗ ಏನಾಗುತ್ತೆ ಅಂದರೆ, ಬಿಸ್ನೆಸ್ ಓನರ್ ಏನು ಥಿಂಕ್ ಮಾಡ್ತಾನೆ, ಒಂದು PPT ಮಾಡೋಕ್ಕೆ ಒಬ್ಬ ವ್ಯಕ್ತಿಗೆ ನಾನು 10,000 ಕೊಡೋ ಬಂದು ಒಂದು ತಿಂಗಳಿಗೆ ಮ್ಯಾನೇಜರಲ್ ವರ್ಕಿಗೆ, ಗಾಮಾ ಅಂತ ಸಾಫ್ಟ್ವೇರ್ 499 ರೂಪೀಸಿಗೆ ಒಂದು ಪ್ರಾಂಪ್ಟ್ ಕೊಟ್ಟರೆ 20 ಸ್ಲೈಡ್ಸ್ PPT ಮಾಡುತ್ತೆ. ಐ ವುಡ್ ಸ್ಟಿಲ್ ಬೈ ಗಾಮಾ.
ಆ್ಯಂಡ್ ಐ ವಿಲ್ ಸಿಟ್ ಆನ್ ಸಂಡೇ ಫಾರ್ 1 hour ಆ್ಯಂಡ್ ಐ ಎಡಿಟ್ ಮೈ ಕಂಟೆಂಟ್. ಈ ಪ್ರಾಬ್ಲಮ್ ಎಲ್ಲ ವರ್ಲ್ಡಲ್ಲಿ ಬಂದಿರೋ. ಈಗ ನೋಡಿ, ಒಂದು ಮುಂಚೆ ನೀರು ತೊಗೊಂಡು ಬರಬೇಕು ಅಂದರೆ ಜನ ಕೊಡ ತೊಗೊಂಡು ನಡ್ಕೊಂಡು ಹೋಗಿ ತೊಗೊಂಡು ಬರ್ತಿದ್ರು. ವೀಲ್ ಕಂಡಿಡ್ದ ಒಬ್ಬನು, ವೀಲ್ ರೆವಲ್ಯೂಷನ್ ಅಂತ ಕರಿತೀವಿ. AI ಇಸ್ ಅ ವೀಲ್ ರೆವಲ್ಯೂಷನ್. ಇವಾಗ ಅವ್ನು ಗಾಲಿ ಕಂಡಿಡಿದ ತಕ್ಷಣ ಮನುಷ್ಯ ಏನಾಯ್ತಪ್ಪ ಅಂದರೆ ಗಾಲಿ ಮೇಲೆ ಇಟ್ಕೊಂಡು ಹೋಗೋ ಥರ ಒಂದು ವೆಸಲ್ ಕಂಡಿಡ್ದ. ಸೂಪರ್. ಒಬ್ಬನ ಯಾರು ಏನು ಮಾಡ್ದ ಅಂತಂದರೆ, ಓಕೆ ಗಾಲಿ ಕಂಡಿಡಿದ್ವಿ, ವೈ ಕಾಂಟ್ ಬಿ ಇನ್ವೆಂಟ್ ಸಮಥಿಂಗ್ ಕಾಲ್ಡ್ ಆಸ್ ಇಂಜನ್, IC ಇಂಜನ್. ಇದಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿದ ತಕ್ಷಣ ಮುಂದೆ ಹೋಗೋ ಥರ ಒಬ್ಬ ಮಷಿನ್ ಕಂಡಿಡ್ದ. ಸೂಪರ್. ಒಂದು ಸ್ವಲ್ಪ ವರ್ಷ ಆದಮೇಲೆ ಏನಾಯಿತು, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ತಿದೆ, ಇಲ್ಲಿ IC ಇಂಡಕ್ಷನ್ ಕಂಬಷನ್ ಇಂಜಿನ್ ಬದಲು ಎಲೆಕ್ಟ್ರಿಕ್ ಮಷಿನ್ ಇಟ್ಬಿಟ್ರೆ ಚಾರ್ಜ್ ಮಾಡಿದ್ರೆ ಗಾಡಿ ಮೂವ್ ಆಗೋ ಥರ ಕಂಡಿಡಿದ್ರು. ಇಷ್ಟೊಂದು ಚೇಂಜ್ ಆಗೋಕ್ಕೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ 100 years ಬೇಕಾಯಿತು. ಆದರೆ AI 2021-22 ಬಂದಿದೆ, 25 ಒಳಗಾಗಿ ಲುಕ್ ಎಟ್ ದ ಚೇಂಜ್. ಇದು ಕಂಪೌಂಡಿಂಗ್ ಗ್ರೋತ್. ಅಂದರೆ ಕರ್ವ್ ಹಿಂಗೆ ಗ್ರೋ ಆಗ್ತಿದೆ. ಮುಂಚೆ ಎಲ್ಲ ಹಿಂಗಾಯ್ತು, ಹಿಂಗೆ ಬಂದು ಒಮ್ಮೆಲೆ ಹಿಂಗೆ. ATMಗೆ 50 million ಕಸ್ಟಮರ್ಸ್ ಬರೋಕ್ಕೆ 50 years ಬೇಕಾಯ್ತಂತೆ. ATM ಕಾರ್ಡ್ ಯೂಸರ್ಸ್ 73 years. ಏರೋಪ್ಲೇನಿಗೆ ಫಸ್ಟ್ 15 million ಬೇಕಾಗಿತ್ತು. 73 ವರ್ಷ ಬೇಕಾಯ್ತಂತೆ 50 million ಕಸ್ಟಮರ್ಸ್ ಬರೋಕ್ಕೆ. ಮೊಬೈಲಿಗೆ 50 million ಕಸ್ಟಮರ್ಸ್ ಬರೋಕ್ಕೆ 4 ವರ್ಷ ಬೇಕಾಯ್ತು. ಪೋಕೆಮಾನ್ ಗೋ ಅಂತ ಒಂದು ಗೇಮ್ ಇತ್ತು, ಕೇಳಿರ್ಬೋದು ನೀವು. ಆ ಗೇಮಿಗೆ 50 million ಕಸ್ಟಮರ್ಸ್ ಬರೋಕ್ಕೆ 19 days ಬೇಕಾಯ್ತು. ಎಲ್ಲಿ 15-20 years, ಎಲ್ಲಿ 20-19 days. ಈ ಚೇಂಜ್ ಅಷ್ಟು ಫಾಸ್ಟ್ ಆಗ್ತಿದೆ ಅಲ್ಲ, ಹ್ಯೂಮನ್ ಬ್ರೈನ್ಗೆ ಅದು ತಡೆಯೋಕ್ಕಾಗ್ತಿಲ್ಲ. ಆ್ಯಂಡ್ ನಮಗೆ ಯಾಕೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಇಂಡಿಯಾದಲ್ಲಿ ಅಂದರೆ, ಫಸ್ಟ್ ಆಫ್ ಆಲ್ ವಿ ಶುಡ್ ಸ್ಟಾರ್ಟ್ ಫ್ರಮ್ ಟೀಚಿಂಗ್ ದೆಮ್ ವಾಟ್ ಈಸ್ ABCD, ವರ್ಡ್, ಸೆಂಟೆನ್ಸ್, ದೆನ್ ಪ್ರಾಂಪ್ಟ್. ಪಾಪ ವಿ ಓನ್ಲಿ ಡಿಸ್ಕಸ್ ಅಬೌಟ್ ಬ್ಯಾಂಗ್ಳೂರ್, ಹೈದರಾಬಾದ್, ಮೈಸೂರು, ಚೆನ್ನೈ ಇದೆಲ್ಲ. ಹೌ ಅಬೌಟ್ ಸಿಟೀಸ್, ಸ್ಮಾಲ್ ವಿಲೇಜಸ್? ಅವ್ರಿಗೆ ಹಿಂಗೆ ಆಕ್ಸೆಸ್, ವಾಟ್ ದೇ ಶುಡ್. ಅದಕ್ಕೆ ದ ಓನ್ಲಿ ಸೊಲ್ಯೂಷನ್ ಮೈಟ್ ಬಿ ಓದಬೇಕಷ್ಟೆ. ಏನು ಓದಬೇಕು? ನಾಳೆ ಏನು ಬರುತ್ತೆ ಅದನ್ನು ಇವತ್ತು ಓದಬೇಕಷ್ಟೆ. ಐ ಶುಡ್ ನಾಟ್ ಥಿಂಕ್ ಆಫ್ ನನಗೆ ಇಂಟೀರಿಯರ್ ಡಿಸೈನಿಂಗ್ ಇಷ್ಟ, ವಾಟ್ ಇಫ್ ದೇರ್ ಮೈಟ್ ಬಿ ಅ ಟೂಲ್, ನಿಮ್ಮ ಮನೆ ಪ್ಲಾನ್ ಹಾಕ್ಬಿಟ್ಟು ಫೋಟೋ ಹಾಕ್ಬಿಟ್ರೆ ಅದೇ ಸಜೆಸ್ಟ್ ಮಾಡಿಬಿಟ್ರೆ. ನಾನು ಲಾಸ್ಟ್ 3 years ಕಲ್ತಿದ್ದು ಇಂಟೀರಿಯರ್ ಡಿಸೈನಿಂಗ್. BGM ಸಾಂಗ್ಸ್ ಮಾಡಬೇಕಪ್ಪ, ಸುನೋ ಅಂತ ಒಂದು ಆ್ಯಪ್ ಇದೆ, $8 ಅದು. ಒಂದು ಶಾರ್ಟ್ ಮೂವಿ ತೆಗೆದಿದ್ದೀವಿ, BGM ಆ್ಯಪ್ ನಾನೇ ಮ್ಯೂಸಿಕ್ ಡೈರೆಕ್ಟರ್, ನಾನೇ ಮಾಡ್ಕೊತೀನಿ. $8 ಎಷ್ಟಾಯಿತು? 600 rupees. ಪಾಪ ಯಾರೋ ಒಬ್ಬನು ಒಂದು ವರ್ಷ ಕೂತ್ BGM ಮಾಡೋರು ಇದ್ರೆ. ಫ್ಲೋ ಅಂತ ಒಂದು ವಿಡಿಯೋ ಎಡಿಟಿಂಗ್ ಟೂಲ್ ಇದೆ, ಜಮಿನಾಯಿ ಅವ್ರದ್ದು. ಪಾಪ ಒಬ್ಬನು ಯಾರೋ ವಿಡಿಯೋ ಎಡಿಟಿಂಗ್ ಕಲ್ತ, ಬೇಸಿಕ್ ಫ್ಲೋ ಟೂಲ್ ಬಂತು ಆ ಕಂಪ್ನಿಯೋಗಿ. ಕಂಪ್ನಿ ಒಳಗಡೆ ಫ್ಲೋ ಯೂಸ್ ಮಾಡ್ತಿದ್ದಾರೆ. ವಾಟ್ ಹಿ ಶುಡ್ ಡು? ಅವ್ನ ಕೆಲಸ ಏನು? ಈಗ PhD ರಿಸರ್ಚ್ ಮಾಡೋಕ್ಕೆ, ಸ್ಟ್ಯಾಟಿಸ್ಟಿಕ್ಸು ಮತ್ತು ಸರ್ವೆ ಮಾಡೋಕ್ಕೆ, ಅದಕ್ಕೆಲ್ಲ ಒಬ್ಬ ವ್ಯಕ್ತಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದ. ಇವತ್ತು ಸ್ಟ್ರಾಮ್ ಅಂತ ಒಂದು ಟೂಲ್ ಇದೆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ, ಅದೇ ಮಾಡುತ್ತೆ. ಮತ್ತು ಅವನೇನು ಮಾಡ್ಬೇಕು ಇವಾಗ? ಮುಂಚೆ ಏನಾಗ್ತಿತ್ತು ಅಂದರೆ 25 ಜನ ಸೇರಿ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕೆಲಸ ಮಾಡ್ತಿದ್ರು. ಇವತ್ತೇನಾಗ್ತಿದೆ, ಒಬ್ಬನು ನಿಂತ್ಕೊಂಡು ನೋಡ್ತಿದ್ದಾನೆ ಆ ಮಷಿನ್ ಕರೆಕ್ಟಾಗಿ ಮಾಡ್ತಿದ್ದಾನೆ ಮಾಡ್ತಿಲ್ವಂತ. ಈ 24 ಜನ ಏನು ಮಾಡ್ತಿದ್ದಾರೆ ಇವಾಗ? ಮುಂಚೆ ಬ್ಯಾಂಕಿಗೆ ಹೋದರೆ ಪಾಸ್ಬುಕ್ ಪ್ರಿಂಟ್ ಮಾಡೋಕೆ ಒಬ್ಬನು ಇದ್ದ. ಇವತ್ತು ಪಾಸ್ಬುಕ್ ಪ್ರಿಂಟ್ ಮಾಡೋಕೆ ಒಂದು ಮಷಿನ್ ಇದೆ, ಹೋಗಿ ಪಾಸ್ಬುಕ್ ಕೊಟ್ಟರೆ ಪ್ರಿಂಟ್ ಮಾಡಿ ಹೊರಗಡೆ ಕೊಡುತ್ತೆ. ಒಂದು 10 years ಬ್ಯಾಕ್ ಕ್ಯಾಶ್ ಡೆಪಾಸಿಟ್ ಮಾಡೋಕ್ಕೆ ಒಬ್ಬನು ಕೂತಿದ್ದ, ಇವತ್ತು ಕ್ಯಾಶ್ ಡೆಪಾಸಿಟಿಂಗ್ ಮಷಿನ್ಸ್ ಬಂದಿದೆ. ಇವರೆಲ್ಲ ಏನು ಕೆಲಸ ಮಾಡ್ತಿದ್ದಾರೆ ಅಂತ ಯಾವತ್ತಾದ್ರೂ ಅನಲೈಸ್ ಮಾಡಿದ್ದೀರಾ? ಇವರೆಲ್ಲರೂ SBI ಇಲ್ಲಿರುವಂಥ SBI ಇನ್ಶೂರೆನ್ಸ್ನ ಸೆಲ್ ಮಾಡೋ ಕೆಲಸ ಮಾಡ್ತಿದ್ದಾರೆ. ಸೆಲ್ಲಿಂಗ್ ಇಸ್ ಸಮಥಿಂಗ್ ದಟ್ ಇಸ್ ಸ್ಟಿಲ್ ಅ ಮ್ಯಾನ್ ವರ್ಕ್. ಯಾಕಂದರೆ ಹೈ ಲೆವೆಲ್ ಆಫ್ ಅನ್ಸರ್ಟನಿಟಿ. ಸರ್ 9ಕ್ಕೆ ಬರ್ತೀನಿ ಅಂತ ಹೇಳಿರ್ತೀವಿ, 10:15 ಬರ್ತೀವಿ. ಮಷಿನ್ ಏನು ಮಾಡಬೇಕು 1.5 ಗಂಟೆ? ಸೊ ಆ ಮಷಿನ್ ಮಾಡದೇ ಇರುವಂಥ ಕೆಲಸ ಏನೇನಿದೆ ಅನ್ನಲ್ಲ, ಅದನ್ನೆಲ್ಲ ಥಿಂಕ್ ಮಾಡಿ ಅದನ್ನ ನಾವು ಮಾಸ್ಟರ್ ಮಾಡ್ಕೋಬೇಕು. ಎರಡನೇದು, AI ಡೈರೆಕ್ಟಾಗಿ ಮನುಷ್ಯನ ರಿಪ್ಲೇಸ್ ಮಾಡಲ್ಲ. AI ಬರೋನು AI ಬರದೇ ಇರೋನನ್ನು ರಿಪ್ಲೇಸ್ ಮಾಡ್ತಾರೆ. ಮೆನಿ ಪೀಪಲ್ ಟೆಲ್ ದ್ಯಾಟ್ ಸರ್ ಫೋಟೋಗ್ರಫಿ ಏನು ಸರ್, ಕ್ಯಾಮ್ರಾ ಕ್ಲಿಕ್ ಮಾಡಿದ್ರೆ ಯಾರಿಗಾದ್ರೂ ಬರುತ್ತೆ. ಹಣ ಯಾವಾಗ ಕ್ಲಿಕ್ ಮಾಡ್ಬೇಕನ್ನೋದು ನಿನ್ಗೆ ಗೊತ್ತಿರ್ಬೇಕು. ISO ಅಂದ್ರೆ ಏನು, ಅಪರ್ಚರ್ ಅಂದ್ರೆ ಏನು, ಎಷ್ಟು ಕಲರ್ ಹೆಂಗಾಗ್ತಿದೆ, ಫ್ಲಿಕ್ ಅಂದ್ರೆ ಏನು, ಶೇಡ್ಸ್ ಅಂದ್ರೆ ಏನು,
ಆ್ಯಂಡ್ ಯಾವ ಕ್ಯಾಮ್ರಾಯಿಂದ ಏನು ಮಾಡಬೇಕು, ಈ ಕ್ಯಾಮ್ರಾ ಎಲ್ಲಿರಬೇಕು, ಯಾವ ಲೆನ್ಸ್ ಯೂಸ್ ಮಾಡಬೇಕು, ಝೂಮ್ ಇನ್ ಎಷ್ಟಿರಬೇಕು, ಬ್ಲರ್ ಆಗ್ತಿದ್ದಾನೆ ಇಲ್ಲ, ಆಬ್ಜೆಕ್ಟ್ ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಿದ್ಯಾ, ಇದನ್ನೇ ಸಬ್ಜೆಕ್ಟ್ ಮ್ಯಾಟರ್ ಅಂತ ಕರಿತೀವಿ. ಸೊ ಈ ಲೆವೆಲಾಗಿ ಗೊತ್ತಿರೋನಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ಎ ಐ ಯಾಕೆ ಎಲ್ಲರಿಗೂ ಭಯ ಹುಟ್ಟಿಸ್ತಿದೆ ಅಂತಂದರೆ ಇಟ್ ಇಸ್ ಡೈರೆಕ್ಟ್ಲಿ ಹಿಟ್ಟಿಂಗ್ ಆನ್ ಯುವರ್ ಇಂಟೆಲಿಜೆನ್ಸ್. ಏನು ಸ್ಮಾರ್ಟ್ ಮಗ ಅನ್ನೋರ್ನೆಲ್ಲರನ್ನೂ ಇವತ್ತು ನಾವೆಲ್ಲ ಅನ್ಕೊಂಡೇ ಇದ್ದಿಲ್ಲ ಕೋಡಿಂಗ್ ಒಂದು ಮಷೀನ್ ಮಾಡುತ್ತೆ ಅಂತ. ಇಮ್ಯಾಜಿನೂ ಮಾಡಿದ್ದಿಲ್ಲ ನಾವ್ಯಾರು. 2 years ಆಯಿತು ಕೋಡಿಂಗ್ ಮಷೀನ್ಸೇ ಮಾಡುತ್ತೆ. ಹ್ಯೂಮನ್ ಬೀಯಿಂಗ್ ನೆಸೆಸಿಟಿ ಇಲ್ವಾ? ಇದೆ. ಬಟ್ ಆ ವರ್ಕ್ ಏನು ಗೊತ್ತಾ, ತುಂಬ ಫಾಸ್ಟ್ ಆಗಿಬಿಡುತ್ತೆ ಇನ್ಮೇಲೆ ವರ್ಲ್ಡ್, ತುಂಬ ಫಾಸ್ಟ್ ಆಗುತ್ತೆ. ಆ್ಯಂಡ್ ವಿ ಡೋಂಟ್ ಹ್ಯಾವ್ ಚಾಯ್ಸ್, ವಿ ಶುಡ್ ಬಿಕಮ್ ಫಾಸ್ಟ್. ಏನು ಬೇರೆ ಆಪ್ಷನ್ನೇ ಇಲ್ಲ. ಅದಕ್ಕೆ ನಾನು ವಿನೋದ್ ಖೋಸ್ಲಾ ಅಂತ ಇದ್ದಾರೆ, ಗ್ರೇಟೆಸ್ಟ್ ಪರ್ಸನ್ ಇನ್ವೆಸ್ಟರ್. ಅವರೊಂದು ಮಾತು ಹೇಳ್ತಾರೆ, ಅದನ್ನು ಎಲ್ಲರೂ ಯೂಸ್ ಮಾಡಬೇಕು, ಕನ್ನಡ ಆಡಿಯನ್ಸು ನಾವೆಲ್ಲರೂ ಇದನ್ನು ತಿಳ್ಕೊಬೇಕು. ಡೋಂಟ್ ಟ್ರೈ ಟು ಬಿ ಸ್ಪೆಷಲಿಸ್ಟ್ ಇನ್ ಎನಿಥಿಂಗ್, ಟ್ರೈ ಟು ಬಿ ಜನರಲಿಸ್ಟ್ ಇನ್ ಎವ್ರಿಥಿಂಗ್. ಸರ್ ನನಗೆ ಬರೀ ಫೋಟೋ ಮಾಡೋಕ್ಕೆ ಬರುತ್ತೆ ಸರ್, ನಾನು ವಿಡಿಯೋಗ್ರಫಿ ಮಾಡಲ್ಲ. ಯು ಶುಡ್ ನಾಟ್ ಟೆಲ್ ದಟ್. ಇದೂ ಬರುತ್ತೆ, ಅದೂ ಬರುತ್ತೆ. ಸೊ ಈಗಿನ ಎ ಐ ವರ್ಲ್ಡಲ್ಲಿ ಟ್ರೈಂಗ್ ಟು ಬಿ ಜನರಲಿಸ್ಟ್ ಇಸ್ ದ ಕೋರ್. ಅದರಿಂದ ಎ ಐ ಪ್ರಾಬ್ಲಮ್, ಫಿಯರ್ ಕಡಿಮೆ ಆಗ್ಬೋದು. ಆ್ಯಂಡ್ ಡೈಲಿ ಅಪ್ಡೇಟ್ ಆಗ್ತೀರಿ. ಅರ್ಲಿ ಆಕ್ಸೆಸ್ ಟು ಇನ್ಫಾರ್ಮೇಷನ್ ಅಂದರೆ ಎಲ್ಲರಿಗಿಂತ ಫಸ್ಟ್ ನನಗೆ ಗೊತ್ತಿರಬೇಕು ಅನ್ನೋದನ್ನ ಮೈಂಡ್ಸೆಟ್ ಬೆಳೆಸ್ಕೋಬೇಕು ಇವಾಗ. ಸರ್ ಕಿಮಿ ಕೇಟು ಅಂತ ಒಂದು ಟೂಲ್ ಇದೆ ಗೊತ್ತಾ, ಅವ್ನು ಹೇಳಿದ್ದೇನೆ ಅಂತ ನನಗೆ ಗೊತ್ತಿರಬಾರ್ದು, ಅವನಕ್ಕಿಂತ ಮುಂಚೆ ನನಗೆ ಗೊತ್ತಿರಬೇಕು. ಆ ಮೈಂಡ್ಸೆಟ್ ಗೊತ್ತಿರಬೇಕು. ಸೊ ಇಫ್ ದ್ಯಾಟ್ ಇಸ್ ನಾಟ್ ದೇರ್, ಅಂದರೆ ಯಾರಾದರೂ ಒಬ್ಬರು ನಮ್ಗೆ ಹೇಳಿದ್ರೆ ಮಾತ್ರ ಗೊತ್ತಾಗ್ತಿದೆ ಅಂತಂದರೆ ಅವನಿಗೆ ಫಿಯರ್ ಇರುತ್ತೆ. ನಾನೇ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅಂತ ಗೊತ್ತಿದ್ರೆ ಫಿಯರ್ ಇರುತ್ತೆ, ಬಿಕಾಸ್ ನನಗೆ ಗೊತ್ತು ನಾನು ಏನು ನೋಡ್ತಿದ್ದೀನಿ ಅಂತ. ಸಿಂಪಲ್. ಸರ್, ಒಬ್ಬ ಪ್ರೊಫೆಷನಲ್ಗೆ ಆಫ್ಟರ್ ಅಕ್ವೈರಿಂಗ್ ಫೌಂಡೇಶನಲ್ ಸ್ಕಿಲ್ಸ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್, ವಾಟ್ ಶುಡ್ that person should focus adding on a complementary skill to earn to raise his earning potential? ಒಂದು ಬಿಗ್ಗೆಸ್ಟ್ ಥಿಂಗ್ ವಾಟ್ ಐ ಹ್ಯಾವ್ ಅಂಡರ್ಸ್ಟುಡ್ ಇಸ್, ಕೆಲಸ ಸಿಗೋಕ್ಕಿಂತ ಮುಂಚೆ ಜನ ನಿನಗೇನು ಬರುತ್ತೆ ಅಂತ ಕೇಳ್ತಾರೆ. ಕೆಲಸ ಸಿಕ್ಕಾಗಿ ಬೆಳಿಬೇಕಾದ್ರೆ ನಿನಗೆ ಯಾರು ಗೊತ್ತು ಅಂತ ಕೇಳ್ತಾರೆ. ಮ್ಯಾನೇಜರಲ್ ಪೊಸಿಷನ್ಸ್, ಹೈ ಪೊಸಿಷನ್ಸ್ ಹೋದಾಗ ನಿನ್ನ ನೆಟ್ವರ್ಕ್ ತುಂಬ ಮ್ಯಾಟರ್ ಆಗುತ್ತೆ. ಸೊ ಪ್ರೊಫೆಷ್ನಲಲ್ಲಿ ಬೆಳಿಬೇಕು ಅಂದರೆ ಕಡಿಮೆ ಟೈಮಲ್ಲಿ ಜಾಸ್ತಿ ಕೆಲಸ ಮಾಡೋಕ್ಕೆ ಬರಬೇಕು. ಅದು ಬಿಗ್ಗೆಸ್ಟ್ ಸ್ಕಿಲ್. ನಾವು 90% ಟೈಮ್ ಕಿಲ್ಲಿಂಗ್ ಜಾಬ್ ಮಾಡ್ತಿರ್ತೀವಿ. ಟೈಮ್ ಕಿಲ್ಲಿಂಗ್, ಆ ಟೈಮ್ ಕಡಿಮೆ ಟೈಮಲ್ಲಿ ಜಾಸ್ತಿ ಕೆಲಸ ಹೆಂಗೆ ಮಾಡ್ಬೋದು ನಾನು, ದಟ್ಸ್ ಅ ಬಿಗ್ಗೆಸ್ಟ್ ಸ್ಕಿಲ್ ದಟ್ ವಿ ಶುಡ್ ಫೋಕಸ್ ಆನ್. ಅವನಿಗೆ ಆ ಟೈಮ್ ಸೇವ್ ಮಾಡಿದ್ರೆ ಮಾತ್ರ ಮಲ್ಟಿಪಲ್ ವರ್ಕ್ಸ್ ಮಾಡೋಕ್ಕಾಗ್ತಿರುತ್ತೆ. ಇವತ್ತು ನೀವೇ ಎಡಿಟಿಂಗ್ ಮಾಡಿ, ನೀವೇ ವಿಡಿಯೋ ಮಾಡಿ, ನೀವೇ ಪೋಸ್ಟರ್ಸ್ ಮಾಡಿ, ನೀವೇ ಮಾರ್ಕೆಟಿಂಗ್ ಮಾಡಿ, ನೀವೇ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ನಿಮ್ಮ ಟೈಮ್ ಅಲ್ಲಿ ಆಕ್ಯುಪೈ ಆಯಿತು. ಅದ್ರ ಬದಲು ನೀವು ಇಬ್ಬರು ಇದ್ದೀರಾ, ಒಬ್ಬರು ಅದನ್ನು ನೋಡಿಕೊಂಡು ಇನ್ನೊಬ್ಬರು ನೆಕ್ಸ್ಟ್ ಗೆಸ್ಟ್ ಇದನ್ನ ಹೆಂಗೆ ಪ್ರಮೋಷನ್ ಮಾಡಬೇಕು, ಈ ಥರ. ಈಗ ನೀವಿಬ್ಬರು ಸಖತ್ ಬ್ಯುಸಿ ಇದ್ದೀರಾ ಇನ್ ಲಾಡ್ ಆಫ್ ವರ್ಕ್, ಯು ಹ್ಯಾವ್ ಯುವರ್ ಡಿಫ್ರೆಂಟ್ ಕಂಪ್ನೀಸಿಗೆ ವರ್ಕ್ ಮಾಡ್ತೀರಾ, ಯು ಡೂ ಪ್ರೊಡಕ್ಷನ್, ಎಡಿಟಿಂಗ್, ಇದೆಲ್ಲ. ಸೊ ಇಷ್ಟೊಂದು ಮಧ್ಯದಲ್ಲಿ ಹೌ ಡು ಯು ಮ್ಯಾನೇಜ್ ಯುವರ್ ಟೈಮ್ ಆ್ಯಂಡ್ ಸ್ಟಿಲ್ ಟೇಕ್ ಔಟ್ ಯುವರ್ ಟೈಮ್ ಫಾರ್ ದ ನೆಕ್ಸ್ಟ್ ಬಿಗ್ ಥಿಂಗ್. ಸೊ ಪ್ರೊಫೆಷ್ನಲಿ ಬೆಳಿಬೇಕು, ತುಂಬ ಫಾಸ್ಟಾಗಿ ಗ್ರೋ ಆಗಬೇಕಂತಂದರೆ ಐ ಥಿಂಕ್ ಒನ್ ಇಸ್ ನೆಟ್ವರ್ಕ್, ಸೆಕೆಂಡ್ ಇಸ್ ಸೆಲ್. ಇದನ್ನು ಯಾರೂ ಮಾತಾಡಲ್ಲ. ಸೆಲ್ ಇಸ್ ದ ರೂಟ್ ಆಫ್ ಎವ್ರಿಥಿಂಗ್. ಯಾರೇ ಮಾರಾಟ ಮಾಡ್ತಾರೋ ಅವನಿಗೆ ದುಡ್ಡು ಬರೋದು ಯಾವಾಗಲೂ. ಇದೊಂದು ಸ್ವಲ್ಪ ಇಷ್ಟ ಇಲ್ಲದೆ ಇರೋಂಥ ವರ್ಕ್ ಸುಮಾರು ಜನರಿಗೆ. ಸರ್ ನಾನೆಲ್ಲ ಸೇಲ್ಸ್ ಮಾಡಲ್ಲ ಸರ್ ಅಂತಾರೆ. ಬಟ್ ಐ ಫೀಲ್ ನೀವು ಯಾವುದೇ ಸ್ಟೇಜ್ ಆಫ್ ಲೈಫ್ ಇರ್ರಿ, ಫಸ್ಟ್ ಥಿಂಗ್ ದಟ್ ಯು ಶುಡ್ ಲರ್ನ್ ಇಸ್ ಹೌ ಟು ಸೆಲ್. ಅದು ಗೊತ್ತಿದ್ರೆ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್. ಸೊ ಲರ್ನಿಂಗ್ ದಟ್ ಸೇಲ್ಸ್ ಸ್ಕಿಲ್, ಇಟ್ ಮೈಟ್ ಬಿ ವರ್ಕಿಂಗ್ ಪ್ರೊಫೆಷನಲ್ ಆರ್ ನ್ಯೂ ಆರ್ ಓಲ್ಡ್ ಗೈ, ಪ್ಲೀಸ್ ಲರ್ನ್ ದ್ಯಾಟ್. ಸರ್, ಒಬ್ಬ ಬೇಸಿಕ್ ಓನರ್ ಆಗಿ, ಒಂದು ಸ್ಮಾಲ್ ಬಿಸ್ನೆಸ್ ಓನರ್ ಆಗಿ ಏನರ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಏನು ಫೋಕಸ್ ಮಾಡ್ಬೇಕು ಸರ್? ಮೇನ್ ಪಾಯಿಂಟ್ ಕಂಟೆಂಟ್ ಮೇಲ, ಕ್ವಾಲಿಟಿ ಮೇಲ, ಅಥವಾ ಸ್ಟೋರಿ ಟೆಲ್ಲಿಂಗ್ ಮೇಲ? ಮೇ ಬಿ ಎರಡು. ಒಂದು ಕ್ಲಾರಿಟಿ, ಎರಡನೇದು ಕಮ್ಯುನಿಕೇಷನ್. ನಿಮ್ಮ ಕಂಪನಿ ಬಗ್ಗೆ ಕ್ಲಾರಿಟಿಯಿಂದ ಕಮ್ಯುನಿಕೇಷನ್ ಮಾಡಿ ಅದು ಕನ್ವೆ ಆಗ್ತಿದೆನಾ ಇಲ್ಲ, ಇಷ್ಟೇ. ಅದ್ರದ್ದು ಔಟ್ಕಮ್ನ ನೀವೇನು ಅನಲೈಸ್ ಮಾಡೋಕ್ಕೆ ಸ್ಟಾರ್ಟಿಂಗಲ್ಲಿ ಏನೂ ಬರಲ್ಲ. ಆ್ಯಂಡ್ ಒಂದು ಸ್ವಲ್ಪ ಕೈ ಸುಡುತ್ತೆ ಅಂತ ಗೊತ್ತಿದ್ದು ಬೆಂಕಿಲಿ ಕೈ ಹಾಕಬೇಕು. ನಾನು ಸುಡೋದೇ ಇಲ್ಲ ಅಂತಂದು ಪ್ಲಾಸ್ಟಿಕ್ ಗ್ಲೌಸ್ ಹಾಕ್ಕೊಂಡು ಹಾಕಿದ್ರೆ ಜಾಸ್ತಿ ಸುಡುತ್ತೆ, ಬಿಕಾಸ್ ಫಸ್ಟ್ ಪ್ಲಾಸ್ಟಿಕ್ ಸುಟ್ಟರೆ ಕೈನೂ ಸುಡುತ್ತೆ. ಸೊ ಡೋಂಟ್ ಡೂ ದ್ಯಾಟ್ ಮಿಸ್ಟೇಕ್. ಡೋಂಟ್ ಇಮ್ಯಾಜಿನ್ ದಟ್ ನಥಿಂಗ್ ವಿಲ್ ಹ್ಯಾಪನ್. ಥಿಂಕ್ ದಟ್ ಥಿಂಗ್ಸ್ ಮೈಟ್ ನಾಟ್ ವರ್ಕ್ ಆಲ್ಸೋ. ಇದು ವರ್ಕ್ ಆಗಿಲ್ಲ ಅಂದರೆ ಪ್ಲಾನ್ ಬಿ ಇಟ್ಕೊತೀನಿ. ಆ್ಯಂಡ್ ವಾಟ್ ಇಸ್ ದಟ್ ಪ್ಲಾನ್ ಬಿ? And never think that plan B is wrong. Zomato will promote it on Snapchat, YouTube,
Instagram, Facebook, Google, posters, banners, hoarding, book my show, everywhere. ಯಾಕೆ? ಮನೆ ಡೋರ್ ಒಂದೇ ಇರ್ಬೋದು, ಕಿಟಕಿ 50 ಇರುತ್ತಲ್ಲ, ಎಲ್ಲ ಕಿಟಕಿಯಿಂದನೂ ಜನ ನೋಡ್ತಿರ್ತಾರೆ. ಎಂಟರ್ ಆಗೋದು ಒಂದೇ ಡೋರ್. ಕೆಫೆಗೆ ಇಲ್ಲಿಂದ ಬರ್ಬೋದು, ಬಟ್ ಈ ಕೆಫೆ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಆಲ್ ದಿಸ್ ಡಿಜಿಟಲ್ ಮಾರ್ಕೆಟಿಂಗ್ಸ್ ಆರ್ ಡಿಜಿಟಲ್ ಮಾರ್ಕೆಟಿಂಗ್ ಟೂಲ್ಸ್ ಆರ್ ಯರ್ ವಿಂಡೋ ಆ್ಯಂಡ್ ಮೇನ್ ಡೋರ್ ಇಸ್ ಯರ್ ಬಿಸ್ನೆಸ್. ಮೇನ್ ಡೋರ್ ಯಾವಾಗಲೂ ಓಪನ್ ಇರಬೇಕು, ವಿಂಡೋಸ್ ಎಲ್ಲರಿಗೂ ಕಾಣ್ತಿರ್ಬೇಕು. ಆ ವಿಂಡೋಸ್ ಕಾಣಿಸೋ ಥರ ಇಟ್ಕೊಳ್ಳೋದು ನಮ್ಮ ಕೆಲಸ. ಬಟ್ ಜಾಸ್ತಿ ವಿಂಡೋನ ಡೆಕೋರೇಟ್ ಮಾಡಬೇಡಿ, ವಿಂಡೋ ಓಪನ್ ಇಡಿ ಅಷ್ಟೇ. ಜನ ನೋಡ್ತಾರೆ, ಯಾವಾಗ ಬೇಕೋ ಅವಾಗ ಅವ್ರು ಬೈ ಮಾಡ್ತಾರೆ. ಹಂಗಂತ ಹೇಳಿ ಓಪನ್ ಇತ್ತು ನೋಡಿದ್ರು ಎಲ್ಲರೂ ಬಂದು ಬೈ ಮಾಡ್ತಾರೆ ಅನ್ನೋದು ನಾಟ್ ಅ ಕರೆಕ್ಟ್ ಕಾನ್ಸೆಪ್ಟ್. ಸೊ ಮೈ ಸಜೆಷನ್ ಇಸ್ ಟು ಕೀಪ್ ಯುವರ್ ವಿಂಡೋಸ್ ಆಫ್ ಮಾರ್ಕೆಟಿಂಗ್ ಓಪನ್ and your business door will always be open with customers. Sir, how was your experience? I hope ತುಂಬ ಟಾಪಿಕ್ಸ್ ಬರೀ ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ಎ ಮೇಲೆ ಇನ್ ಡೆಪ್ತ್ ಹೋಗಿದ್ವಿ. ಐ ಹೋಪ್ ದಿಸ್ ವಿಡಿಯೋ ಹ್ಯಾಸ್ ವೆರಿ ಇನ್ಫಾರ್ಮೇಟಿವ್ ಫಾರ್ ಅವರ್ ವ್ಯೂವರ್ಸ್. ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಹೇಗಿದೆ ಆ್ಯಂಡ್ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? Very good, very good. I mean, for me, more than a podcast or anything, I love to have conversations. I just love to talk. I just love to spend time. I loved coffee. I loved the space, this setup. So, try to bring more good content for people. ಅವ್ರಿಗೆ ಹೆಲ್ಪ್ ಆಗಬೇಕು. ಹೆಲ್ಪ್ ಅಂದರೆ ಅವ್ರು ಏನೋ ಒಂದು ಆ್ಯಕ್ಷನ್ ತಗೊಳ್ಳೋ ಥರ. ಕನಸು ಕಾಣೋದು ಒಂದಾದರೆ ಕನಸು ಕಡೆ ಕೆಲಸ ಮಾಡೋದು ಇನ್ನೊಂದು. ನಮಗೆ ಕನಸು ತೋರಿಸೋದಕ್ಕಿಂತ ಜಾಸ್ತಿ ಕೆಲಸ ಮಾಡೋರು ಬೇಕಾಗಿರೋದು. ಸೊ ನಿಮ್ಮ ಪಾಡ್ಕಾಸ್ಟಿಂದ ಜನರಿಗೆ ಕೆಲಸ ಮಾಡೋ ಉತ್ಸಾಹ ಬರಬೇಕೇ ಹೊರತು ಕನಸು ಕಾಣೋ ಉತ್ಸಾಹ ಬರಬಾರ್ದು. ಬಿಕಾಸ್ ಕನಸು ಸುಮ್ಮನೆ ಕೂತಲ್ಲೂ ಕಾಣ್ಬೋದು, ಸುಮ್ಮನೆ ಕೂತ್ಕೊಂಡು ಬಿಲಿಯನೇರ್ ಆಗೋಣ, ವೆರಿ ಗುಡ್, ನೈಸ್ ಡ್ರೀಮ್. ಬಟ್ ಆ ಬಿಲಿಯನೇರ್ ಆಗೋಕ್ಕೆ ಕೆಲಸ ಮಾಡಬೇಕಲ್ಲ, ಆ ಪ್ರಾಸೆಸ್ನ. ಆ್ಯಂಡ್ ಇನ್ ದಿಸ್ ಜರ್ನಿ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಒನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಜರ್ನಿನ ಯಾವಾಗಲೂ ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಪ್ರಾಸೆಸ್ ಯಾರು ಇಷ್ಟಪಡಲ್ಲ. Process is the core thing, and you guys are also into the same process. Wish you all the best. Thank you, and I wish you observational and active luck, not dumb luck. So observation in the activeness in the luck barbeku, and it will happen for sure because you are passionate about what you guys are doing. Sir, who would you suggest the next person to be in the seat? Okay, so somebody from, very humble beginning in the bandu was achieved something at a bigger scale. Mysore ಎಷ್ಟೋ ಜನ ಇದ್ದಾರೆ who can actually add a lot of value. You can think of Ravi Shankar sir from AIM High Consulting. He's a very good speaker. You can talk to him. He can really motivate people. You can think of Gauri Sethuraman, who is teaching sales, different things to big companies through Indian art forms. You can think of Adarsh from Mysore, Adarsh Ramesh, who is a founder of Desi Adda and Inside Out. Great guy and great friend of mine. So these people, there's so many, but initial to recommend, these three could be my recommendation. Looking Thank forward you, to seeing them in the seat. Yeah. I'm looking forward to meet you guys again whenever it is possible. We'll take new topic. Sure. Matarana. Soon enough, sir. Yeah. ಮಾತು ನಿಲ್ಲದೆ ಇರಬಾರ್ದು. ಮತ್ತೆ ಇನ್ನೊಂದು ಕಾಫಿ ಜೊತೆ. Sure. Thank you. Thank you, sir. Thank you so much. Thank you. I hope all you enjoyed this podcast with Mr. Jaitir Kulkarni sir. And special thanks for Canela Cafe, located in Vijayanagar, second stage, Nama Mysuru. Please visit this location. And if there is any queries, namge comment section al comment ಮಾಡಿ. And you will also get this complete podcast in Instagram reels. ಮತ್ತೆ ಮಿಸ್ ಮಾಡದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್ ವಿತ್ ಕ್ರಿಯೇಟರ್ಸ್ ಫ್ರೇಮ್.